ಹರಿವಾಯುಗುರುಭ್ಯೋ ನಮಃ. ವಸ್ತುಸ್ತುತಂ ಸ್ವರಸ್ತೋಮೈರಸ್ತುಷಸ್ತಂ ಮಯಾ ಸ್ತುತಂ ಮಸ್ತು ಅಸ್ತಂ ಪ್ರಸ್ತುತಾಯ ಶ್ರುತಿಮಸ್ತ ಕವಿಶ್ರುತಂ ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಶೆ ಸಾಧು ಶಬ್ದಾರ್ಥ ಸರಿದೇಶಾಭಿವೃದ್ಧಯೇ ಚಿತ್ರೈ ಪದೈಶ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾತ್ ತಂ ವಂದೇ ನರಸಿಂಹ ತೀರ್ಥನಿಲಯಂ ಶ್ರೀವಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದ ರಾಜಂ ಗುರುಂ ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸಮಾಕರ್ಣ್ಯ ಮಾನ್ಯತೆ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನಕೋವಿದಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಸುಷಮೇಂದ್ರ ಕರಾಬ್ಜೋಕ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿವಾಯುಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿ ಸೇರಿರ್ತಕ್ಕಂತಹ ಸಮಸ್ತ ಸಜ್ಜನವೃಂದಕ್ಕೆ ವಂದಿಸುತ್ತಾ ಪದ್ಮಿನಿ ಪುರುಷೋತ್ತಮ ಮಾಸ ಎಂಬುದಾಗಿ ಈ ಅಧಿಕ ಮಾಸಕ್ಕೆ ನಿಯಾಮಕ ಭಗವಂತ. ಅಧಿಕ ಮಾಸ ಅನೇಕ ಹೆಸರುಗಳಿಗೆ ಅಧಿಕ ಮಾಸ, ಮಲಮಾಸ, ಶೂನ್ಯ ಮಾಸ, ಹೀಗೆ ಅನೇಕ ಹೆಸರುಗಳಿದೆ. ಇದು 3 ವರ್ಷಕ್ಕೊಂದ್ಸರಿ ಬರ್ತಕ್ಕಂತಹದ್ದು. ಇಂತಹ ಅಧಿಕ ಮಾಸದಲ್ಲಿ ನಮ್ಮ ಗಂಗಾವತಿಯ ಯಾವ ಯಾಜ್ಞವಲ್ಕ ಸಂಸ್ಥೆ ಇರತಕ್ಕಂತಹ ಈ ಮುಖ್ಯ ಪ್ರಾಣ ಸನ್ನಿಧಾನದಲ್ಲಿ ಒಂದು ತಿಂಗಳ ಕಾಲ ಅಖಂಡ ಜ್ಞಾನಯಜ್ಞ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ಹೇಳಬೇಕು ಅಂದ್ರೆ ಇವೆಲ್ಲ ಸೇರಿರುವುದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅದು. ಯಾಕಂದ್ರೆ ಸಾಯಂಕಾಲದಲ್ಲಿ ಬರ್ತಕ್ಕಂಥ ಟಿವಿಗಳು ನೋಡ್ತಕ್ಕಂಥ ಸೀರಿಯಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರವಚನಕ್ಕಾಗಿ ಬಂದಿಲ್ಲ, ಅದು ಬಹಳ ವಿಶೇಷ. ಯಾಕಂದ್ರೆ ಗಂಗಾವತಿ ಒಂದೇ ಅಲ್ಲ, ಎಲ್ಲ ಊರಲ್ಲಿ ಅಷ್ಟು ಸಾಯಂಕಾಲ ಪ್ರವಚನ ಅಂದ್ರೆ ಎಲ್ಲರೂ ಯೂಟ್ಯೂಬ್ ಮೀಡಿಯಾ ಅದರಲ್ಲಿ ನೋಡ್ಬಿಡ್ತಾರೆ, ಯಾರು ಪ್ರತ್ಯಕ್ಷ ಬರಲ್ಲ. ಆದ್ರೆ ಯಾಜ್ಞವಲ್ಕ ಗುಡಿಯಲ್ಲಿ ಇಷ್ಟು ಜನ ಬಂದಿದ್ದು ನನಗೆ ನಿಜವಾಗಿಯೂ ಕೂಡ ತುಂಬಾ ಸಂತೋಷ. ಇವತ್ತು ಏಕಾದಶಿ ಮಾಸ ಏನು ಪುಣ್ಯ ಬಂತು ಅದೆಲ್ಲವೂ ಕೂಡ ನಿಮ್ಗೆಲ್ಲ ಬಂದೇ ಬರ್ತದೆ ಅಂತ ಹೇಳ್ತೇನೆ. ಯಾಕಂದ್ರೆ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಬಹಳ ವಿಶೇಷ. ಮನುಷ್ಯ ಸಾಧನೆ ಮಾಡ್ಕೋಬೇಕಾದ್ರೆ ಜ್ಞಾನಯಜ್ಞ ಕಾರ್ಯ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಜ್ಞಾನಯಜ್ಞ ಕಾರ್ಯಕ್ರಮ ಅಖಂಡವಾಗಿ ವಿವಿಧ ವಿದ್ವಾಂಸರಿಂದ ಇಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ನಡತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿಲ್ಲ ಅಂತ ಅನ್ಲಿಕ್ಕಿಲ್ಲ, ಅದು ಭಗವಂತನ ಹರಿ ಇಚ್ಛೆ, ಮುಖ್ಯ ಪ್ರಾಣದ ಇಚ್ಛೆ ಅನ್ಸುತ್ತೆ. ಆದ್ರಿಂದ ನನಗೆ ಬಂದು ಕೇಳಿದಾಗ ಆಯ್ತು ಖಂಡಿತವಾಗಿ ಹೇಳೋಣ ಅಂತ ಹೇಳಿಟ್ಟು ಮಾಡಿದೆ. ಅದು ಏನು ವಿಷಯ ಅಂತ ಕೇಳಿದ್ರೆ ನನಗೆ ಏನು ವಿಷಯ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವುದೋ ಬೇರೆ ಒಂದು ಕಾರ್ಯಕ್ರಮದಲ್ಲಿ ದಿನದಲ್ಲೇ ಇದ್ದೆ, ಇಲ್ಲ ಯಾವ ವಿಷಯ ಅದು ಹೇಳ್ಬೋದು ಅಂದ್ರು. ಆ ತೆಗೆದು ಕಾಂಪ್ಲೆಕ್ಸ್ ತೆಗೆದು ನೋಡಿದ್ರೆ ಪದ್ಮಿನಿ ಪುರುಷೋತ್ತಮನ ಮಾಸ ಇದು. ಅಂತಹ ಪುರುಷೋತ್ತಮ ಯೋಗದ ಒಂದು ವಿಶಿಷ್ಟವಾದ ಭಗವದ್ಗೀತೆಯ ಒಂದು ವಿಷಯವನ್ನ ಇಲ್ಲಿ ಇನ್ನಿನ ಯಾರು ಪ್ರವಚನಕಾರಿದ್ರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ವಿಷಯ. ಅದನ್ನು ತಪ್ಪಿಸಬಾರಂತ ಅದನ್ನ ವಿಷಯವನ್ನು ಹೇಳ್ತಾ ಬೇರೆ ವಿಷಯ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ಮನುಷ್ಯ ಸುಖವನ್ನ ಅಪೇಕ್ಷೆ ಪಡ್ತಾರೆ, ಎಲ್ರೂ ಕೂಡ ಸುಖ ಬೇಕು ಅಂತಾರೆ. ಯಾವ ಸುಖ? ತಾತ್ಕಾಲಿಕ ಸುಖ ಅಲ್ಲ. ಏನೋ ಒಂದು ನಾವು ದ್ವಾಸಿ ಬಿಸಿ ಬಿಸಿ ಒಳ್ಳೆ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ಬಿಟ್ರೆ ದ್ವಾಸಿ ಒಳ್ಳೆ ಊಟ ಆಯ್ತಪ್ಪ ಸುಖ ಆಯ್ತು. ಇದು ಸುಖ ತಾತ್ಕಾಲಿಕ ಸುಖ, ಇದು ಈ ಸುಖ ಅಲ್ಲ. ಮತ್ತೆ ಯಾವುದು ಶಾಶ್ವತವಾಗಿರ್ತಕ್ಕಂಥ ಸುಖ. ಅದಕ್ಕೆ ಮನುಷ್ಯನು ಸಾಧನೆ ಮಾಡ್ಕೊಳ್ಳಿ. ನಾವು ಸಾಧನೆ ಮಾಡಿಕೊಂಡು ಇದುವರೆಗಾಯಿತು ಅನೇಕ ಜನ್ಮಗಳ ತಾಳಿ ಈಗ ಮಾನವ ಜನ್ಮ ಬಂದಿದೆ. ಆ ಮಾನವ ಜನ್ಮದಲ್ಲೂ ಕೂಡ ವಿಶೇಷವಾಗಿ ಬ್ರಾಹ್ಮಣ ಜನ್ಮ ಬಂದಿದೆ. ಹಂತದಲ್ಲಿ ನಾವು ಸಾಧನೆ ಮಾಡ್ಕೊಂಡ್ರೆ ನಮಗೆ ಸಿಗುತ್ತೆ ಏನು ಸುಖ. ಎಂತ ಸುಖ? ಮೋಕ್ಷ ಎಂಬುವ ಸುಖ. ಈ ಮೋಕ್ಷ ಕೂಡ 4 ತರವಾಗಿರ್ತಕ್ಕಂಥದ್ದಾಗಿದೆ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಎಂಬತಕ್ಕಂಥ 4 ಮೋಕ್ಷ ಇದೆ. ಯಾವ ಮೋಕ್ಷಕ್ಕೆ ಹೋದ್ರು ಕೂಡ ಮೋಕ್ಷ ಅಂದ್ರೆ ಮತ್ತೆ ಪುನಃ ಜನ್ಮ ಇಲ್ಲ. ಹುಟ್ಟೋಣ, ಬೆಳೆಯೋಣ, ಮತ್ತೆ ಕಷ್ಟಪಡೋಣ, ಹೆಂಡತಿ ಮಕ್ಕಳು ಸಂಸಾರ ಮನೆ ಯಾವ ಜಂಜಾಟಕ್ಕೂ ಇರಲಿಲ್ಲ. ಹಾಗೆ ಆರಾಮ ಜೀವ ಆ ಭಗವಂತನೇ ಇರುತ್ತೆ. ಅದು ಮೋಕ್ಷ. ಅದು ಅಷ್ಟೇ ಸಿಗೋದಿಲ್ಲ. ಯಾಕಂದ್ರೆ ಶತ್ರುಮುಖ ಬ್ರಹ್ಮದೇವರಿಗೆ ಸಿಕ್ಕಿಲ್ಲ, ಮುಖ್ಯ ಪ್ರಾಣದವರಿಗೆ ಸಿಕ್ಕಿಲ್ಲ, ರಾಯರಿಗೆ ಸಿಕ್ಕಿಲ್ಲ. ಇದೆಲ್ಲ ಸಾಧನೆ ಮಾಡ್ಕೊಂಡ್ರೆ ಸಿಗುತ್ತೆ.
ಈಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಆ ಸ್ಥಳಕ್ಕೆ ಈಗಿಂತ ಪ್ರೆಸೆಂಟ್ ಇರ್ತಕ್ಕಂಥ ಆ ಮುಖ್ಯ ಪ್ರಾಣಗಳಿಂದ ವಾಯುದೇವರು ಅವರು ಆ ಬ್ರಹ್ಮ ಪಟ್ಟಕ್ಕೆ ಬರ್ತಾರೆ. ಯಾವಾಗ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ, ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತಕ್ಕಂಥ ಒಂದು ಸೀಟ್ ಅದು, ವ್ಯಕ್ತಿ ಅಲ್ಲ, ಅದು ಒಂದು ಸೀಟ್ ಅದು. ಆ ಸೀಟಿಗೆ ಯಾವ ವ್ಯಕ್ತಿ ಬರ್ತಾರೋ ಬರಬೇಕು. ಈಗ ಇರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಆಗ ಬರ್ತಕ್ಕಂಥವ್ರು ನಮ್ಮ ಮುಖ್ಯ ಪ್ರಾಣದವರು ಜೀವೋತ್ತಮರಾದ ವಾಯುದೇವರು, ಇವರು ಆ ಜಾತಿ ಬರ್ತಾರೆ. ಹೀಗೆ ಅವರು ಕೂಡ ಮೋಕ್ಷಕ್ಕೆ ಹೋಗ್ಬೇಕು, ವಾಯುವಿನ ಮೋಕ್ಷ ಸಿಕ್ಕಿಲ್ಲ. ಇಂತಹ ಮೋಕ್ಷಕ್ಕೋಸ್ಕರ ಸಾಧನೆಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸಾಧನೆ ಮಾಡ್ಕೋಬೇಕಾದ್ರೆ ಸಾಧನೆ ಶರೀರ ಕೊಟ್ಟಿದ್ದ ಸ್ವಾಮಿ. ಈ ಸಾಧನೆ ಶರೀರ ಕೊಟ್ಟಾಗ ಈ ಶರೀರದಿಂದ ಸಾಧನೆ ಮಾಡ್ಕೋಬೇಕು. ಏನ್ ಸಾಧನೆ? ದುಡ್ಡು ಸಾಧನೆ ಮಾಡ್ತೀವಿ, ಮನೆ ಸಾಧನೆ ಮಾಡ್ತೀವಿ, ಬಂಗಾರ ಮಾಡ್ತೀವಿ, ಬೆಲೆ ಮಾಡ್ತೀವಿ, ಎಲ್ಲ ಸಾಧನೆ ಮಾಡ್ತೀವಿ. ಆ ಸಾಧನೆ ಅಲ್ಲ. ಒಳಗಿರ್ತಕ್ಕಂಥ ಜೀವ ಇರ್ತಲ್ಲ, ಈ ಜೀವನಿಗೆ ಈ ದೇಹದಿಂದ ಸಾಧನೆ. ಭಗವಂತ ವಿಶಿಷ್ಟವಾಗಿರ್ತಕ್ಕಂತಹ ನಮಗೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಒಂದೊಂದು ಇಂದ್ರಿಯದಲ್ಲೂ ಕೂಡ ಸಾಧನೆ ಮಾಡ್ಕೋಬೇಕು. ರಾಘವೇಂದ್ರ ಸ್ವಾಮಿಗಳವರ ಪರಮ ಗುರುಗಳಾದ ವಿಜಯೇಂದ್ರ ತೀರ್ಥರು ಒಂದೊಂದು ಇಂದ್ರಿಯಕ್ಕೂ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಕಿವಿ ಇದೆಯಪ್ಪ, ಕಿವಿನ ಏನ್ ಸಾಧನೆ ಮಾಡ್ಕೋಬೇಕು? ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇತವ ಪುಣ್ಯ ಕೀರ್ತನಸ್ಯ ಅಪಿತು ವ್ಯಭಿಚಾರ ಲೋಕವಾರ್ತಾನ್ ಶ್ರವಣಾಯೈವ ಮಹಾದರಂ ಪ್ರಯಾತಃ ಅಂತ ವಿಜಯೇಂದ್ರರು ಕರೆ ಹೇಳ್ತಾರೆ. ಕಿವಿ ಕೊಟ್ಟಿದ್ದು ಯಾಕಂದ್ರೆ ಶ್ರವಣೇ ಶ್ರವಣಾಯ ಸತ್ಕಥಾಯ, ಒಳ್ಳೆ ಒಳ್ಳೆ ಭಗವಂತನ ಕಥೆಗಳನ್ನ, ಮಹಾಭಾರತ, ರಾಮಾಯಣ, ಭಾಗವತ, ಹರಿವಂಶ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಹರಿಕಥಾನುಸಾರ, ಲಕ್ಷ್ಮೀ ಶೋಭಾನ, ಇಂತಹ ಭಗವಂತನ ಶಿಷ್ಯರ ಕಥೆಗಳನ್ನ ಕೇಳಬೇಕು. ಅದಕ್ಕೆ ಕೊಟ್ಟಿದ್ದಾರೆ. ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇತವ ಪುಣ್ಯ ಕೀರ್ತನಸ್ಯ. ಇಂತಹ ಕಥೆಗಳಿಗೆ ಕಿವಿಗೆ ಹೋಗೋದಿಲ್ಲ ಬೇಗ. ಇನ್ನೊಬ್ಬ ಕಿವಿ ಅಂದ್ರೆ ಅಪಿತು ವ್ಯಭಿಚಾರ ಲೋಕವಾರ್ತಾನ್ ಶ್ರವಣಾನೈವ ಮಹಾದರಂ ಪ್ರಯಾತಃ. ಅಪಿತು ವ್ಯಭಿಚಾರ ಲೋಕವಾರ್ತಾನ್. ನೋಡಿ, ಪಕ್ಕದಲ್ಲಿ ಸುಶೀಲ ಮಗಳು ಓಡೋಗ್ಬಿಡ್ತಾರಂತೆ. ಹೌದೇನೆ, ಯಾವಾಗದು ಎಲ್ಲದು ಆ ವಿಷಯಕ್ಕೆ ಎಲ್ಲರೂ ಆಸೆ ಪಟ್ಟು ಅಂತ ಕೆಟ್ಟ ವಿಷಯಗಳಿಗೆ ಮುಂದೆ ಹೋಗ್ತಾರಂತೆ. ಕಿವಿಗೆ ಬೇಗ ಹೋಗ್ತಾವಂತೆ. ಇಂಥ ಕಥೆಗಳು ಹೋಗಲ್ಲಂತೆ. ಕೆಟ್ಟ ವಿಷಯಗಳಿಗೆ ಕಿವಿ ಬೇಗ ಹೋಗ್ತಾವಂತೆ. ಹಾಗಾಯ್ತಾ, ಅವನು ಹಿಂಗಾಗೈತಾ, ಇದಾಗೋದಾಯ್ತು ಅಂತ ಆಚಾರ್ಯರು ಇನ್ನೊಂದು ಹೇಳ್ಕೊಂತ ಹೋಗ್ತಿರ್ತಾರೆ. ಇದು ನಾನು ಹೇಳಿದ್ದಲ್ಲ, ರಾಘವೇಂದ್ರ ಸ್ವಾಮಿಯವರ ಪರಮ ಗುರುಗಳಾದ ವಿಜಯೇಂದ್ರ ತೀರ್ಥರು, ಕುಂಭಕೋಣದಲ್ಲಿರ್ತಕ್ಕಂಥ ವಿಜಯೇಂದ್ರ ತೀರ್ಥರು ಮಾತನಾಡಿದ. ಹೀಗೆ ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ ನಾವು ಸಾಧನೆಯನ್ನು ಮಾಡ್ಕೋಬೇಕು. ನೀವು ಗೊತ್ತಿಲ್ಲ, ನಾವು ಗಂಗಾವ ಸುತ್ತಮುತ್ತ ಹಳ್ಳಿಯಲ್ಲಿದ್ದಂಗಿದ್ದೇವೆ. ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಜನನೇ, ನಮ್ಮ ಜನನೇ. ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಿಗೆ ಹೋಗೋದು ದಕ್ಷಿಣ ಮನೆ ಬಾತ್ರೂಮ್ ಅಲ್ಲಿ ಪೇಪರ್ ಹಂಚಿರ್ತಾರೆ ಅಲ್ಲಿ ಹೆಣ್ಮಕ್ಳು. ಏನಪ್ಪಾ ಅಂದ್ರೆ ಇದು ಕಾರ್ತಿಕ ಮಾಸ, ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಬೇಕು, ಸಂಕಲ್ಪ ಏನು ಅದು ಬರ್ಕೊಂಡಿರ್ತಾರೆ. ಅಧಿಕ ಮಾಸ ಏನ್ ಮಾಡ್ಬೇಕು ಸಂಕಲ್ಪ ಅದು ಬರ್ಕೊಂಡಿರ್ತಾರೆ. ಅಂದ್ರೆ ಬೆಂಗಳೂರು ಮೊದಲು ಚೆನ್ನಾಗಿರ್ಲಿಲ್ಲ, ಒಪ್ಕೊಂತೀನಿ ನಾನು. ಈಗ ತುಂಬಾ ಧಾರ್ಮಿಕ ಕೇಂದ್ರ ಆಗಿದೆ. ನಮ್ಮ ಅಲ್ಲಿ ಯಾರು ಇಲ್ಲವರೇ ನಮ್ಮ ಉತ್ತರ ಕರ್ನಾಟಕದ ಅಲ್ಲಿ ಇಲ್ಲವರೆಲ್ಲ ಹೋಗಿ ಅಲ್ಲಿ ಮಕ್ಕಳು ಸಾಫ್ಟ್ವೇರ್ ಇದ್ದಾರೆ, ಸಾಧನೆ ಮಾಡ್ಕೊಂಡಿದ್ದಾರೆ. ಹೀಗೆ ಸಾಧನೆಗಿಂತ ಸ್ಥಳ ಅಂತ ಇಲ್ಲ, ಎಲ್ಲಾ ಸ್ಥಳದಲ್ಲೂ ಸಾಧನೆ ಮಾಡ್ಕೋಬೇಕು. ಆದ್ರೆ ದಿನದ 24 ಗಂಟೆಗಳಲ್ಲಿ ಕೂಡ ಹರಿನಾಮ ಸ್ಮರಣೆ ಮಾಡ್ತಾ ಇರಬೇಕು, ಸದಾ ಹರಿನಾಮ ಸ್ಮರಣೆ ಮಾಡ್ತಾ ಇರಬೇಕು. ಇವತ್ತು ಹರಿದಿನ ಅಂದ್ರೆ ಏಕಾದಶಿ, ಭಗವಂತರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ದಿವಸ. ನೋಡಿ, ಪಾಠದಿಂದ ಅಮಾವಾಸ್ಯೆ, ಪಾಠದಿಂದ ಹುಣ್ಣಿಮೆ ತನಕ 15 ದಿವಸ ಬರುತ್ತೆ. 15 ದಿವಸ ಒಂದ್ ದಿವಸ ಆದ್ರೂ ಕೂಡ ಭಗವಂತನ ಹೆಸರಿದೆಯಾ? ಏಕಾದಶಿ ಮಾತ್ರ ಹರಿದಿನ, ಇದು ಭಗವಂತನ ದಿನ ಅಂತ ಕಾಯ್ತಾರೆ. ಇಂತಹ ಹರಿದಿನದಂದು ಭಗವಂತನ ಕಥೆಯನ್ನ, ಅವನ ಮಹಿಮೆಯನ್ನ ಯಥಾಮತಿ ಯಥಾಚಿತ್ತಾಗಿ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ, ಅದೇ ಸಾಧನೆ ಆಗುತ್ತೆ. ಆ ಸಾಧನೆಯಿಂದ ಮೋಕ್ಷವನ್ನ ಭಗವಂತ ಕ್ರಮೇಣ ಕೊಡ್ತಾನೆ, ತಕ್ಷಣ ಕೊಡೋದಿಲ್ಲ, ಕ್ರಮೇಣ ಕೊಡ್ತಾನೆ ಅಂತಕ್ಕಂಥ ವಿಷಯವನ್ನ ನಾವು ತಿಳಿಸ್ತೇವೆ. ನಮ್ಮ ಮಧ್ವದಲ್ಲಿ ಸಂಪ್ರದಾಯದಲ್ಲಿ ಅನೇಕ ವಾಕ್ಯಗಳಿವೆ. ಆಚಾರ್ಯ ಮಧ್ವರು 37 ಗ್ರಂಥ ಬರೆದಿದ್ದಾರೆ. ಅವುಗಳಿಗೆ ವಿಶಿಷ್ಟವಾಗಿ ಒಂದು ನಾಮಕರಣ ಉಂಟು. ಏನಪ್ಪಾ ಅಂದ್ರೆ 37 ಗ್ರಂಥಗಳು ಬರೆದಿದ್ರು ಕೂಡ ಅಲ್ಲಿ ಒಂದು ಮಾತಿದೆ. ಏನಪ್ಪಾ ಅಂದ್ರೆ ಪ್ರಸ್ಥಾನ ತ್ರಯಗಳು ಅಂತ. ಸರ್ವಮೂಲ ಗ್ರಂಥಗಳು 37 ಗ್ರಂಥ, ಅಲ್ಲಿ ಒಂದು ಮಾತಿದೆ ಪ್ರಸ್ಥಾನ ತ್ರಯಗಳು ಅಂತ. ಯಾವ ಪ್ರಸ್ಥಾನ ಅಂದ್ರೆ ಉಪನಿಷತ್ ಪ್ರಸ್ಥಾನ ಅಂತ ಒಂದು, ಎರಡನೇದು ಗೀತಾ ಪ್ರಸ್ಥಾನ ಅಂತ ಎರಡನೇದು, ಮೂರನೇದು ಸೂತ್ರ ಪ್ರಸ್ಥಾನ ಅಂತ. ಸೂತ್ರ ಪ್ರಸ್ಥಾನ ಅಂದ್ರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಮಧ್ವಾಚಾರ್ಯ ಬರತಕ್ಕಂಥ 564 ಬ್ರಹ್ಮಸೂತ್ರಗಳು. ಇನ್ನು ಗೀತಾ ಪ್ರಸ್ಥಾನ ಅಂದ್ರೆ ಭಗವದ್ಗೀತೆ ಅಂತ. ಇನ್ನ ಉಪನಿಷತ್ ಪ್ರಸ್ಥಾನ ಅಂದ್ರೆ ಅದು ಉಪನಿಷತ್ಗಳು, ಇರತಕ್ಕಂಥ ಉಪನಿಷತ್ಗಳು, ಇವು ಪ್ರಸ್ಥಾನ ಅಂತ. ಈ ಮೂರರಲ್ಲಿ ಒಂದಾಗಿರತಕ್ಕಂಥದ್ದು ಗೀತಾ ಪ್ರಸ್ಥಾನ. ಈ ಗೀತಾ ಪ್ರಸ್ಥಾನಕ್ಕೆ ಭಗವದ್ಗೀತೆಗೆ ವಿಶಿಷ್ಟವಾಗಿ ಅನೇಕರು ಭಾಷಾಂತರ ಮಾಡಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾವ ಗ್ರಂಥಗಳಿಗೂ ಕೂಡ ವಿಶೇಷವಾಗಿ ಅಂದ್ರೆ ಭಾಷಾಂತರ ಮಾಡಿರ್ತಕ್ಕಂಥ ಏಕೈಕ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ. ಎಲ್ಲಾ ಭಾಷೆ, ಇಂಗ್ಲಿಷು, ತಮಿಳು, ಮರಾಠಿ, ಹಿಂದಿ, ಉರ್ದು ಎಲ್ಲಾ ಭಾಷೆಯಲ್ಲೂ ಕೂಡ
ಪಾಶ್ಚಾತ್ಯ ಭಾಷೆಯಲ್ಲಿ ಕೂಡ ಭಗವದ್ಗೀತೆ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಭಗವಂತನ ಗೀತೆ, ಸಾಕ್ಷಾತ್ ಭಗವಂತನೇ ಹೇಳಿರ್ತಕ್ಕಂತಹ ಗೀತೆ, ಆದ್ರಿಂದ ಶ್ಲೋಕಗಳು ಆದ್ರಿಂದ ಭಗವದ್ಗೀತೆ ಅಂತ ಪ್ರಸಿದ್ಧಿ ಆಗಿರ್ತಕ್ಕಂತಹದ್ದು. ಗೀತೆ ಎಲ್ಲಿ ಬರುತ್ತೆ ಸ್ವಾಮಿ ಅಂದ್ರೆ ಮಹಾಭಾರತದಲ್ಲಿ ಒಂದು ಭಾಗ ಗೀತೆ. ನಮ್ಮಲ್ಲಿ 4 ವೇದಗಳಿವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳಿದೆ. ಪಂಚಮ ವೇದ ಅಂತ ಒಂದು ವೇದಿದೆ, ಅದು ಯಾವುದು ಅಂದ್ರೆ ಮಹಾಭಾರತ. ಪಂಚಮ ವೇದ ಅಂತ ಯಾತಕ್ಕಂದ್ರೆ ಮಹಾಭಾರತ. ಅದು ಮಹಾಭಾರತ ಎಲ್ಲಾ ಶಾಸ್ತ್ರದ ಸಾರ ಆಗಿರ್ತಕ್ಕಂಥದ್ದು. ಮಹಾಭಾರತ ಎಲ್ಲಾ ಶಾಸ್ತ್ರದ, ಮಹಾಭಾರತದಲ್ಲಿ ಇರ್ತಕ್ಕಂಥ ವಿಷಯ ಬೇರೆ ಎಲ್ಲೆಲ್ಲೇ ಇಲ್ಲ. ಎಲ್ಲೆಲ್ಲಿ ವಿಷಯ ಇದೆ ಅದೆಲ್ಲ ಮಹಾಭಾರತದಲ್ಲಿದೆ. ಮಹಾಭಾರತ ಸುಲಭ ಅಲ್ಲ ರೀ, ಬಹಳ ಕಷ್ಟವಾಗಿರ್ತಕ್ಕಂಥ. ಇಲ್ಲಿ ಬಂದಿರತಕ್ಕಂಥವ್ರು ಆ ಯಾವ ಭಗವಂತನ ಅವತಾರಿಗಳಾಗಿರ್ತಕ್ಕಂಥ ವೇದವ್ಯಾಸ. ಮಹಾಭಾರತದಲ್ಲಿ ಭೀಷ್ಮ ಪರ್ವ ಅಂತ ಬರುತ್ತೆ. ಆ ಭೀಷ್ಮ ಪರ್ವದಲ್ಲಿ 25ನೇ ಅಧ್ಯಾಯದಿಂದ 42 ಅಧ್ಯಾಯದೊಳಗೆ ಬರುವಂತಹ ಗೀತೆಯೇ ಈ ಭಗವದ್ಗೀತೆ. 18 ಅಧ್ಯಾಯವಾಗಿರ್ತಕ್ಕಂಥ ಗೀತೆಯಾಗಿದೆ. ಇಂತಹ ಗೀತೆಯ ಬಗ್ಗೆ ಒಂದ್ ಕಡೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಏನಂತಪ್ಪ ಅಂದ್ರೆ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಯುಧಿಷ್ಠಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. ನಾವು ಆಂಧ್ರ ಪ್ರದೇಶಕ್ಕೆ ಏನಾದ್ರು ಟೂರ್ ಹೋದ್ರೆ ಮಂತ್ರಾಲಯ, ಮಹಾನಂದಿ, ಶ್ರೀಶೈಲ, ಅಹೋಬಿಲ, ತಿರುಪತಿ ಹೋದ್ರೆ ಶ್ರೀಶೈಲಕ್ಕೆ ಹೋಗ್ತೀವಿ. ಅಲ್ಲಿ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನವಿದ್ಯತೆ ಅಂತ ಅಲ್ಲಿ ಹೇಳ್ತಾರೆ. ಈ ಶಿಖರ ಅಂತಿದೆ, ಕುದು ಮೇಲೆ ಇರುತ್ತೆ, ಅಲ್ಲೊಂಥರ ರುದ್ರದೇವ್ರ ತರ ಇರುತ್ತೆ. ಅಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕು. ಅಲ್ಲಿಂದ ನೋಡಿದ್ರೆ ಶಿಖರ ಕಾಣಿಸುತ್ತೆ, ಅಂದ್ರೆ ರುದ್ರದೇವ್ರ ಶಿಖರ ಅಲ್ಲಿಂದ ಕಾಣಿಸುತ್ತೆ. ಅದನ್ನ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನವಿದ್ಯತೆ ಅಂತ ಒಂದು ವಾಕ್ಯ. ಅಲ್ಲಿಂದ ಶಿಖರವನ್ನ ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಅಂತಾರೆ. ಇಲ್ಲಿ ಕೂಡ ಹೇಳ್ತಾರೆ ಏನಂತ, ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. 4 ಗಕಾರಗಳನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಪುನರ್ಜನ್ಮ ಇಲ್ಲ ಅಂತ. ಯಾರು ಜನ್ಮ ಬೇಕು ಅಂತ ಅಪೇಕ್ಷೆ ಪಡೋದು. ಈ ಜನ್ಮ ಹುಟ್ಟಿದೀವಿ ಮತ್ತೆ ಮುಂದೆ ನಾವು ಹುಟ್ಟಬೇಕು ಅಂತ ಯಾರು ಅಪೇಕ್ಷೆ ಪಡಲ್ಲ. ಸ್ವಾಮಿ ಜನ್ಮ ಸಾಕು, ಒಂದು ಜನ್ಮಕ್ಕೆ ಪಾಲನೆ ಸೇರ್ಕೊಂಡ್ಬಿಡ್ತೀವಿ, ಅಲ್ಲೇ ಇವತ್ತು ಇಟ್ಕೊಂಡ್ಬಿಟ್ಟು ಸ್ವಾಮಿ ನನಗೇನು ಬೇಕಾಗಿಲ್ಲ ಅಂತ ಜನ ಅಪೇಕ್ಷೆ ಪಡಬೇಕು, ಪಡ್ತಾ ಇದ್ದಾರೆ ಕೂಡ. ಹೀಗಿರ್ಬೇಕಾದ್ರೆ ಪುನರ್ಜನ್ಮ ಬೇಡ ಅನ್ಬೇಕಾದ್ರೆ ಈ 4 ಗಕಾರ ಗೊತ್ತಾಗಬೇಕು. ಯಾವುದು ಗೀತಾ. ನಾನು ಇವತ್ತೇನು ಪ್ರವಚನ ಮಾಡ್ತಿರಲ್ಲ ಅದು ಭಗವದ್ಗೀತೆಯ ಬಗ್ಗೆ. ಇನ್ನು ಗೀತೆ ಆದ್ಮೇಲೆ ಗಂಗಾ. ಇವತ್ತು ನೋಡಿ ಲೋಕದಲ್ಲಿ ಒಂದು ನಾಣ್ಣುಡಿ ಇದೆ. ಇದು ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಅನ್ವಯವಾಗುವಂತ ಒಂದು ನಾಣ್ಣುಡಿ. ಏನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂತಹ ಗಂಗಾ ಅಂದ್ರೆ ಗಂಗಾ ಸ್ನಾನ, ತುಂಗಾ ಪಾನ. ಸ್ನಾನ ಮಾಡಬೇಕು ಅಂದ್ರೆ ಗಂಗಾ ನದಿ ಹೋಗ್ಬೇಕು ಉತ್ತರ ಭಾರತಕ್ಕೆ. ನೀರು ಕುಡಿಬೇಕು ಅಂದ್ರೆ ದಕ್ಷಿಣ ಭಾರತಕ್ಕೆ ತುಂಗಾ ನದಿ ಬರಬೇಕು. ತುಂಗಭದ್ರಾ ನದಿ ಅಲ್ಲ ರೀ, ತುಂಗಾ ನದಿ. ನೋಡ್ರಿ, ತುಂಗಭದ್ರ ಎರಡಿದ್ರು ಕೂಡ ತುಂಗಾ ನದಿ ಮಾತ್ರ ವಾಸಿಯಾಗಿರುತ್ತೆ. ಗಂಗಾ ಸ್ನಾನ, ತುಂಗಾ ಪಾನ ಅಂತ ಕರೆದಿಯ. ಅಂತಹ ತುಂಗಾಪಾನ ಅಂದ್ರೆ ನಮ್ಗೆ ದಕ್ಷಿಣ ಭಾರತದಲ್ಲಿರುವಂತಹ ತುಂಗಭದ್ರಾ ನದಿ ವರಾಹ ರೂಪಿ ಭಗವಂತನ ಕೋರೆ ಹಲ್ಲಿಂದ ಬರುವಂತ ನದಿ. 2 ಕೋರೆ ಹಲ್ಲುಗಳು, ಒಂದೊಂದು ತುಂಗ, ಒಂದೊಂದು ಭದ್ರಾ, ಎರಡು ಬಂದು ಶಿವಮೊಗ್ಗ ಜಿಲ್ಲೆ ಹುಡುಗಿಯೊಳಗೆ ಸಂಗಮ ಆಗುತ್ತೆ. ತುಂಗಭದ್ರಾ ಅಂತ ಬರ್ತೀವಿ ಇಲ್ಲಿ. ಅದು ಪಾನ, ಕುಡಿಲಿಕ್ಕೆ ಯೋಗ್ಯ. ಸ್ನಾನಕ್ಕೆ ಎಷ್ಟು ನದಿಗಳಿದಾವ್ರಿ. ಗೋದಾವರಿ, ಕೃಷ್ಣ, ನರ್ಮದಾ, ಸಿಂಧು, ಕಾವೇರಿ, ತುಂಬಾ ಬೇಕಾದಷ್ಟು ನದಿಗಳಿದೆ. ಯಾರಿಗೂ ಕೂಡ ಸ್ನಾನಕ್ಕೆ ಮಹತ್ವ ಕೊಟ್ಟಿಲ್ಲ. ಗಂಗಾ ಸ್ನಾನ ಅಂತ ಹೇಳಿ. ಯಾಕೆ ಅಂದ್ರೆ ಗಂಗಾ ನದಿಯು ಭಗವಂತನ ಪಾದ ಕಮಲಗಳನ್ನ ತೊಳೆದು ಸ್ವಚ್ಛ ಮಾಡಿ ಆ ಭಗವಂತನ ಪಾದಕ್ಕೆ ಗಂಗಾ ಸ್ನಾನ. ಗಂಗಾ ಸ್ನಾನ ಅಂದ್ಬಿಟ್ಟು ದೇವರಿಗೆ ಅಭಿಷೇಕ ಮಾಡಿ, ದೇವರಿಗೆ ಹಾಕ್ಬಿಟ್ಟು ರಾಯಿಗೆ ಹಾಕ್ಬಿಟ್ಟು ಅಭಿಷೇಕ ಮಾಡಿಕೊಂಡ್ರೆ ಪಾವ ತಂದ್ಕೊಬೇಡಿ. ಡೈರೆಕ್ಟ್ ಗಂಗಾ ನದಿ ಕುಡಿದು ಕೂಡ ಅದು ನಿಜವಾದ ಪಾದವಾಗುತ್ತೆ. ಅಷ್ಟು ಶುದ್ಧವಾಗಿರ್ತಕ್ಕಂಥ ನದಿ ಗಂಗಾ ನದಿ, ಗಂಗಾ ಅಂತ ಕರೀತಾರೆ. ಅದರಿಂದ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ಸ್ನಾನ ಮಾಡಬೇಕು. ಅದಕ್ಕೆ ಮನೆ ಒಳಗಡೆ ಗಂಗೆ ಇಟ್ಕೊಂಡಿರ್ತಾರೆ ತಮಗೆ ಲೋಟದಲ್ಲಿ. ಯಾಕಂದ್ರೆ ಮನೆಯಲ್ಲಿ ಯಾರು ಹಿರಿಯರು ಅಜ್ಜ ಅಜ್ಜಿ ವಯಸ್ಸಾದ್ಮೇಲೆ ಯಾರು ಭಗವಂತ ಪಾದ ಸೇರಬೇಕು ಅಂದ್ರೆ ಆ ಸಮಯದಲ್ಲಿ ಗಂಗಾವನ್ನು ಬಾಯಿಲ್ ಹಾಕು. ಅಂದ್ರೆ ಆ ಗಂಗೆ ಒಂದು ಪಾವದಿಂದ ಅವ್ರ ಪವಿತ್ರವಾದ ಮೋಕ್ಷ ಸಿಗಲಿ ಅಂತಕ್ಕಂಥ ಒಂದು ಸಂಪ್ರದಾಯ ಮೊದಲಿಂದ ಬಂದಿರತಕ್ಕಂಥದ್ದು. ಅಂತ ಪವಿತ್ರವಾಗಿರ್ತಕ್ಕಂಥ ಗಂಗಾ. ಇನ್ನ ಗಾಯತ್ರಿ ಮಂತ್ರ ಪ್ರತಿಯೊಬ್ಬ ಬ್ರಾಹ್ಮಣ, ಅವನು ಎಂತವನೇ ಆಗಿರ್ಲಿ, ಬ್ರಾಹ್ಮಣ ಆಗಿರ್ತಕ್ಕಂಥವನು ಉಪನಯನ ಆದ ತಕ್ಷಣ ಅವನಿಗೆ ಗಾಯತ್ರಿ ಉಪದೇಶ ಮಾಡ್ತಾನೆ. ಆ ಗಾಯತ್ರಿಯನ್ನ ಪ್ರತಿನಿತ್ಯ ನಾವು ಜಪ ಮಾಡ್ತಾನೆ ಇರ್ಬೇಕು. ಗಾಯತ್ರಿ ಅಂದ್ರೆ ಬಹಳ ಜನಕ್ಕೆ ಒಂದು ಸಂಶಯ ಇದೆ. ಒಬ್ಬ ದೇವಿ ಹೆಸರು ಅಂತಾರೆ. ಅಲ್ಲ, ಖಂಡಿತವಾಗಿಯೂ ಅಲ್ಲ. ಗಾಯತ್ರಿ ನಮಕ ಭಗವಂತನ ಹೆಸರು. ಗಾಯತ್ರಿ ದೇವಿ ಹೆಸರು ಅಲ್ಲ, ಅದು ಗಾಯತ್ರಿ ನಮಕ ಭಗವಂತನ ಹೆಸರು.
ಅಂತಹ ಗಾಯತ್ರಿಯನ್ನ ಪ್ರತಿನಿತ್ಯ ಜಪ ಮಾಡಲೇಬೇಕು. ಇನ್ನ ಗೋವಿಂದ, ಇವತ್ತು ಗುರುವಾರ ಬೇರೆ, ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಿ ರಾಗಪ್ಪ ಅಂತ ಒಂದು ನಾಣ್ಣುಡಿ ಇದೆ. ಗುರುಗಳು ಇವತ್ತು ಬೇಕಾದ ಜನ ಗುರುಗಳಿದ್ದಾರೆ. ಮಧ್ವಾಚಾರ್ಯನ ಆರಂಭ ಮಾಡ್ಕೊಂಡು 14 ಅನೇಕ ಪೀಠಾಧಿಪತಿಗಳಿದ್ದಾರೆ. ಆದ್ರೆ ಎಲ್ಲಾ ಗುರುಗಳಿಗೂ ಏಕೈಕ ಗುರು ಅಂದ್ರೆ ಅದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು. ಇದು ದೇವರು ಅನೇಕ ದೇವತೆಗಳಿದ್ದಾರೆ. ಪಾಂಡುರಂಗ ಇದ್ದಾನೆ, ಉಡುಪಿ ಕೃಷ್ಣ ಇದ್ದಾನೆ, ಬೇಕಾದ ದೇವರಿದ್ದಾರೆ. ಇದ್ರು ಕೂಡ ದೇವರೆಂದ್ರೆ ತಿರುಪತಿ ತಿಮ್ಮಪ್ಪ ಅಂತ ಹೇಳಿದೆ. ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ಮಾಯಾವಿ ಪರಮಾನಂದಂ ತ್ಯಕ್ತ ವೈಕುಂಠ ಉತ್ತಮಂ, ವೈಕುಂಠವನ್ನ ಬಿಟ್ಟು ಈ ಭೂಲೋಕದಲ್ಲಿ ಬಂದು ಧರಿಸಿರ್ತಕ್ಕಂಥ ಏಕೈಕ ಭಗವಂತನ ಅವತಾರ ಅಂದ್ರೆ ಅದು ಶ್ರೀನಿವಾಸ ದೇವರು, ಸಾಕ್ಷಾತ್ ವೈಕುಂಠ. ಅದಕ್ಕೆ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ, ಆದ್ರೆ ವೈಕುಂಠದಲ್ಲಿ ಇರ್ತಕ್ಕಂಥ ಭಗವಂತನೇ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥವನಾಗಿದ್ದಾನೆ. ಅದರಿಂದ ಅಂತಹ ಗೋವಿಂದ ಈ 4 ನಾವು ತಿಳ್ಕೋಬೇಕು. ಈ ಗೋವಿಂದ ನಾಮ ಸ್ಮರಣೆ ಸದಾ ನಾವು ಮಾಡ್ತಾ ಇರ್ಬೇಕು. ಗೋವಿಂದ ಗೋವಿಂದ ಕೂತಲ್ಲಿ ನಿಂತಲ್ಲಿ ಮನೆಯಲ್ಲಿ ಯಾವಾಗ ಕೂಡ ಭಗವಂತ ನಾಮ ಸ್ಮರಣೆ ಮಾಡ್ಲಿಕ್ಕೆ ನಾವು ಶುದ್ಧರಾಗಿರ್ಬೇಕು ಅಂತ ಇಲ್ಲ. ಈ ಬಾತ್ರೂಮ್ ಆಗಿ ಹೋಗ್ಬೇಕಿದ್ದ ಕೂಡ ಭಗವಂತ ನಾಮ ಸ್ಮರಣೆ ಮಾಡಿ, ಆ ಸ್ಮರಣೆ ಮನಸ್ಸಲ್ಲಿ ಇರ್ಬೇಕು. ನಾವು ಮೊನ್ನೆ ಒಂದ್ಸರಿ ಕೆಲವು ವಿದ್ವಾಂಸ ಅಂತ ಪ್ರಶ್ನೆ ಮಾಡಿದೆ, ನೀವು ಸಂಧ್ಯಾನ ಮಾಡ್ತೀರಲ್ಲ 10 ಗಾಯತ್ರಿ ಇತ್ತು, ಕನಿಷ್ಠ 10 ಗಾಯತ್ರಿ 108 1001 ಇಷ್ಟು ಮಾಡ್ಬೇಕು ಅಂತಿದೆ. 10 ಗಾಯತ್ರಿ ಮಾಡಬೇಕಾದ್ರೆ ಆ ಒಂದು ಗಾಯತ್ರಿ ಆದ್ರೂ ಕೂಡ ನಿಮ್ಮ ಮನಸ್ಸು ನೀವು ಯೋಚನೆ ಮಾಡಿ. ಈಗ ಪ್ರವಚನ ಮಾಡಿ ಹೋಗ್ಬಿಡ್ತೀನಿ, ಅವನು ಯೋಚನೆ ಮಾಡಿ ಒಂದು ಸರಿ ಗಾಯತ್ರಿ ಮಂತ್ರ ಆಗ್ಬೇಕಾದ್ರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತಾ? ಸ್ಥಿರವಾಗಿ ಅಲ್ಲೇ ಇರ್ಬೇಕು. ಓಂ ಭೂರ್ಭುವ ಸ್ವಹ ಓಂ ತತ್ಸವಿತವರೇನ್ ಅಲ್ಲೇ ಇರುತ್ತಾ? ಯೋಚನೆ ಮಾಡಿ. ಇಲ್ಲ, ಸಾಧ್ಯವೇ ಇರ್ಬೇಕು. ಯೋಚನೆ ಮಾಡಿ ನೋಡ್ರಿ, ಈ ಪರೀಕ್ಷೆ ಮಾಡಿ ನೋಡ್ರಿ, 10 ಗಾಯತ್ರಿ ಹೋಗುತ್ತೆ, ಅಪ್ಸರ ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ. ಮನೆಗೆ ಗಾಯತ್ರಿ, ಹೆಂಡತಿ, ಮಕ್ಕಳು, ಸಂಸಾರ, ಊಟ, ತಿಂಡಿ, ಬಟ್ಟೆ, ಎಲ್ಲೋ ಮನಸ್ಸು ಹೋಗ್ತಾ ಇರುತ್ತೆ. ಅಂದ್ರೆ ಮನೋನಿಯಾಮಕ ರುದ್ರದೇವರು ಅದಕ್ಕೆ ಮನಸ್ಸಿಗೆ ನಿಯಾಮಕ. ಅವರ ಒಂದು ವಿಶೇಷ ಅನುಗ್ರಹ ಬೇಕು. ಅಹಂಕಾರ ತತ್ವಾಭಿಮಾನಿ ದೂರವರು ಅವರ ಒಂದು ವಿಶೇಷವಾದ ಕೈಲ ದಾರಿಯಂತೆ ಹರಿಯಲ್ಲಿ ಮನಸ್ಸು ಕೊಡೋ ಕೈಲಾಸವಾಸ ಗೌರೀಶ ಅಂತ ಹಾಡುಗಳು ಹೇಳಿದ್ದಾರೆ. ಅದರಿಂದ ಭಗವಂತನ ಮನಸ್ಸು ಬೇಕಂದ್ರೆ ಆ ರುದ್ರದೇವ ಅನುಗ್ರಹ ಬೇಕು. ಅಂತಹ ರುದ್ರದೇವ ಅನುಗ್ರಹದಿಂದ ನಾವು ಮನಸ್ಸನ್ನು ಸ್ಥಿರವಾಗಿ ಇಟ್ಕೋಬೇಕು. ಒಂದು ನಿಮಿಷಕ್ಕೆ ತಕ್ಕ ನಾನು ಬಹಳ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಉಪನಯನ ಆಗಿತ್ತು. ಉಪನಯನ ಆದಾಗ 8-10 ವರ್ಷ ನನಗೆ ಅವೆಲ್ಲ ಚಿತ್ರದಲ್ಲಿ ಆಗಿತ್ತು. ನೀವು ನಂತರ ಉಪನಯನ ಆದ್ರೆ ನಮ್ಮ ಗುರುಗಳು, ನಮ್ಮ ತಂದೆ ಹೇಳಿಲ್ಲ ಆದ್ರೆ ನನ್ನ ಗುರುಗಳೇ ನನಗೆ ಗಾಯತ್ರಿ ಉಪದೇಶ ಮಾಡ್ಕೊಟ್ರು. ಆ ಗಾಯತ್ರಿ ಉಪದೇಶ ಮಾಡಿದಾಗ ಗಾಯತ್ರಿ ಮಂತ್ರ ಹೇಳ್ಕೊಳ್ತಾ ಇದ್ದೆ. ನೀವು ಗೊತ್ತೂ ಇಲ್ಲ, ಸುತ್ತು ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೆ. ಗಾಯತ್ರಿ ಮಂತ್ರ ಮಾಡ್ಬೇಕು ಅಂದ್ರೆ ಆ ಸುತ್ತಮುತ್ತ ಹಾರುವಾಗಿರ್ತಾ ಇದ್ದಾದ್ರೆ ಹಾರುವಾಗಿರ್ತದೆ. ಶಾಲೆ ಮಾಸವೇ ಯಾವಾಗ ಉಪನಯನ ಆಗಿದ್ದು ಆಯ್ತು. ಆ ಸುತ್ತಮುತ್ತ ಯಾರು ಇಲ್ಲ ಅಂತ ಒಂದು ಹಾರಾಕಿದ್ದಾರೆ. ನನ್ನ ಮನಸ್ಸು ಆ ಸಿನಿಮಾ ಆಡಿಗೆ ಅಲ್ಲಿ ಹೋಗ್ಬೇಕು. ಅದನ್ನು ವಿದ್ಯಾರ್ಥಿ ಅಂತ ಹೇಳ್ತೀನಿ. ಸುಮಾರು 40 ವರ್ಷದ ಮುಂಚೆ. ಈಗಲೂ ಅಷ್ಟು ಕುದುರ್ತೀವಿ, ಓ ಮಲ್ಲ ಓ ಅಕ್ಬರ ಅಂತ ಹೋಗ್ಬಿಡ್ತಾರೆ. ತಕ್ಷಣ ಅಂತ ಅಲ್ಲೇ ಹೋಗ್ಬಿಡುತ್ತೆ, ಶಬ್ದ ಕೇಳಿಸ್ತಪ್ಪ ಅಂತ. ಅದರಿಂದ ಮನಸ್ಸು ಸ್ಥಿರ ಅಲ್ಲ, ಮನಸ್ಸು ಬಹಳ ಚಂಚಲ. ಈ ಮನಸ್ಸನ್ನ ಸ್ಥಿರವಾಗಿ ಇಟ್ಕೋಬೇಕಂದ್ರೆ ರುದ್ರದೇವರು ವಿಶೇಷವಾಗಿ ಅನುಗ್ರಹ ಬೇಕು. ಕೆಲವೆಲ್ಲ ಅದು ಅಬ್ಜೆಕ್ಷನ್ ಮಾಡ್ತಾರೆ, ನೀವು ಮಾಧುರ್ಯ ಇದ್ದೀರಿ, ನೀವು ರುದ್ರದೇವರು ನಮಸ್ಕಾರ ಮಾಡೋದಿಲ್ಲ ಅಂದ್ರೆ. ಮನೋನಿಯಾಮಕ ಶುದ್ಧ ವೈಷ್ಣವಾದ್ರ ಗಣ್ಯ, ಅಹಂಕಾರ ತತ್ವಾಗಿ ಮಾಡಿ ಹೇಳ್ತೀವಿ. ಯಾವತ್ತು ನಾವು ರುದ್ರದೇವರ ತೆಗಳೋದೂ ಇಲ್ಲ. ಆದ್ರೆ ಭಗವಂತನ ಮೊಮ್ಮಗ ಅಂತ ನಾವು ಕರಿತೀವಿ ಅಷ್ಟೇ. ಅವನು ಭಗವಂತನಲ್ಲ, ಭಗವಂತನ ಮೊಮ್ಮಗ, ಬ್ರಹ್ಮದೇವರ ಪುತ್ರ. ಅದರಿಂದ ಅಂತಹ ಮನೋನಿಯಾಮಕ ರುದ್ರದೇವರ ವಿಶೇಷ ಅನುಗ್ರಹ ಬೇಕು. ಆವಾಗ ನಮ್ಗೆ ಭಗವಂತ ಅನುಗ್ರಹವಾಗುತ್ತೆ. ಇದು ಗೋವಿಂದ ನಾಮಸ್ಮರಣೆ ನಾವು ಮಾಡ್ತಾ ಇರಬೇಕು. ಗೋವಿಂದ ನಾಮಸ್ಮರಣೆ ಮಾಡ್ತೀವಿ, ಗಾಯತ್ರಿ ಮಂತ್ರ ಹೇಳ್ತೀವಿ, ಗಂಗಾ ಸ್ನಾನ ಮಾಡ್ತೀವಿ. ಗೀತೆ, ಭಗವದ್ಗೀತೆಗೆ ಒಂದು ಸಂಶಯ ಇದೆ. ಶಂಕರಾಚಾರ್ಯರು ಅವತಾರ ಮಾಡಿದ್ಮೇಲೆ ಭಗವದ್ಗೀತೆ ಎಷ್ಟು ಶ್ಲೋಕ ಇದೆಯಪ್ಪ ಅಂದ್ರೆ 700 ಶ್ಲೋಕ ಅಂತ ಅವ್ರು ಹೇಳಿಬಿಟ್ಟು ಹೋಗ್ಬಿಟ್ಟು ಅನೇಕ 700 ಅಷ್ಟಿಷ್ಟು ಮಾಡಿದ್ರು. ನಮ್ಮ ರಾಘವೇಂದ್ರ ಸ್ವಾಮಿ ಅವರು ಸರಿಯಾಗಿ ಭಗವದ್ಗೀತೆಯಲ್ಲಿ ಇಷ್ಟು ಶ್ಲೋಕಗಳಿದೆ ಅಂತ ರಾಯರು ಒಂದ್ ಕಡೆ ತಿಳಿಸ್ಕೊಡ್ತಾರೆ. ಏನಪ್ಪಾ ಅಂತ ಅಂದ್ರೆ ರಾಯರು ಒಂದ್ ಕಡೆ ಮಹಾಭಾರತದಲ್ಲಿ ಹೇಳ್ತಾರೆ, 43ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಷಟ್ಶತಾನಿ ಸಮ್ಮಿಶಂತಿ ಶ್ಲೋಕಾನಾಂ ಪ್ರಾಹ ಕೇಶವ ಅರ್ಜುನ 5 ಸಪ್ತಷಷ್ಠಿಂತ ಸಂಜಯ ಧೃತರಾಷ್ಟ್ರ ಶ್ಲೋಕಮೇಕಂ ಗೀತಾಯ ಮನಮುಚ್ಯತೆ. ಭಗವದ್ಗೀತೆಯಲ್ಲಿ 745 ಶ್ಲೋಕಗಳಿದ್ದಾವೆ ಅಂತ ಹೇಳ್ತಾರೆ. ರಾಯಗಳು ಮಾತನಾಡೋದಲ್ಲ, ಕರೆಕ್ಟ್ ಆಗಿ. ಯಾವ ರೀತಿ ಅಂದ್ರೆ ಕೃಷ್ಣ ನೋಡಿ, ಅಷ್ಟು ಕೃಷ್ಣ ಉಪದೇಶ ಮಾಡಿದ್ದು 620 ಶ್ಲೋಕ. ಅರ್ಜುನ ಪ್ರಶ್ನೆ ಕೇಳಿದ್ದು 557 ಶ್ಲೋಕ, ಬರೀ 57 ಶ್ಲೋಕ ಮಾತ್ರ. ಸಂಜಯ ಅಲ್ಲಿ ಮಧ್ಯೆ ಮಾತಾಡಿದ್ದು 60 ಶ್ಲೋಕ. ಧೃತರಾಷ್ಟ್ರ 1 ಶ್ಲೋಕ ಕೇಳಿದ್ದಾನೆ. ಎಲ್ಲ ಸೇರಿಸ್ಬಿಟ್ರೆ 745 ಪದ್ಯಗಳು ಈ ಯಾವ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಬರುವಂತಹ ಶ್ಲೋಕಗಳು ಅಂತ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಆಚರಿಸ್ತಾ ಇದ್ದಾರೆ.
ಆಮೇಲೆ ಅಷ್ಟೇ ಅಲ್ಲ, ಇದಕ್ಕೆ ರಾಯರು ಏನ್ ಮಾಡ್ತಾರೆ, ರಾಯರು ಕೂಡ ವ್ಯಾಖ್ಯಾನ ಬರೆದಿದೆ ಭಗವದ್ಗೀತೆಗೆ, ಗೀತಾ ವಿಭೂತಿ ಅಂತ. ಅದು ಯಾವ ವ್ಯಾಖ್ಯಾನ ಕಾಮಿಟ್ರಿ, ಅದು ವಿಭೂತಿ ಕಾಮಿಟ್ರಿ ಹೆಸರು ಗೀತಾ ಮೂಲ, ಗೀತಕ್ಕೆ ವ್ಯಾಖ್ಯಾನ ಗೀತಾ ವಿಭೂತಿ ಅಂತ. ಅಲ್ಲಿ ಭಗವದ್ಗೀತೆ ಅಂತ ರಾಯರು ಹೇಳಿಲ್ಲ. ಏನೇದಂದ್ರೆ ಕೃಷ್ಣ ಗೀತಾ ಅಂತ ಕರೀತಾರೆ. ಕೃಷ್ಣ ಬೇರೆ ಅಲ್ಲ, ಗೀತಾ ಬೇರೆ ಅಲ್ಲ. ನನ್ನ ಗುರುಗಳು ಒಂದ್ಸಲ ಹೇಳ್ತಾ ಇದ್ರು ಚಿಕ್ಕ ಹುಡುಗಿದ್ದಾಗ, ಎಲ್ಲಿ ಗೀತಾ ಪುಸ್ತಕ ಕೃಷ್ಣ ಬೇಕಾಗಿಲ್ಲ, ಎಲ್ಲಿ ಗೀತಾ ಪುಸ್ತಕ ಎಲ್ಲಿರುತ್ತೋ ಅಲ್ಲಿ ಭಗವಂತ ಸದಾ ವಾಸವಾಗಿರ್ತಾನೆ. ನೀವು ಕೇಳಿರ್ಬೋದು, ಸಾಲಿಗ್ರಾಮಕ್ಕೆ ಆಹ್ವಾನ ಸಜ್ಜನೆ ಇಲ್ಲ. ಸಾಲಿಗ್ರಾಮ ಶಿಲೆಯಲ್ಲಿ ಸದಾ ಭಗವಂತ ಸನ್ನಿಧಾನ ಇರುತ್ತೆ. ಅದೇ ಪ್ರತಿಮೆ ರಾಮ ಕೃಷ್ಣ ಗೋವಿಂದ ನರಸಿಂಹ ಅದು ಇದು ಅಂತ ಪಾಂಡುರಂಗ ಆ ಪ್ರತಿಮೆಗಳು ಅಲ್ಲಿ ಭಗವಂತ ಇರೋದಿಲ್ಲ. ಅವು ಪ್ರತಿಮೆಗಳು ಮಾತ್ರ. ಓಂ ನ ಪ್ರತೀಕೆ ನೈಸ ಓಂ ಫಲಾಧ್ಯಾಯದಲ್ಲಿ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಪ್ರತೀಕದಲ್ಲಿ ಭಗವಂತ ಇರೋದಿಲ್ಲ. ಪ್ರತೀಕದಲ್ಲಿ ಭಗವಂತರನ್ನ ಹೃದಯದಲ್ಲಿರ್ತಕ್ಕಂಥ ಭಗವಂತ ಆಹ್ವಾನ ಮಾಡಿ ಅಲ್ಲಿ ಪೂಜೆ ಮಾಡಬೇಕು. ಎಲ್ಲ ಸ್ವಾಮಿ ಮಾಡಿರ್ತಾರೆ ಪಿಡಾಲ್ ಬಂದು ಓಡಿ ಬಂದರು. ಆದ್ರಿಂದ ಅದು ಸಾಲಿಗ್ರಾಮದಲ್ಲಿ ಹಾಗಲ್ಲ, ಸದಾ ಭಗವಂತ ಸನ್ನಿಧಾನ ಇರತಕ್ಕಂಥದ್ದು ಸಾಲಿಗ್ರಾಮ ಶಿಲೆ. ಅಂತ ಶಿಲೆಯಲ್ಲಿ ಸದಾ ಭಗವಂತ ಇದ್ದೇ ಅದಲ್ಲ. ಅದೇ ರೀತಿಯಾಗಿ ಭಗವದ್ಗೀತೆ ಯಾರ ಮನೆಯಲ್ಲಿ ಪುಸ್ತಕ ಇರುತ್ತೋ ಆ ಮನೆಯಲ್ಲಿ ಸದಾ ಭಗವಂತನ ವಾಸಸ್ಥಳವಿರುತ್ತೆ. ಎಲ್ಲಿ ಪ್ರವಚನ ಇರ್ತದೋ ಅಲ್ಲಿ ಭಗವಂತ ಇರ್ತಾನೆ. ಹಾಗೆ ಅನ್ಬೋದು, ಸ್ವಾಮಿ ನೀವು ಪ್ರವಚನ ಮಾಡ್ತೀವಿ, ನಾವು ಕೇಳ್ತೀವಿ, ಎಲ್ಲಿ ಕೃಷ್ಣ ಕಾಣಿಸಲ್ಲ ಅಂದ್ರೆ ನಿಮ್ಮ ಕಣ್ಣಿದಲ್ಲ, ಈ ಕಣ್ಣಿಂದ ಕಾಣಿಸುದಿಲ್ಲ. ಆಯ್ತು ದಾಸ ಹೇಳಿದೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕೂಡನು ಅಂತ ಹೇಳಿದೆ. ಒಳಗಿನ ಕಣ್ಣಿದಲ್ಲ, ಒಳಗಿನ ಕಣ್ಣು ಬಿಟ್ಟು ನೋಡ್ಬೇಕು. ಆ ಕಣ್ಣಿಂದ ನೋಡಿದ್ರೆ ಭಗವಂತ ಕಾಣಿಸ್ತಾನೆ. ಈ ಕಣ್ಣಿಂದ ಬರೀ ಗೋಡೆ ನೆಲ ಲೈಟು ಲೈಟು ಕಾಣಿಸ್ತಾವೆ. ಇದರಿಂದಲ್ಲ, ಒಳಗಿನ ಕಣ್ಣಿಗೆಲ್ಲ ಆ ಕಣ್ಣು ಬಿಟ್ಟು ಅದಕ್ಕೆ ಸಾಧನೆ ಮಾಡ್ತದೆ. ಅಂತ ಸಾಧನೆ ಮಾಡ್ತಾರೆ, ಅದಕ್ಕೆ ಆ ಸಾಧನೆಯಿಂದ ಭಗವಂತ ಕಾಣಿಸ್ತಾನೆ. ಅದಕ್ಕೆ ರಾಯರಂತಾರೆ ಎಂತ, ಶಾಸ್ತ್ರೇಶು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ. ಶಾಸ್ತ್ರಗಳಲ್ಲಿ ಮಹಾಭಾರತ ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರ. ತತ್ರ ನಾಮ ಸಹಸ್ರಕಂ, ಅದರಲ್ಲಿ ಕೂಡ ವಿಷ್ಣು ಸಹಸ್ರನಾಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ವೈಷ್ಣವಂ ಕೃಷ್ಣಗೀತಾ ಚ, ವಿಷ್ಣು ಸಂಬಂಧಿಯಾಗಿರ್ತಕ್ಕಂಥ ಕೃಷ್ಣಗೀತ ಅಂದ್ರೆ ಭಗವದ್ಗೀತೆಯು ತಜ್ಞಾನಾತ್ ಮುಖ್ಯತೆ ಅಂಜಸ, ಅದರಿಂದ ಒಳ್ಳೆ ಜ್ಞಾನ ಬರ್ತಕ್ಕಂಥದ್ದಾಗತ್ತೆ. ಇದು ಕ್ಲಿಷ್ಟವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣ ಅಂದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ರಾಯರು ಹೇಳ್ತಾರೆ, ಕೃಷ್ಣ ಭಗವದ್ಗೀತೆ ಹೇಳಿದಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಕೃಷ್ಣಗೀತೆ ಬಗ್ಗೆ, ಯಥಾಕರ್ಷತೆ ದೇವೇಶು ನಿಯಮ್ಯ ಸಂಕಲಂ ಜಗತ್ತು ನಿಯಮ್ಯ ಸಕಲಂ ಜಗತ್ತು ಅಥೋ ವದಂತಿ ಮುನಯಃ ಕೃಷ್ಣ ಬ್ರಹ್ಮ ಹಿದಾದಿಭಿ. ಕೃಷ್ಣ ಅಂದ್ರೆ ಕರ್ಷತೀತಿ ಕೃಷ್ಣ, ಆಕರ್ಷಣೆ ಮಾಡ್ತಕ್ಕಂಥದ್ದು. ನಾವು ಏನೇ ಒಂದು ಹೇಳಿ ಕೂಡ ಆ ಕೃಷ್ಣ ಬೇಗ ನಮ್ಮನ್ನ ಆಕರ್ಷಣೆ ಮಾಡ್ತಾನೆ. ಆದ್ರಿಂದ ಅಂತ ಕೃಷ್ಣ ಗೀತೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆ ಮಹಾಭಾರತದಲ್ಲಿ ಒಂದು ಭಾಗ. ಒಮ್ಮೆ ಉಡುಪಿಯಲ್ಲಿ ಒಂದು ಸಭೆ ನಡೀತು. ಸಭೆ ನಡೆದ ಪೇಜಾವರ ಸ್ವಾಮಿ ಅಂದ್ರೆ ಈಗ ಇರ್ತಕ್ಕಂಥವಲ್ಲ, ಅವರು ಗುರುಗಳು ವಿಶ್ವೇಶ ತೀರ್ಥರು ಅಂತ. ಅವರಿಗೆ ವಿದ್ಯಾಗುರುಗಳು ಬಲಿಮಾರು ಮತ್ತು ಬಂಗಾರಕೆ ಉಭಯ ಮಠದ ಪೀಠಾಧಿಪತಿಗಳು ವಿದ್ಯಾಮಾನರು ಅಂತ. ವಿದ್ಯಾಮಾನರು ಪೇಜಾವರ ಸ್ವಾಮಿಗಳು ನಮ್ಮ ರಾಘವೇಂದ್ರ ಮಠದ ಈಗಿರ್ತಕ್ಕಂಥ ಸ್ವಾಮಿಗಳವರ ಪರಮಗುರುಗಳು ನಡೆದಾಡುವ ರಾಘವೇಂದ್ರ ತೀರ್ಥರು ಅಂತೇಳಿ ಸುಷಮೇಂದ್ರ ತೀರ್ಥರು. ಇವರು ಅನೇಕ ಉಡುಪಿ ಮಠ ಸ್ವಾಮಿಗಳು ಒಂದು ಸಭೆಯಲ್ಲಿ ಕೂತ್ಕೊಂಡಿದ್ರು. ನಿಮ್ಗೆಲ್ಲ ಗೊತ್ತಿದೆ, ರಾಯರ ಮಠ ಸ್ವಾಮಿಗಳು ಸುಷಮೇಂದ್ರ ತೀರ್ಥರು ಸಂಸ್ಕೃತವನ್ನು ಓದಿದವರಲ್ಲ, ಕನ್ನಡ ಸರಿ ಗೊತ್ತಿರಲಿಲ್ಲ, ಸ್ಪಷ್ಟ ಮಾತಾಡಿ ಬರ್ತಿರಲಿಲ್ಲ. ಇನ್ನೂ 4 ಕ್ಲಾಸ್ ಓದಿದ್ರು. ರಾಯರ ಒಂದು ಅನುಗ್ರಹ ಪೂರ್ವಜನ್ಮ ಸುಕೃತ ಆ ಪೀಠಕ್ಕೆ ಬಂದು ಕೂತಾಗ ನಾನು ಮಂತ್ರಾಲಯದಲ್ಲೇ ಇದ್ದೆ. ಸುಮಾರು 86 ವಯಸ್ಸಿ ಕೂತ್ಕೊಂಡು ಎಲ್ಲಾಗಿ ಊರೇ ಆಡ್ಕೊಂಡು ದಡ್ಡ ಸ್ವಾಮಿ ತಂದು ಪೀಠ ಕೂರಿಸ್ಬಿಡ್ತಾರೆ ಅಂತೇಳಿ ದಡ್ಡು ಅಂತಂದು. ಯಾರು ದಡ್ರು ಅಂದ್ರು ಅವರೆಲ್ಲ ದಡ್ಡರಾಗಿ ಅವರು 24 ವರ್ಷ ಆ ಮಂತ್ರಾಲಯ ವಿಧಾನಸಭೆಯನ್ನ ಪರಿಪಾಲನೆ ಮಾಡ್ತಕ್ಕಂಥ ಮಹಾವಿಜ್ಞಾನಿ. ಯಾಕೆ ಅಂದ್ರೆ ಅವ್ರು ಸದಾ ರಾಮನಾಮ ಸ್ಮರಣೆ ತಾಯ ಸ್ಮರಣೆ ಎರಡು ಬಿಟ್ಟರೆ ಬೇರೆ ಮಾಡ್ತಿಲ್ಲ. ಇಂತಹ ಸ್ವಾಮಿಗಳು ಸಂಸ್ಕೃತ ಓದಿಲ್ಲ, ಸ್ವರಾಭಿಗಂದ್ರೆ ಓದೇ ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಅಂತಹ ಸ್ವಾಮಿಗಳು ಕುತ್ಕೊಂಡಾಗ ವಿದ್ಯಾಮಾನರು ಅವ್ರಿಗೆ ಕಾಲಕ್ಕೆ ಅವರು ಸತ್ಯಧ್ಯಾನರು ಅಂತ ಉತ್ತರಾಯಣ ದೊಡ್ಡ ಸ್ವಾಮಿಗಳು. ಸತ್ಯಧ್ಯಾನರ ಶಿಷ್ಯರು, ವಿದ್ಯಾಶಿಷ್ಯರು, ಪರಂಪರೆ ಶ್ರೇಷ್ಠ ವಿದ್ಯಾಶಿಷ್ಯರು. ಅವರು ವಿದ್ಯಾಮಾನ ದೊಡ್ಡ ಜ್ಞಾನಿಗಳು, ಪೇಜಾವ ಸ್ವಾಮಿ ವಿದ್ಯಾಗುರುಗಳು. ಅವ್ರು ಕೂತಾಗ ನಮ್ಮ ಸುಶೀಲಿಂಗ ಸ್ವಾಮಿಗಳು ಸಭೆ ಖಾಲಿ ಇದ್ದಾಗ ಪ್ರಶ್ನೆ ಮಾಡಿದಂತೆ, ನನಗೆ ಒಂದು ಸಂಶಯ ಇದೆ ಕೇಳಬೇಕು ಅಂತ. ಹೇಳಿ ಅವರಂದ್ರಂತೆ, ಈ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಅಂತ ಬರುತ್ತೆ, ಭಗವದ್ಗೀತೆ ಅಂತ ಬರುತ್ತೆ, ಬೇರೆ ಯಾರು ಶ್ರೇಷ್ಠ? ಇದು ನಿಮಗೆ ಪ್ರಶ್ನೆ ಮಾಡಿದ್ರೆ ನಾನು ನಾಳೆ ಪ್ರವಚನ ಬಂದಾಗ ನೀವು ಉತ್ತರ ಹೇಳಿ ನೋಡ್ಕೊಳ್ತೇನೆ. ಹೀಗೆ ಸುಶೀಲೇಂದ್ರ ಸ್ವಾಮಿಗಳು ವಿದ್ಯಾಮಾನರು ಈ ಪ್ರಶ್ನೆ ಮಾಡಿ ಹೊರಟೋಗ್ಬಿಟ್ರಂತೆ. ಆ ವಿದ್ಯಾಮಾನ ಲಬ್ ಹೊಡ್ಕೊಂಡ್ರು.
ವಿಷ್ಣು ಸಹಸ್ರನಾಮ ಅಂದ್ರೆ ಏನು? ಎಲ್ಲ ನಾಮಗಳು ಭಗವಂತರು ಹೇಳ್ತಾರೆ. ಭಗವದ್ಗೀತೆಯನ್ನು ಯಾರು ಹೇಳಿದ್ರು? ಸಾಕ್ಷಾತ್ ಕೃಷ್ಣ ಹೇಳಿರ್ತಕ್ಕಂಥ. ಇದು ಸಮ ಮಾಡ್ಲಿಕ್ಕಾಗುತ್ತಾ? ಸಮ ಮಾಡ್ಲಿಕ್ಕಾಗುತ್ತೆ ಅಂದ್ರೆ ಇದನ್ನ ಸುಲಭ ಅಲ್ಲ ಪ್ರಶ್ನೆ. ನೋಡ್ಲಿಕ್ಕೆ ಭಯ ದೊಡ್ಡ ಜಾಸ್ತಿ ಕಮ್ಮಿ ತಗೊಳ್ಬೋದು, ಸುಲಭ ಅಲ್ಲ, ಬಹಳ ಯೋಚನೆ ಮಾಡಿರಲ್ಲ. ಎಂತ ವಿಷಯ ಅದು. ಭಗವದ್ಗೀತೆಯನ್ನ ಮಹಾಭಾರತವನ್ನು ಬರತಕ್ಕಂಥವ್ರು ಸಾಕ್ಷಾತ್ ಭಗವಂತನ ಅವತಾರಿಗಾಗತಕ್ಕಂಥ ವೇದವ್ಯಾಸ ಬರತಕ್ಕಂಥ ಗ್ರಂಥ. ಆ ಗ್ರಂಥದಲ್ಲಿ 2 ವಿಷಯಗಳು, ಆ ವಿಷಯದ ಅರ್ಥ ಹೀಗಿದೆ, ಇಂತ ಇದು ಅಂತೇಳಿ ವಿದ್ಯಾಮನು ಬಹಳ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರು ಅಂತ ನಾನು ಚಿಕ್ಕ ಹುಡುಗಿದ್ದಾಗ ಕೇಳಿದ ವಿಷಯ. ಇಲ್ಲಿ ಹೀಗೆ ಮಹಾಭಾರತದಲ್ಲಿ ಬರುವಂತ ಭಗವದ್ಗೀತೆ. ಮಹಾಭಾರತ ಏನು ಬರುತ್ತೆ ಅಂದ್ರೆ, ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿದೆ. 18 ಪರ್ವಗಳನ್ನ ನಾವು ಸ್ವಲ್ಪ ಶ್ರವಣ ಮಾಡೋಣ. ಯಾಕಂದ್ರೆ ಏಕಾಸಿ ಯಾರಿಗೂ ಪರ್ವದ ಹೆಸರೇ ಗೊತ್ತಿರಲ್ಲ, ಕೇಳಿ ಅಷ್ಟೋ ಸ್ವಲ್ಪ ಪೂರ್ಣ ಬರ್ತಂತ. 18 ಪರ್ವ ಯಾವ್ದಪ್ಪ ಅಂದ್ರೆ, 1 ಸಂಭವ, 2 ಸಭಾ, 3 ಅರಣ್ಯ, 4 ವಿರಾಟ್, 5 ಉದ್ಯೋಗ, 6 ಭೀಷ್ಮ, 7 ದ್ರೋಣ ಪರ್ವ, 8 ಕರ್ಣ ಪರ್ವ, 9 ಶಲ್ಯ ಪರ್ವ, 10 ಗದಾ ಪರ್ವ, 11 ಸೌಷಿಪ್ತಿಕಾ ಪರ್ವ, 12 ಶಾಂತಿ ಪರ್ವ, 13 ಅನುಶಾಸನ ಪರ್ವ, 14 ಅಶ್ವಮೇಧಿನಿ ಪರ್ವ, 15 ಮೈಸಲಿ ಪರ್ವ, 16 ಮಹಾಪ್ರಸ್ಥಾನ, 17 ಸರ್ಗಾರೋಹಣ, 18 ಭವಿಷ್ಯತ್ ಪರ್ವ. ಹೀಗ 18 ಪರ್ವಗಳಿರ್ತಕ್ಕಂಥದ್ದು ಈ ಯಾವ ಮಹಾಭಾರತ. ಇಂತಹ ಮಹಾಭಾರತದಲ್ಲಿ 6ನೇ ಪರ್ವ ಭೀಷ್ಮ ಪರ್ವ ಅಂತ. ಆ ಭೀಷ್ಮ ಪರ್ವದಲ್ಲಿ ಬರತಕ್ಕಂಥದ್ದು ಭಗವದ್ಗೀತೆ ಎಂಬುದಾಗಿ ಇಲ್ಲಿ ವಿಶೇಷವಾಗಿ ತಿಳಿಸ್ತಕ್ಕಂಥದ್ದಾಗಿದ್ದರೆ, ಇಂತಹ ಗೀತೆಯನ್ನ ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕಂತೆ. ಈ ಗೀತೆ ಬಗ್ಗೆ ಕೂಡ ಕೆಲವೊಂದು ಸಂಶಯಗಳು, ಜನಗಳಿಗೆ ಆ ಸಂಶಯಗಳು. ನಾನು 2 ವಿಷಯ ಆಗುತ್ತೆ, ಒಳಗೆ ಹೇಳ್ತೀನಿ, ಕೆಳಗೆ ಹೇಳ್ತೀನಿ. ನಮ್ಮ ಗಟ್ಟಿನ ಮೇಲೆ ಇರ್ತಕ್ಕಂಥ ಕೆಲವೊಂದು ಮಠಗಳು, ಗಟ್ಟದ ಕೆಳಗೆ ಬಿಡಿ, ಗಟ್ಟದ ಕೆಳಗಂದ್ರೆ ಉತ್ತಿ ಮಠ ಕಡೆ ಅಲ್ಲ, ಗಟ್ಟದ ಕೆಳಗಂದ್ರೆ ಪರಶುರಾಮ ಕ್ಷೇತ್ರ. ಆದ ಮೇಲೆ ಕೆಳಗೆ ಇರ್ತಕ್ಕಂಥ ಮಠಗಳು ಆ ಸಂಪ್ರದಾಯ ಬೇರೆ, ಈ ಗಟ್ಟದ ಮೇಲೆ ಇರ್ತಕ್ಕಂಥ ನಮ್ಮ ಸಂಪ್ರದಾಯ ಬೇರೆ ಅಂತ ತಿಳ್ಕೊಂಡಿದ್ವಿ. ಶಾಸ್ತ್ರ ಎಲ್ಲರಿಗೂ ಒಂದೇ, ಸಂಪ್ರದಾಯ ಅವರವರ ಮಠಗಳಿಗೆ ಮತ್ತು ಅವರ ಮತಗಳಿಗೆ ಸ್ಥಿರವಾಗಿರ್ತಕ್ಕಂಥ ಸಂಪ್ರದಾಯ. ಈ ಗಟ್ಟದ ಮೇಲೆ ಇರ್ತಕ್ಕಂತಹ ಕೆಲವು ಮಠಗಳಲ್ಲಿ ಏನ್ ಮಾಡ್ತಾರೆ, ಭಗವದ್ಗೀತೆಯನ್ನ ಹೇಳಬಾರದು ಅಂತ. ಯಾಕೆ? ಇದು ಪಂಚಮ ವೇದವನ್ನ ಹೆಣ್ಮಕ್ಳು ಹೇಳಿ ಅದರಿಂದ ಪಂಚವೇದ ಹೇಳ್ಬಾರ್ದು ಅಂತ. ಒಂದ್ಸರಿ ಹೊಸಪೇಟೆ ಒಳಗೆ ವೇಣುಗೋಪಾಲಕೃಷ್ಣ ದೇವರ ಗುಡಿ ಇದೆ, ಅಲ್ಲಿ ಪ್ರವಚನಕ್ಕೆ ನಾವು ಹೋಗಿದ್ದೆ. ಅಲ್ಲಿ ಪನಿಮಾರ ಸ್ವಾಮಿಗಳು ಇದ್ರು. ಯಾರೊಬ್ರು ಗಂಡು ಸೆಟ್ಟು ಎದ್ದು ಬಿಟ್ಟು ಇದ್ಕೊಂಡು, ಸ್ವಾಮಿ ನಮ್ಮ ಪ್ರಶ್ನೆ ಭಗವದ್ಗೀತೆ ಬಗ್ಗೆ ಏನು ಹೇಳಿದೆ ಅಂತ ಕೇಳಿದ್ರೆ, ಸ್ವಾಮಿ ಭಗವದ್ಗೀತೆಯನ್ನ ಹೆಣ್ಮಕ್ಳು ಹೇಳ್ಬಾರ್ದು ಅಂದ್ರೆ ಹೇಳೋಕ ಬೇಡವ ಅಂತ ಕೇಳಿ. ಪನಿಮಾರ ಸ್ವಾಮಿ ನಕ್ಕ ಅಂತ ಹೇಳಿದ್ರು, ನನಗೆ ಚಿಕ್ಕ ಮಗುವಿದ್ದಾಗ ನನಗೆ ಭಗವದ್ಗೀತೆಯನ್ನ ನನ್ನ ತಾಯಿಯೇ ಹೇಳಿಕೊಟ್ಟರು ಅಂದ್ಬಿಟ್ಟು. ನಮ್ಮ ಘಟದ ಮೇಲೆ ಕೆಲವು ಮಠಗಳು ಬೇಡ, ಇನ್ನೊಂದು ಮಠ ಯಾವತ್ತೂ ಮಠವನ್ನು ಮಾಡೋದಿಲ್ಲ, ಅವ್ರ ಸಂಪ್ರದಾಯ. ಕೆಲವು ಮಠದಲ್ಲಿ ಹೆಣ್ಮಕ್ಳು ಭಗವದ್ಗೀತೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ನನಗೆ ಬಂದ ಕೇಳ್ತಾರೆ, ಸ್ವಾಮಿ ರಾಘವೇಂದ್ರ ಸ್ವಾಮಿ ತಾಯಿ ಸ್ತೋತ್ರ, ತಾಯಿ ಅಷ್ಟಕ, ಶ್ರೀ ಗುಣಬೋಧ ಹೆಣ್ಮಕ್ಳು ಹೇಳ್ಬಾರ್ದ? ಹೇಳ್ಬಾರ್ದು. ಸ್ತೋತ್ರವಾದ ಕೂಡ ಅದರಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತಿ ಅಷ್ಟಾಕ್ಷರ ಮಂತ್ರ ಅಂತಿದೆ. ಅಲ್ಲಿ ಓಂಕಾರವನ್ನ ಹೆಣ್ಮಕ್ಳು, ಓಂಕಾರ ಪ್ರಣವ, ಅದ್ರ ಬಗ್ಗೆ ಒಂದು ಉಪನ್ಯಾಸ ಗಂಟೆ ಮಾಡ್ಬೋದು. ಅದು ಪ್ರಣವನ್ನ ಹೆಣ್ಮಕ್ಳು ಉಚ್ಚಾರಣೆ ಮಾಡಬಾರ್ದು. ಅದರಿಂದ ಪ್ರಾಯಶ್ಚಿತ್ತ ಹೇಳ್ಬೇಡಿ. ಜನಗಳು ಅಲ್ಲ ರೀ, ಹೆಣ್ಮಕ್ಳಿಗೋಸ್ಕರ ಎಷ್ಟು ಬರೀ ಪುರಂದ್ರದಾಸ್ ಒಬ್ಬರೇ 4,75,000 ಹಾಡು ಬರೆದಿದ್ದಾರೆ. ವಾದಿರಾಜ ಸ್ವಾಮಿಗಳು ಬೇಕಾದ ಟೀಕೆ ಬರೆದಿದ್ದಾರೆ. ನಮ್ಮ ವಿಜಯದಾಸರು 25,000 ಸುವಾರಿಗಳು ಬರೆದಿದ್ದಾರೆ. ಜಗನ್ನಾಥದಾಸ ಬರೆದಿದ್ದಾರೆ. ಅನೇಕ ದಾಸರು ಹಾಡು ಬರೆದಿದ್ದಾರೆ. ಅವುಗಳು ಹೇಳ್ತಾ ಇದ್ರಿ. ಲಕ್ಷ್ಮೀ ಶೋಭಾನ ಇದೆ, ಹರಿಕಥಾಮೃತ ಸಾರ ಸಾಕು. ದಾಸರು ಮಾಡತಕ್ಕಂತಹ ಈ ಯಾವ ಹರಿಕಥಾಂಶವನ್ನು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವ ಸಾರ್ಥಕವಾಗುತ್ತೆ. ಹೆಣ್ಮಕ್ಳು ಬೇರೆ ಸಾಧನೆ ಬೇಡ. ಯಾಕೆ ವೇದ ಪುರಾಣ ಅಂತ ಹೋಗ್ತೀವಿ ನೀವು ಕೇಳಿ ಶ್ರವಣ ಮಾಡಿ. ನೀವು ಹೇಳ್ಬೇಕಂದ್ರೆ ಹರಿಕಥಾಂಶ ನಿತ್ಯ ಹೇಳ್ಕೊಡ್ರಿ. ನಿತ್ಯ 4 ಪದ್ಯ ಬೆಳಗ್ಗೆ 10 ವರ್ಷದ ಕಾಫಿ ಮುಂಚೆ ಸ್ನಾನ ಮಾಡಿ ಮತ್ತೆ ಹೋಗ್ರಿ ಗಾಯತ್ರ ಹೋಗಿ ಹರಿಕಥಾಂಶ 4 ಶ್ಲೋಕ ಹೇಳಿ. 4 5ರಿಂದ 4 ಶ್ಲೋಕ ಮರುದಿವಸ ಇದೆ. 8 ಆಯ್ತು, 8ರಿಂದ 4 ಈಗ 12 ಹೇಳಿ. ನಿತ್ಯ ಹೇಳ್ಕೊಂಡು ಹೋಗಿ ಒಂದು ವರ್ಷಕ್ಕೂ ಹರಿಕಥಾಂಶ ಸಂಪೂರ್ಣ ಮುಗಿತಾನೆ. ನೀವು ಕೆಲಸ ಬಿಡ್ರಿ ಸಾಕು. ಸಾಧನೆ ಬೇಕಾದಷ್ಟು ಆಯ್ತು. ಒಬ್ಬ ಗಂಡನ ಮಗನು ಸುಧಾರಿಗಂತ ಓಡ್ಕೊಂಡು ಬಂದು ಸುಧಾವನ್ನ ಪಾರಾಯಣ ಮಾಡಿ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಹರಿಕಥಾಂಶ ಬರುತ್ತೆ. ಹರಿಕಥಾಂಶ ಅಂತ ಹೇಳ್ಕೋಬೇಡಿ. ನಾನು ಅದನ್ನು ಕೂಡ ಅದೇ ಊರಲ್ಲಿ ಮನೆಯಲ್ಲಿ ಸುಮಾರು 13 ವರ್ಷ ದಾಸ ಸೇವೆ ಮಾಡ್ಕೊಂಡು ಇದ್ದವನು. ಹರಿಕಥಾಂಶದಲ್ಲಿ ಎಷ್ಟು ಕಠಿಣವಾದ ವಿಷಯಗಳಿದೆ ಗೊತ್ತಾ? ನನಗೆ ತಿಳಿದಿರ್ತಕ್ಕಂಥ ಅನೇಕ ವಿಷಯಗಳನ್ನ ನಾ ಪಿಠಾಧಿಪತಿಗಳನ್ನು ಕೇಳಿ ತಿಳ್ಕೊಂಡೆ. ನೋಡ್ಲಿಕ್ಕೆ ವಾಕ್ಯ ಕನ್ನಡದಲ್ಲಿದೆ, ಅದು ಅರ್ಥ ಸುಲಭ ಆಗೋದಿಲ್ಲ. ಮಹಾಭಾರತ, ರಾಮಾಯಣ, ಭಾಗವತ ಚೆನ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡ್ರೆ ಹರಿಕಥಾಂಶ ಓದ್ಬೇಕು, ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಗೊತ್ತಾಗೋದಿಲ್ಲ. ಹರಿಕಥಾಂಶ ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ ಗ್ರಂಥ, ತುಂಬಾ ಕಷ್ಟವಾದ. ಅದಕ್ಕೆ ತಿಳ್ಕೊಂಡು ಪ್ರಪಂಚದಲ್ಲಿ ಯಾವ ಗ್ರಂಥಗಳಿಗೂ ಕೂಡ ಕನ್ನಡಕ್ಕೆ ಸಂಸ್ಕೃತ ವ್ಯಾಖ್ಯಾನ ಇಲ್ಲ, ಸಂಸ್ಕೃತ ಕನ್ನಡ ವ್ಯಾಖ್ಯಾನ ಇದೆ.
ಕನ್ನಡ ಪದ್ಯ ಇರತಕ್ಕಂಥ ಹರಿಕಥಾಮೃತಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಇದೆ. ಇದು ವಿಶೇಷವಾಗಿ ಹೇಳುವಂತ ಹೆಮ್ಮೆಯನ್ನು ಹೇಳ್ಕೋಬೇಕು ನಾವೆಲ್ಲ. ಆದ್ರಿಂದ ಭಗವಂತನ ಕಥೆಗಳನ್ನ ಹೇಳಲಿಕ್ಕೆ ಬೇಕಾಷ್ಟಿದೆ. ಹೇಳಲಿಕ್ಕೆ ಮತ್ತು ಆ ಸ್ಥಳಗಳಿಗೆ ಯಾರಿಗೆ ಒಂದು ವರ್ಣಾಶ್ರಮ ಅಂತಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮಿ, ವಾನಪ್ರಸ್ಥಾಶ್ರಮಿ, ಸನ್ಯಾಸಿ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಗೃಹಸ್ಥಾಶ್ರಮಿಗೆ ಆಗ್ಬಿಟ್ಟು ಸನ್ಯಾಸಿ ನಾವು 100,000 ಜಪ ಮಾಡ್ತೀವಿ. ಯಾರೇನು ಜಪ ಮಾಡಿದರೆ ಹೇಳಿ ನನಗೆ? 100,000 ಜಪ ಹೇಳಿಲ್ಲ. ಕಲಿಯುಗ ಜಪಕ್ಕೆ ಹೇಳೇ ಇಲ್ಲ. ಸನ್ಯಾಸಿ ಬಿಟ್ಟು ಸನ್ಯಾಸಿ ಬೇರೆ ಕೆಲಸ ಇಲ್ಲ. 24 ಹರಿನಾಮ ಸ್ಮರಣೆ ಮಾಡಬೇಕು. ಗೃಹಸ್ಥಾಶ್ರಮಿಗೆ 1000 ಜಪ ಮಾಡ್ಕೊಂಡು ಕೂತ್ಕೊಂಡು ಹೇಳಿಲ್ಲ. ನಿಮ್ ನಿತ್ಯ ದೈನಿಕ ಕರ್ಮ ಏನ್ ಮಾಡ್ಬೇಕು ನೀನು ಅದನ್ನ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ಬೇಕಪ್ಪ? ಸಂಧ್ಯಾವಂದನೆ ಮಾಡು, ವೈಷ್ಣವ ಮಾಡು, ನೀವು ಮಂತ್ರ ಜಪ ಮಾಡ್ಕೊ, ಗೃಹಸ್ಥಾಶ್ರಮ ಸರಿಯಾಗಿ ಪರಿಪಾಲನೆ ಮಾಡು. ಒಂದ್ಸರಿ ಒಬ್ಬ ಗುರುವಿನ ಹೋಗ್ತಾ ಇದ್ದೆ, ಏನೋ ಮಾತಾಡ್ಬೇಕಾದ್ರೆ ಧನ್ಯವಸ್ತು ಗೃಹಸ್ಥಾಶ್ರಮ ಎಂದಿದೆ. ಅವ್ರು ಸ್ವಾಮಿ ಬೈದ್ರು, ಹೌದಪ್ಪ ನೀವು ಗೃಹಸ್ಥಾಶ್ರಮ ಧನ್ಯ, ನಾವು ಸನ್ಯಾಸ ಪಡಬೇಕು. ಸನ್ಯಾಸ ಇದ್ದಷ್ಟು ಕಷ್ಟ ಯಾವ ಗೃಹಸ್ಥರಿಗೆ ಇಲ್ಲ. ಸಾಧನೆ ಜೀವಿ ಅಂದ್ರೆ ಈ ಗೃಹಸ್ಥಾಶ್ರಮನೆ ಹೇಳ್ತಿ ಮಕ್ಕಳು ಮೊಮ್ಮಕ್ಕಳು ಹಿಡ್ಕೊಂಡು ಆರಾಮ್ ಸಾಧನೆ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಬೇರೆ ಕೇವಲ ಸನ್ಯಾಸಿ ಆಗಿರ್ತೀವಿ, ನಾವು ಸನ್ಯಾಸಿ ನಡೆಸ್ತಾರೆ ಅವ್ರ ಕಷ್ಟ ಯಾರಿಗೂ ಆಗಬೇಕು. ಮುಳ್ಳಿನ ಮೇಲೆ ಕೂತಿರ್ತಕ್ಕಂಥ ಸ್ಥಳ ಆ ಸನ್ಯಾಸಿಗಳ ಸ್ಥಳ. ಇಲ್ಲಿ ಪ್ರಸ್ತುತ ನಾಮಸ್ಮರಣೆ ಮಾಡ್ಲಿಕ್ಕೆ ವಿಶೇಷವಾಗಿ ಕೃಷ್ಣನನ್ನ ಸ್ಮರಣೆ ಸದಾ ನಾವು ಮಾಡಬಹುದು ಅಂತಾರೆ. ಹಂತದಲ್ಲಿ ಬರ್ತಕ್ಕಂಥ ಭಗವದ್ಗೀತೆ ಅಂತ ಹೇಳ್ತಾರೆ. ಈ ಭಗವದ್ಗೀತೆಯಲ್ಲಿ ಪದ್ಮಿನಿ ಪುರುಷೋತ್ತಮ ಮಾಸ ಅಂತ ಹೇಳಿದ್ವಿ. ಅದು ಸರಿಯಾಗಿ ಈ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮ ಯೋಗ ಅನ್ನೋದಾಗಿ 15ನೇ ಅಧ್ಯಾಯದ ಭಗವದ್ಗೀತೆ ಇಲ್ಲಿ ಬರ್ತಕ್ಕಂಥದ್ದಾಗಿದೆ. ಈ 15ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಒಟ್ಟು ಶ್ಲೋಕ 20 ಶ್ಲೋಕ ಇರ್ತಕ್ಕಂಥದ್ದು. ಇಲ್ಲಿ 20 ಶ್ಲೋಕದ ಕೂಡಿರ್ತಕ್ಕಂಥದ್ದು ಈ ಯಾವ ಪಂಚದಶೋಧ್ಯಾಯ, ಈ ಯಾವ ಭಗವದ್ಗೀತೆ. ಇಲ್ಲಿ ನಾನು ಸಾರಾಂಶ ಟೈಮ್ ಆಗ್ತಾ ಹೋದಾಗ ಸಾರಾಂಶ ಮಾತ್ರ ಹೇಳ್ಬಿಡ್ತೀನಿ. ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲವನ್ನೂ ಕೂಡ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ಅರ್ಜುನ ಸಂಶಯವೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ಅನೇಕ ವಿಷಯ ಹೇಳ್ತಾನೆ. ನೋಡಪ್ಪ, ನಮ್ದು ಒಂದು ದೇಹ ಏನಿದೆಯಲ್ಲ, ಈ ದೇಹ ಪಾಂಚಭೌತಿಕ ದೇಹ. ಇದು ಎಂದಾದ್ರೂ ಕೂಡ ಮಣ್ಣಲ್ಲಿ ಸೇರತಕ್ಕಂಥ ದೇಹ. ಇದು ಯಾವ ದೇಹ ಶಾಶ್ವತ. ಯಾವ ಸನ್ಯಾಸಿ ಆಗಲಿ, ಸ್ವಾಮಿಗಳು, ಪೀಡಾಧಿಪತಿ ಎಲ್ಲರೂ ಒಂದು ಹೋಗಬೇಕಾದ್ರೆ ಯಾರು ಶಾಶ್ವತ ಉಳ್ಕೊಳ್ಳೋದಿಲ್ಲ. ಉಳ್ಕೊಂಬಿಡಿ. ಯಾಕಂದ್ರೆ ಉಳ್ಕೊಳ್ಳೋದು ಯಾವ್ದು ಒಬ್ಬನೇ ಭಗವಂತ ಒಬ್ಬನೇ. ಲಕ್ಷ್ಮೀದೇವಿ ಕೂಡ ಇಲ್ಲ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಅವಳು. ಆದರೆ ಅವಳೇನ್ ಮಾಡ್ತಾಳೆ, ಭಗವಂತನು ಮಹಾಪಳಯದಲ್ಲಿ ಅದನ್ನೇ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಶಿರಸಾ ಸ್ಮರಾಮಿ. ಮಹಾಪಳಯವಾದಾಗ ಏನೇನು ಇರಲ್ಲ, ಇಡೀ ಪ್ರಪಂಚ ನೀರು. ಅಲ್ಲಿ ಒಂದು ಆಲದ ಎಲೆ, ಆ ಆಲದ ಎಲೆ ಮೇಲೆ ಭಗವಂತ ಚಿಕ್ಕ ಬಾಲಕನಾಗಿ ತನ್ನ ಬಲಗಾಲಿನ ಎಬ್ಬಟ್ಟನ್ನ ಬಾಯಿ ಚೀಪ್ತಾ ಮಾಡ್ಕೊಂಡಿರ್ತಾನೆ ಭಗವಂತ. ಇನ್ನ ಲಕ್ಷ್ಮೀದೇವಿ ಎಲ್ಲಿದೆ ಅಂತ ಕೇಳಿದ್ರೆ, ಲಕ್ಷ್ಮೀದೇವಿ ಶ್ರೀ ಭೂ ದುರ್ಗಾ 3 ರೂಪದಿಂದ ನೀರು ಮತ್ತು ಆ ಕತ್ತಲು ಮತ್ತು ಆ ಯಾವ ಎಲೆ, ಈ ರೂಪದಿಂದ ಆ ಲಕ್ಷ್ಮೀದೇವಿ ಇರ್ತಾಳೆ. ಇನ್ ಬಿಟ್ಟರೆ ಬ್ರಾಹ್ಮಣ ಇನ್ನು ಯಾರು ಇಲ್ಲ. ಮತ್ತೆ ಭಗವಂತ ಸೃಷ್ಟಿ ಯಾವ ಮಾಡಬೇಕು ಅಂತಾನೋ ಆ ಮತ್ತೆ ಪುನಃ ಭಗವಂತ ಅಲ್ಲಿಂದ ಬಂದು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಮಹಾಪಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಉಳಿಯೋದು, ಯಾರು ಉಳಿಯೋದಿಲ್ಲ. ಹೀಗೆ ಭಗವಂತನಂತಕ್ಕಂಥವನು ವಿಶಿಷ್ಟವಾಗಿರ್ತಕ್ಕಂಥ ಸರ್ವೋತ್ತಮ, ನಾಶರಹಿತ, ಅವನು ವಿಶಿಷ್ಟವಾಗಿರ್ತಕ್ಕಂಥ ಪುರುಷೋತ್ತಮ. ಇಂತಹ ಪುರುಷೋತ್ತಮ ಒಂದು ಉದಾಹರಣೆ ಕೊಡ್ತಾನೆ. ಏನಪ್ಪಾ ಅಂದ್ರೆ, ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ 3 ವಿಭಾಗ. ಸಾತ್ವಿಕತೆ ನಮ್ಮ ದೇಶದಲ್ಲಿ ಜಾಸ್ತಿ ಆದಾಗ ಮಳೆ, ಬೆಳೆ, ಬಿಸಿಲು, ಗಾಳಿ ಎಲ್ಲವೂ ಕೂಡ ಸಮಾನವಾಗಿರುತ್ತೆ. ಸಾತ್ವಿಕತೆ ಕಮ್ಮಿಯಾಗಿ ರಾಜಸ ಆಯ್ತಪ್ಪ ಅಂದ್ರೆ ಸ್ವಲ್ಪ ಮಳೆ, ಸ್ವಲ್ಪ ಬೆಳೆ, ಸ್ವಲ್ಪ ಚಳಿ, ಇದು ಅರ್ಧಂಬರ್ಧ ಬರ್ತಿರುತ್ತೆ. ಇನ್ನ ಸಾತ್ವಿಕ ತಾಮಸ ಬಂತು ಅಂದ್ರೆ ಕೈಯಾಗದು, ನೀರು ಬಂದು ದೇಶ ಹಾಳಾಗಿ ಎಲ್ಲ ಬರಗಾಲ ಬಂದು, ನಾವು ಕೇಳಿ ಚಿಕ್ಕೂರಿಂದ ನೋಡಿಲ್ಲ, ಕೇಳಿವಿ ಬರಗ ನಮ್ಮ ಗುಲ್ಬರ್ಗ, ಬಿಜಾಪುರ ಹೋದ್ರೆ ಬರಗಾಲ, ಕುಡಿಯಕ್ಕೆ ನೀರಿದ್ದಿಲ್ಲ, 12 ವರ್ಷ ಕ್ಷಾಮ ಬಂದಿತ್ತು ಅಂತ ಕೇಳಿವಿ. ನಾವು ನೋಡಿಲ್ಲ. ನಾವು ನೋಡಿದ್ದಲ್ಲ ಎಲ್ಲ ನೋಡಿದ್ರೆ ಒಂದಿದೆ, ಕರೋನಾ ಅಂತ ಎಲ್ಲ ನೋಡಿದ್ವಿ ನಾವು. ಅವಾಗ ಎಂತ ಕಷ್ಟ ಇತ್ತು ನಮ್ಗೆ ಗೊತ್ತಿದೆ. ಇದನ್ನು ಯಾವಾಗುತ್ತೆ ಅಂದ್ರೆ ಸಾತ್ವಿಕದ, ರಾಜಸ, ತಾಮಸ ಜಾಸ್ತಿ ಆದಾಗ ಇವೆಲ್ಲ ಬರ್ತಾವೆ. ಇದು ಭಗವಂತ ಮಾಡುವಂಥದ್ದು. ಯಾವ ಜಾಸ್ತಿ ಆಗುತ್ತೋ ಆ ರೀತಿ ದೇಶ ಇರ್ತದೆ. ಈ ಸಾತ್ವಿಕತೆ, ರಾಜಸತ್ವ, ತಾಮಸತ್ವ ಈ 3 ಕೂಡ ಜಾಸ್ತಿ ಆದಾಗ ವ್ಯತ್ಯಾಸ ಕಂಡು ಬರ್ತಾನೆ ಅಂತ ಹೇಳ್ತಾರೆ. ಈಗ ವೃಕ್ಷ ಅಂತ ಅನ್ನೋದು ಭೂಮಿ ಎಂದಿರುತ್ತೆ. ಭೂಮಿ ಯಾರು? ಮಣ್ಣಿನಿಂದ ಕೂಡಿರ್ತಕ್ಕಂಥ ಭೂಮಿ. ಮಣ್ಣಿನಲ್ಲಿ ವೃಕ್ಷ ಇದೆ, ಆ ವೃಕ್ಷದ ಕೆಳಗಡೆ ಭೂಮಿ ಇದೆ. ಭೂಮಿಗೆ ಒಡೆಯ ಭಗವಂತ ನಿಯಾಮಕ. ಆದ್ರೆ ವೃಕ್ಷಕ್ಕೂ ಭೂಮಿಗೆ ಸಂಬಂಧ ಉಂಟಾ? ಇಲ್ಲ.
ಸಂಬಂಧ ಉಂಟು ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ಯಾವ ಸಂಬಂಧ ಉಂಟು? ವೃಕ್ಷ ಬೆಳೆದು ತನ್ನ ಬೇರನ್ನ ಭೂಮಿಯನ್ನು ಬಿಟ್ಟು ಮೇಲ್ಗಡೆ ಬಂದು ಕೊಂಬೆಗಳಾಗಿ, ಕೊಂಬೆಯಿಂದ ಎಲೆಯನ್ನು ಬಿಟ್ಟು ಎಲೆಯಿಂದ ಹೂಗಳಾಗಿ, ಹೂಗಳಿಂದ ಫಲವನ್ನು ಕೊಟ್ಟು ಆ ಫಲದಿಂದ ಇನ್ನೊಂದು ಬೀಜ ಬಂದು ಆ ಬೀಜ ವೃಕ್ಷವಾಗುತ್ತೆ. ಅಲ್ಲಿ ತನಕ ಭೂಮಿಗೆ ಅಷ್ಟು ಸಂಬಂಧ. ಆ ವೃಕ್ಷ ಭೂಮಿಯಿಂದ ಬೇರ್ಪಟ್ಟಾಗ, ಛೇದನ ಮಾಡಿದಾಗ ಹೌದಾ, ಭೂಮಿ ಸಂಬಂಧ ವೃಕ್ಷಕ್ಕುಂಟ ಇಲ್ಲ. ಆದ್ರೆ ಭೂಮಿ ಶಾಶ್ವತ. ಹಾಗೆಯೇ ಉದಾಹರಣೆ ಕೊಟ್ಟು ನಮ್ಮ ಕೃಷ್ಣ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಶ್ಯ ಪರಮಾವಿ ಯಶ್ಯಂ ವೇದವಿತ್ ಅಂತ ಹೇಳಿದ್ದಾರೆ. ಆ ರೀತಿ ವೃಕ್ಷಕ್ಕೆ ಉದಾಹರಣೆಯನ್ನು ಕೊಟ್ಟು ಅವರು ವಿಶೇಷವಾಗಿ ಆ ವೃಕ್ಷ ಯಾವುದು ಶಾಶ್ವತವಾಗಿರುತ್ತೋ ಭಗವಂತ ಶಾಶ್ವತವಾಗಿರ್ತಾನೆ. ಅಲ್ಲಿ ಪರಶುಕ್ಲ ತ್ರಯರು ಅಂತ ನಿಮ್ಗೆ ಗೊತ್ತಿರ್ಬೋದು. 5 ಮಂದಿ 3 ಭಾಗ, 3 ವಿಭಾಗ, 5 ಮಂದಿ. ಯಾರಪ್ಪ ಅಂದ್ರೆ ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರ ಪುರುಷರು ಅಂದ್ರೆ ಕ್ಷರ ಅಂದ್ರೆ ನಾಶ ಹೊಂದುವವರು ಅಂತ. ಯಾರು ಅಂದ್ರೆ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ತೃಣ ಪರ್ಯಂತರವಾಗಿ ಎಲ್ಲರೂ ಕ್ಷರ ಪುರುಷರೇ, ಎಲ್ಲರೂ ನಾಶ ಆಗ್ತಾರೆ. ಇನ್ನ ಅಕ್ಷರ ಪುರುಷ ಯಾರಪ್ಪ ಅಂದ್ರೆ ಲಕ್ಷ್ಮೀ ಒಬ್ಬೆ, ಅವ್ರಿಗೆ ನಾಶ ಇಲ್ಲ, ಅವ್ರು ಅಕ್ಷರ ಪುರುಷರು. ಕ್ಷರ ಅಕ್ಷರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣು ಶ್ರೀಮನ್ನಾರಾಯಣ. ಕ್ಷರ ಪುರುಷನಲ್ಲ, ಅಕ್ಷರ ಪುರುಷನಲ್ಲ, ಅವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಲಕ್ಷ್ಮೀದೇವಿಗೆ ನಾರಾಯಣನಿಗೆ ವಿಯೋಗವಿಲ್ಲ. ಯಾವತ್ತು ಕೂಡ ನಮ್ಮ ಮನೆಯೊಳಗೆ ಏನ್ ಪೂಜೆ ಮಾಡ್ತೀವಿ, ನಾಳೆ ವರಮಲಕ್ಷ್ಮಿ ಪೂಜೆ ಮಾಡ್ತೀವಿ. ವರಮಲಕ್ಷ್ಮಿ ಒಬ್ಬಕ್ಕೆ ಏನ್ ಮಾಡ್ತಾರೆ ನೀವು? ಅಲ್ಲಿ ವಿಷ್ಣು ಸಮೇತವಾಗಿ ಲಕ್ಷ್ಮೀನಾರಾಯಣ ಪೂಜೆ, ಅದು ಅನಂತ ಪೂಜೆ ಮಾಡ್ತಾರೆ. ಅನಂತ ಎಲ್ಲ ಲಕ್ಷ್ಮೀ ದೇವಿ ಇದ್ದಾರೆ. ಭಗವಂತ ಪೂಜೆ ಯಾವತ್ತೂ ಒಂದಾಗೋದಿಲ್ಲ. ಲಕ್ಷ್ಮಿ ಬಿಟ್ಟು ಭಗವಂತ ಇಲ್ಲ, ಭಗವಂತ ಬಿಟ್ಟು ಲಕ್ಷ್ಮಿ ಇಲ್ಲ. ಯಾರಾದ್ರೂ ತಿಳ್ಕೊಂಡ್ಬಿಟ್ರೆ ಅವರು ಅಜ್ಞಾನಿಗಳು ಅಂತ ಹೇಳ್ತಾರೆ. ಇಂತಹ ಭಗವಂತ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಕೂಡ ಕ್ಷರ ಅಕ್ಷರಗೆ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಸರ್ವೋತ್ತಮನಾಗಿದ್ದಾನೆ. ಇಂತಹ ಭಗವಂತ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿಯು ತಾನು ಕೂಡ ಯಾವ ರೀತಿಯಪ್ಪ ಅಂತಂದ್ರೆ ಮಹಾಪ್ರಳಯದಲ್ಲಿ ಇದ್ದಂಗೆ ಇದ್ದರೂ ಕೂಡ ಈ ಕ್ಷರ ಅಕ್ಷರವನ್ನು ನಾಶ ಮಾಡ್ತಕ್ಕಂಥ ಭಗವಂತನೇ ಆದ್ರೂ ಕೂಡ ಆ ಭಗವಂತ ಅನೇಕ ಅವತಾರಗಳನ್ನ ಮಾಡಿ ಸೃಷ್ಟಿಯನ್ನ ಮಾಡ್ತಕ್ಕಂಥವನಾಗ್ತದೆ. ಈ ಸೃಷ್ಟಿಯಿಂದ ಬ್ರಹ್ಮ, ರುದ್ರಾದಿಗಳು, ದೇವತೆಗಳು, ತಾರಕನಿಗೆ ಎಲ್ಲರೂ ಕೂಡ ಇಲ್ಲಿ ಬರ್ತಕ್ಕಂಥವ್ರಾಗ್ತಾರೆ. ಈ ಕ್ಷರ ಪುರುಷ ಅಕ್ಷರ ಪರೀಕ್ಷೆ ಭಿನ್ನವಾಗಿರ್ತಕ್ಕಂಥವಲ್ಲಿ ಈ ಯಾವ ಚತುರ್ಮುಖ ಬ್ರಹ್ಮದೇವರು, ಅವರ ಹೆಂಡತಿ ಆಗಿರ್ತಕ್ಕಂಥ ಸರಸ್ವತಿ ದೇವಿ ಮತ್ತು ಭಾರತೀ ದೇವಿ ಮತ್ತು ಮುಖ್ಯ ಪ್ರಾಣದೇವರು, ಈ 4 ಜನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಆ ಯಾವ ಲಕ್ಷ್ಮೀ ದೇವಿ ಮತ್ತು ಭಗವಂತ, ಇವರು ಪರಶುಕ್ಲ ತ್ರಯರು ಎಂಬುದಾಗಿ ವಿಶೇಷ ಕಲ್ತಾರೆ. ಈ ಪರಶುಕ್ಲ ತ್ರಯರೊಳಗೆ 3 ವಿಭಾಗ. ಒಂದು ವಿಭಾಗ ಭಾರತೀ ದೇವಿ ಮತ್ತು ಆ ಯಾವ ಮುಖ್ಯ ಪ್ರಾಣದೇವರು ಒಬ್ಬರು, ಇನ್ನ ಬ್ರಹ್ಮದೇವರು, ಸರಸ್ವತಿ ದೇವಿ 2, ಇನ್ನು 3ನೇದು ಆ ಲಕ್ಷ್ಮೀ ದೇವಿ. ಇವರು ಯಾವತ್ತೂ ಕೂಡ ಭಗವಂತನ ಬಗ್ಗೆ ಅಜ್ಞಾನ ಬರೋದಿಲ್ಲ. ನಾವು ಇವತ್ತು ಭಗವಂತ ಬಿಡಪ್ಪ ಸುಳ್ಳು ಹೇಳ್ತಾರೆ, ಇದು ಕಾಣಿಸ್ಬೇಕಾಯ್ತಲ್ಲ ಹೀಗಂತೀವಿ. ಯಾವತ್ತೂ ಕೂಡ ಈ 5 ಜನ ಯಾವತ್ತು ಮನಸ್ಸಲ್ಲಿ ಕನಸಲ್ಲಿ ಕೂಡ ಭಗವಂತ ಇಲ್ಲ ಅಂತ ಕಂದ್ರೆ ಒಪ್ಪೋದಿಲ್ಲ. ಇವ್ರು ಮಾತ್ರ ಅದು ಬಿಟ್ರು ಗರುಡ, ಶೇಷ, ರುದ್ರ, ಇಂದ್ರ, ಪಾಮು ಯಾವ ದೇವತೆಗಳಲ್ಲಿ ಅಜ್ಞಾನ ಬಂದೇ ಬರುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ಪೂರ್ವ ಜನ್ಮದ ಪುಣ್ಯವು ಕೂಡ ರಾಸವಾಗಿ ಕಷ್ಟವನ್ನು ಕೊಡಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆಯಿಲ್ಲ, ಮನುಷ್ಯ ತಪ್ಪು ಮಾಡಿದ್ರೆ ಪೊಲೀಸ್ ಹಾಕೊಂಡು ಜೈಲಿಗೆ ಹಾಕ್ತಾರೆ. ದೇವರು ತಪ್ಪು ಮಾಡಿದ್ರೆ ಭಗವಂತ ಏನೂ ಮಾಡೋದಿಲ್ಲ, ಇವಾಗ ಭೂಲೋಕದಲ್ಲಿ ಅವತಾರ ಮಾಡ ಅಂತ ಹೇಳ್ತಾರೆ. ಅವ್ರ ಶಿಕ್ಷೆ ಅದೇ. ದೇವರು ತಪ್ಪು ಮಾಡಿದ್ರು ಅಂದ್ರೆ ಭೂಲೋಕ ಅವತಾರ. ಶಂಕರ ದೇವತೆ ಬ್ರಹ್ಮದೇವರು ತಪ್ಪು ಮಾಡಿದ ರಾಯರಾಗಿ ಇಟ್ಟಿದ್ರು. ಶಂಕರೆಲ್ಲ ಪ್ರಹ್ಲಾದ, ದಾಸರಾಜ ರಾಯರು ಬಂದಲ್ಲ, ದೇವ್ರು ತಪ್ಪು ಮಾಡಿದ್ರು. ತಪ್ಪು ಮಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದು ಅಲ್ಲ, ಪ್ರತಿಯೊಬ್ಬ ದೇವತೆಯು ಕೂಡ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಭೂಲೋಕದಲ್ಲಿ ಅವತಾರ ಮಾಡೋದು. ಹೀಗೆ ನಾವು ತಪ್ಪು ಮಾಡಿದ್ರೆ ನಮ್ ಜೈಲಿ ಆಗ್ತದೆ. ಹೀಗೆ ಇರಬೇಕಾದ್ರೆ ಇಂತಹ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡ್ಕೊಂಡು ಭಗವಂತ ತಾನು ಕೂಡ ಅವತಾರ ಮಾಡ್ತಾರೆ. ಅದಕ್ಕೆ ಅವರಿಗೆ ತ್ರಿಯುಗ ಯುವತಿ ಅಂತ ಕರೀತಾರೆ. 3 ಯುಗದಲ್ಲಿ ಮಾತ್ರ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಭಗವಂತನಿಗೆ ಅವತಾರ ಉಂಟು. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರವಿಲ್ಲ. 4 ಯುಗಗಳು, 4 ಯುಗದಲ್ಲಿ 3 ಯುಗದಲ್ಲಿ ಮಾತ್ರ ಉಂಟು ಭಗವಂತನಿಗೆ ಅವತಾರ, ಕೊನೆಯುಗದಲ್ಲಿ ಇಲ್ಲ. ಹಾಗೆ ಅವರು ಪ್ರಶ್ನೆ ಮಾಡ್ತಾರೆ, ಕೊನೆಯುಗದಲ್ಲಿ ನಾವು ನೋಡ್ತೀವಲ್ಲ, ವೆಂಕಟೇಶ್ವರ ನೋಡ್ತೀವಲ್ಲ, ಅದಕ್ಕೆ ಮೊದಲೇ ಹೇಳಿದ್ರು ಮಾಯಾವಿ ಪರಮಾನಂ ತ್ಯಕ್ತ್ವ ವೈಕುಂಠ ಉತ್ತಮ. ವೈಕುಂಠ ಬಿಟ್ಟು ಬಂದು ಹಸಿದೇವರಿಗೆ ಬಂದು ಅವತಾರ ಮಾಡಿದ ಶ್ರೀನಿವಾಸ, ಅಲ್ಲಿ ಬಿಟ್ಟು ಬಂದು ನಿಂತ್ಕೊಂಡ ಅಷ್ಟೇ, ಅವತಾರ ಮಾಡಿಲ್ಲ. ಅದು ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ. ಹಾಗಾದ್ರೆ ಕಲಿಯುಗದಲ್ಲಿ ಉದ್ಧಾರ ಹೇಗ್ರಿ? ಆಗ ಭಗವಂತ ಹೇಳ್ತಾನೆ, ಕೃಷ್ಣ ಕೊನೆಯ ಕಾಲ ಕಲಿಯುಗದಲ್ಲಿ ಮುಕ್ತಾಯ ಆಗುತ್ತೆ. ಕಲಿಯುಗದಲ್ಲಿ ಇನ್ನು ವೇದವ್ಯಾಸರು ಕೃಷ್ಣ ಕಾಲ ಮುಕ್ತಾಯ, ಕಲಿಯುಗ ಪ್ರಾರಂಭವಾಗುತ್ತೆ. ಆಗ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಭಗವಂತನ ಆಜ್ಞಾನೇವರಿಗೆ ಕಲಿಯುಗದಲ್ಲಿ ಮುಖ್ಯ ಪ್ರಾಣದೇವರಾಗಿ ಅವತಾರ ಮಾಡಿ ನಮ್ಮನ್ನೆಲ್ಲರೂ ಉದ್ಧಾರ ಮಾಡಲಿಕ್ಕೆ ಗುರುಗಳಾಗಿದ್ದಾರೆ. ಅವರು ಮಧ್ವಾಚಾರ್ಯ ಆಗಿದ್ದಾರೆ. ಭಗವಂತ ಅವತಾರ ಇಲ್ಲ.
ಇಂತಹ ಭಗವಂತ ನಾನು ಸರ್ವೋತ್ತಮ ಅರ್ಜುನ, ನಾನು ಸರ್ವೋತ್ತಮ, ಅದರಿಂದ ಇದನ್ನು ತಿಳ್ಕೋಬೇಕಾಗುತ್ತೆ. ಈ ಯಾವ ತಾತ್ವಿಕ ರಾಜಸ ತಾಮಸ ಎಂತಕ್ಕಂಥದ್ದಲ್ಲಿ ನೀನು ವಿಶಿಷ್ಟವಾಗಿ ನೀನು ತಿಳ್ಕೊಂಡಿದ್ಯಾ. ಇವತ್ತು ಸೂರ್ಯ ಬೆಳಗ್ಗೆ ಆದ ತಕ್ಷಣ ಸೂರ್ಯ ಬೆಳಕು ಬರುತ್ತೆ. ಈ ಸೂರ್ಯ ಬೆಳಕು ಹೇಗೆ ಬಂತು? ಸೂರ್ಯ ಉದಯ ಆದ ಇಡೀ ಪ್ರಪಂಚಕ್ಕೆ ಬೆಳಕು ಬಂತು? ಇಲ್ಲ, ನನ್ನ ಒಂದು ಅಣು, ಭಗವಂತ ಹೇಳ್ತಾನೆ, ನನ್ನ ಒಂದು ಅಣುವಿನ ಸಮಾನ ಸೂರ್ಯ. ಭಗವಂತ ಅಣು ಅಂದ್ರೆ ಗೊತ್ತಿದೆಯಲ್ಲೋ, ಈ ಮನೆ ಒಳಗೆ ಹಿಂದಿನ ಕಾಲದ ಹೆಂಚಿನ ಮನೆ ಇದ್ದು ತೂತು ಬಿದ್ರೆ ಸೂರ್ಯನ ಕಿರಣ ಬಂದು ಬೆಳಗಿದಾವೆ, ರವಂಡ ಬೆಳದು ತೂತಿನಿಂದ ಬೆಳಕು. ಆ ರವಂಡ ಬಿಡಬೇಕಾದ್ರೆ ಉದ್ದದಲ್ಲಿ ಸಣ್ಣ ಸಣ್ಣ ದೂರ ಕಾಣಿಸ್ತಿತ್ತು ನೋಡಿ, ಅದು ಅದರೊಳಗೆ 1001 ಪಾರ್ಟ್ ಅಣು ಅಂತ ಹೇಳ್ತಾರೆ. ಅಂತ ಅಣುವಷ್ಟು ಸೂರ್ಯ ಬೆಳಕು. ಅದೇ ರೀತಿ ಚಂದ್ರನ ಬೆಳಕು ಅಷ್ಟೇ, ಮತ್ತು ಅಗ್ನಿ ಬೆಳಕು ಕೂಡ ಅಷ್ಟೇ ಅಪ್ಪ. ಅದರಿಂದ ನನ್ನಿಂದಲೇ ಅವರೆಲ್ಲ ಕೂಡ ಪ್ರೇರಣೆಯಿಂದ ಸ್ವತಂತ್ರವಾಗಿ ಯಾರೂ ಅಲ್ಲ, ಪ್ರೇರಣೆಯಲ್ಲ ಎಂಬುದಾಗಿ ಆ ವಿಶಿಷ್ಟವಾಗಿರ್ತಕ್ಕಂಥ ವಿಷಯವನ್ನು ಕೂಡ ಆ ಕೃಷ್ಣನಿಗೆ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತಿನ್ನು ಹೇಳ್ತಾನೆ, ಈ ದೇಹ ಇದೆಯಲ್ಲ, ಈ ದೇಹದಲ್ಲಿ ಕೂಡ ಅಷ್ಟ. ಈ ದೇಹ ಯಾವತ್ತು ಭಗವಂತ ಈ ದೇಹದಲ್ಲಿ ಇರ್ತಾನೋ ಅಲ್ಲಿ ತನಕ ಈ ದೇಹವನ್ನ ರಾಮಾಚಾರ, ಕೃಷ್ಣಾಚಾರ, ದರ್ಶನಾಚಾರ, ಭಗವಂತ ಅಂತ ರಮೇಶ ಅಂತ ಕರಿತೀವಿ. ಈ ದೇಹದಲ್ಲಿ ವಾಯುದೇವರು ಭಗವಂತ ಹೊರಗಡೆ ಬಂದ್ರು ಅನ್ಕೊಡ್ರಿ, ಈ ದೇಹಕ್ಕೆ ಏನ್ ಕರೀತಾರೆ? ಯಾವ ಹೆಸರು ಶವ ಅಂತ ಕರೀತಾರೆ. ನೀವು ನಂಬ್ತಿರೋ ಇಲ್ಲೋ, ನೀವು ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಗಂಡನ ಮೇಲೆ ಹೆಂಡತಿ ಬಹಳ ಮೋಹ, ಮಲ್ಲಿಂದ ಮದುವೆಗೆ ಎಷ್ಟು ವರ್ಷ ಆಗಿಬಿಡುತ್ತೆ, ತುಂಬಾ ಮೋಹ ಇರುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಬಂಗಾರ, ಬೆಳ್ಳಿ, ವಾಡನೆ ಎಲ್ಲ ಕಂಡಿರ್ತಾರೆ. ಸತ್ತ ಮೇಲೆ ಗಂಡನ ಮೂಳೆ ದೇಹ ಹಾಕಿರ್ತಾರೆ, ಆಕೆ ಎಲ್ಲೋ ಕೂರಿಸಿರ್ತಾರೆ, ಅವಾಗ ಹತ್ತಿರ ಕೂಡ ಹೋಗಲ್ಲ. ನನ್ನ ಗಂಡನೇ ಎಷ್ಟೋ ಸಂಸಾರ ಆ ದೇಹ ಅದೇನಪ್ಪ ಹೆಣ, ಅದು ಶವ, ಅದು ಅಲ್ಲಿ ಹೋಗ್ಬಾರ್ದು, ಮುಟ್ಟಬಾರ್ದಲ್ಲಿ. ನೋಡಿ, ಹರಿವಾಯು ಗುರುಗಳ ದೇಹದಿಂದ ಹೊರಗಡೆ ಹೋದಾಗ ಆ ದೇಹ ಏನಾಗುತ್ತೆ? ಶವ ಅನ್ಸುತ್ತೆ. ಅದನ್ನ ಯಾರು ಮುಟ್ಟ ಕೂಡ ಯೋಚನೆ ಮಾಡೋದಿಲ್ಲ. ಎಷ್ಟು ನೋಡ್ರಿ, ಇಂತಹ ಪಾರ್ಥಿವ ಶರೀರ ವ್ಯರ್ಥವಾಗಿದ್ದು ಯಾವತ್ತೂ ಇಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು, ಚಕ್ಷಾಭಿಮಾನಿ ದೇವತೆಗಳು, ಹರಿವಾಯುಗಳು ಇಲ್ಲರೋ ಅಲ್ಲಿ ತನಕ ಈ ದೇಹಕ್ಕೆ ಒಂದು ಬೆಲೆ, ಈ ದೇಹಕ್ಕೆ ಒಂದು ವಿಶಿಷ್ಟವಾಗಿರುತ್ತೆ, ಅಲ್ಲಿ ತನಕ ಸಾಧನೆ ಆಗ್ತಕ್ಕಂಥದ್ದು. ಆದ್ರಿಂದ ಶರೀರಂ ಎರವಾಪ್ನೋತಿ ವ್ಯಾಖ್ಯಾನತಿ ಕುಮತೀಶ್ವರ ಅಂದ್ರೆ ಶರೀರ ಅಂತ ಕಳೆದು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಇರ್ತಕ್ಕಂಥ ಈ ಶರೀರವಿನ ಶರೀರದಲ್ಲಿ ಇದಕ್ಕೂ ಸಾಧನೆ ಮಾಡ್ಕೊಳ್ಳೋದಕ್ಕಿನ ಇಲ್ಲ ಬೇರೆ ಯಾವುದು ಇರ್ತಕ್ಕಂಥಲ್ಲ. ನಾವು ಮೊದಲೇ ಹೇಳಿದಂಗೆ ಶ್ರೋತ್ರಂ ಚಕ್ಷುಂ ಸ್ಪರ್ಶನಂಚ ರಸನಂ ಪ್ರಾಣಮೇವಚ, ಎಲ್ಲ ರಸ. ನಮಗೆ ಒಂದ್ಸರಿ ವಿಜಯದಾಸರ ಒಂದು ಸುಳಾದಿ ಇದೆ. ಸುಳಾದಿ ಒಳಗೆ ಒಂದು ವಿಷಯ ಬರುತ್ತೆ. ಎಲ್ಲ ಚಕ್ಷುಭಿಮಾನಿ, ಶ್ರವಣಾಭಿಮಾನಿ, ತ್ವಗೇಂದ್ರಿಯಾಭಿಮಾನಿ, ಗೃಹೇಂದ್ರಿಯಾಭಿಮಾನಿ ಎಲ್ಲ ಅಭಿಮಾನಿಗಳಲ್ಲ. ಇದರ ಯಾವುದು ಶ್ರೇಷ್ಠ ಅಂದ್ರೆ ರಸನೇಂದ್ರಿಯ ಅಭಿಮಾನಿ ಶ್ರೇಷ್ಠ ಅಂತ. ನೀವು ಮೂಗಿಗೆ, ಕಣ್ಣಿಗೆ ಏನೇನೋ ಔಷಧಿ ಕೊಟ್ಟು ಸಂಜೆ ಮಾಡೋದು, ರುಚಿ ಅಂತಿದಲ್ಲ ಅದಕ್ಕೆ ಮಾತ್ರ ಸಾಧ್ಯ ಇಲ್ಲ. ರಸನೇಂದ್ರಿಯ ಅಭಿಮಾನಿ ಏನ್ ಕೊಟ್ಟರು ಬೇಕು ಅನ್ಸುತ್ತೆ. ಅದಕ್ಕೆ ಹಣ್ಣು ಉದಾಹರಣೆ ಕೊಡ್ತೀನಿ. ಮಂತ್ರಾಲಯದಲ್ಲಿ ಒಂದು 40 ವರ್ಷದ ಹಿಂದೆ ಒಬ್ಬ ವಯಸ್ಸಾದ ಮುದುಕರಿದ್ದು, ಒಂದು ಹಣ್ಣು ಇರಲಿಲ್ಲ. ಅವ್ರು 80 ವರ್ಷ, ಮನೇಲಿ ಪ್ರಾಬ್ಲಮ್ ಇತ್ತು, ಬಂದು ಮಂತ್ರಾಲಯದಲ್ಲಿ ಮರದಲ್ಲಿ ಇತ್ತು ವಾಸ ಮಾಡ್ಕೊಂಡಿದ್ರು. ಅವರು ಚಿಕ್ಕ ವಯಸ್ಸಿದ್ದಾಗ ಅವ್ರು ಕೇಳಿದ್ವಿ, ಆಚಾರ್ಯ ನೀವು ಕಾರ್ಬಾರ್ ಇಷ್ಟನಾ ಅಂದ್ರೆ, ಕಾರ್ಬಾರ್ ಚಿಕ್ಕ ತುಂಬಾ ಇಷ್ಟಪ್ಪ ಅಂದ್ರೆ, ಆಚಾರ್ಯ ಒಂದು ಹಣ್ಣು ಇಲ್ಲ ಅಂದ್ರೆ ಇಲ್ಲಿ ಅದು ನೀರಾಗಿ ನೆಲ್ಕೊಂಡು ತಿಂತೀರಿ ಅಂತ. ಅಂದ್ರೆ ರಸನೇಂದ್ರಿಯಲ್ಲ ಜನ ನೋಡ್ರಿ, ಆ ನಾಲಿಗೆ ರುಚಿ ಅದು ತಿನ್ಬೇಕು ಅಂತ ಆಸೆ ಆಗಿ ನನ್ನ ಹಣ್ಣಿಂದ ಕರೆಗೆ ಬರುವಂತ ಯೋಚನೆ ಮಾಡಲ್ಲ, ಆ ನೀರ ಇಟ್ಕೊಂಡು ನೆನ್ಕೊಂಡು ತಿಂತೀನಿ ಅಂದ್ರೆ ರಸನೇಂದ್ರಿಯ ಗೆಲ್ಲಕ್ಕಾಗಲ್ಲ. ನಾನು ಹೇಳ್ತಾ ಇಲ್ಲ, ಒಂದು ಸುಳಾದಿ ಸ್ವಾಮಿ ಯಾರು ಬರ್ತಾ ಇಲ್ಲ, ವಿಜಯದಾಸನ ಮಾಡಿದ ಒಂದು ಸುಳಾದಿಯಲ್ಲಿ ರಸನೇಂದ್ರಿಯಕ್ಕೆ ಅಷ್ಟು ಮಹತ್ವ ಕೊಡಿದೆ. ಎಲ್ಲಾ ಇಂದ್ರಿಯನ್ನು ಕಲಿಬಹುದಾಗಿ ರಸನೇಂದ್ರಿಯ ಸಾಮಾನ್ಯ ಅಲ್ಲ, ಬಹಳ ಕಷ್ಟ ಅಂತ ಹೇಳ್ತಾರೆ. ಅಂತ ರಸನೇಂದ್ರಿಯ ಅಂತ ರುಚಿಯನ್ನು ಕೊಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಇಂದ್ರಿಯಗಳು. ಅದರಿಂದ ಈ ಇಂದ್ರಿಯಗಳಿಂದ ನಾವು ವಿಶೇಷವಾಗಿ ಯಾವ ಸಾಧನೆಯನ್ನ ಮಾಡ್ಕೋಬೇಕು ಅಂತ. ಇನ್ನ ಭಗವಂತನಿಗೆ ಅನೇಕ ಹೆಸರುಗಳಿದೆ. ಈ ವೈಶ್ವಾನರ ಯಜ್ಞ ಅಂತ ಏನ್ ಮಾಡ್ತೀವಿ, ಈ ನಿತ್ಯ ನಮ್ಮ ಗೃಹಸ್ಥಾಶ್ರಮ ಮಾಧವರಲ್ಲಿ ಗೃಹಸ್ಥಾಶ್ರಮಿಗಳು ನಿತ್ಯ ದೇವ ಪೂಜೆ ಮಾಡಿದ ಮೇಲೆ ಅನ್ನ ಮಾಡಿಕೊಂಡು ಅನ್ನವನ್ನು ವೈಶ್ವದೇವ ಭಗವಂತನಿಗೆ ಸಮರ್ಪಣೆ ಮಾಡುದು. ವೈಶ್ವದೇವ ಇಲ್ಲದೆ ಅನ್ನವನ್ನು ತಿನ್ನಬಾರದು. ಇದಕ್ಕೆ ನಿಮಗೆ ನಿಮ್ಮ ಗುರಿಗೆ ಒಂದು ಉದಾಹರಣೆ ಕೊಡ್ತು ಕೇಳಿ. ನಿಮ್ಮಲ್ಲಿ ಯಾರೋ ಒಬ್ರು ಮನೆ ಒಳಗೆ ಕಾಲವಾಗಿರ್ತಾರೆ. ಕಾಲವಾದಾಗ 10 ದಿವಸನೋ 8 ದಿವಸ ಕರ್ಮ ಹಿಡಿತೀರಿ. ಅಲ್ಲಿ ತನಕ ಒಬ್ಬ ಬ್ರಾಹ್ಮಣ ನಿಮ್ಮಲ್ಲಿ ಊಟಕ್ಕೆ ಬರಲ್ಲ. ಬ್ರಹ್ಮಚಾರಿ ಕರಿತೀರಿ. ಯಾವ ಬ್ರಹ್ಮಚಾರಿ ಈಗ ಮನೆ ಹುಡುಗಪ್ಪ ಅಂತೇಳಿ ಅವ್ನು ಚಪಾತಿನ ನಾವು ಮಾಡಾಕ್ತೀವಿ, ಇಲ್ಲಿ ಬ್ರಹ್ಮಚಾರಿ ಊಟ ಮಾಡ್ತಾರೆ. ಯಾಕೆ ಗೃಹಸ್ಥಾಶ್ರಮಿ ಶಾಸ್ತ್ರ ಅಂದ್ರೆ ಶಾಸ್ತ್ರ ಯೋಗ್ಯ ಇರ್ತಕ್ಕಂಥ ವ್ಯಕ್ತಿ ಸಾಮಾನ್ಯ ಗೊತ್ತಿಲ್ಲ ಹೋಗ್ಬಿಡ್ತಾರೆ. ಇಲ್ಲಿ ಯಾಕೆ ಬರಲ್ಲ ಆ ವ್ಯಕ್ತಿ ಅಂದ್ರೆ ಅವ್ರ ಮನೆಯಲ್ಲಿ ವೈಷ್ಣವ ನಡೆಯಲ್ಲ. ಕಾಲವಾದ ಮನೆಗೆ ವೈಷ್ಣವ ಇರೋಂಗಿಲ್ಲ. ಇಲ್ಲಿ ತನಕ ಅವ್ರ ಕರ್ಮ ಹಿಡಿಯೋ ತನಕ ಅವ್ರ ಕರ್ಮ ಅನ್ನೋದು ಸಾಲ ತನಕ ವೈಷ್ಣವ ಹುಟ್ಟಲ್ಲ. ಅದಕ್ಕೆ ವೈಷ್ಣವ ಹತ್ರ ಅನ್ನೋದು ತಿನ್ನಬಾರ್ದು ಅಂದ್ರೆ ಯಾವ ಬ್ರಾಹ್ಮಣರು ಆ ಮನೆಗೆ ಊಟಕ್ಕೆ ಹೋಗಲ್ಲ. ಅದಕ್ಕೆ ಬ್ರಹ್ಮಚಾರಿ ಕರೀತಾರೆ. ಬ್ರಹ್ಮಚಾರಿ ತನ್ನ ಮನೆ ಒಳಗೆ ಸಂಧ್ಯಾ ವಂದನ ಮಾಡಿ ಅಗ್ನಿ ಕಾರ್ಯ ಮಾಡ್ಕೊಂಡು ಅಲ್ಲಿ ಊಟಕ್ಕೆ ಬರಬಹುದು. ಅಲ್ಲಿ ವೈಷ್ಣವ ಅನ್ನ ಬೇಕು ಅಂತೇನಿಲ್ಲ ಬ್ರಹ್ಮಚಾರಿ. ಗೃಹಸ್ಥಾಶ್ರಮಿ ವೈಷ್ಣದೇವ ಮಾಡದೆ ಅಂದ್ರೆ ವೈಷ್ಣವ ಅಂದ್ರೆ ಅಗ್ನಿಗೆ ಅನ್ನವನ್ನು ಸಮರ್ಪಣೆ ಮಾಡುದು ಅಷ್ಟೇ, ಬೇರೆ ಏನು ಅಲ್ಲ.
ಅದು ಮಾಡಿದ್ರೆ ಅನ್ನವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಅದಕ್ಕೆ ಮನೆಯೊಳಗೆ ಹಿಂದಿನ ಕಾಲದಲ್ಲಿ ಸೆಗಣಿ ಸಾರಿಸಿದ ಮನೆ ಇರ್ತಿತ್ತು, ಸೆಗಣಿ ಸಾರಿಸಿದ ಒಲೆಗಳಿರ್ತಿತ್ತು, ಕಟ್ಟಿಗೆಯ ಒಲೆ ಇರ್ತಿತ್ತು. ಅಲ್ಲಿ ಮಾಡುವಂತ ಅನ್ನ ಇತ್ತಾಲಿ ಪಾತ್ರೆ ಇದ್ರಲ್ಲಿ ಮಾಡ್ತಕ್ಕಂಥ ಅನ್ನ ಇತ್ತು. ಇಂಥ ಅನ್ನ ಮಾಡಿ ಗಡಿ ಒಂದು ಕಲ್ಗಡಿ ಅಂತ ಕಲ್ಲಿನ ಮಾಡ್ತಾನೆ ಗಡಿಗೆ ಇದಾವೆ, ಆ ಕಲ್ಗಡಿಗೆ ಅನ್ನ ಮಾಡ್ತಿದ್ವಿ. ಅಂತ ಅನ್ನ ವೈಷ್ಣವ ಮಾಡಿ ಆ ವೈಷ್ಣವರ ಹೊಗೆ ಆ ಮನೆ ಸುತ್ಕೊಂಡು ಹೋದ್ರೆ ಯಾರ್ಯಾದ್ರೂ ಕೂಡ BP, ಶುಗರು, ಕ್ಯಾನ್ಸರು, ಆ ರೋಗ ಈ ರೋಗ ಅಂತ ಕೇಳಿದಿರ, G12, Z12, B12 ಏನೋ ರೋಗ ಬರ್ತಿ ತಿಂಡಿ ಕಾಲದಲ್ಲಿ ಏನೋ ಆಸ್ತವ ಅಂತ ಕೇಳಿದ್ವಿ, ಏನೋ 2-3 ರೋಗ ಕೇಳಿದ್ವಿ. ಏನ್ರಿ ಮೈ ತುಂಬ ರೋಗ, ಮೈ ತುಂಬ ಡಾಕ್ಟರ್, ಮೈ ತುಂಬ ವಾಪಸ್ ಎಷ್ಟೇ ಆಗಿದೆ ಅದೆಲ್ಲ. ಇದೆಲ್ಲ ಯಾಕೆ? ಶುದ್ಧವಾದ ಆಹಾರ ಇಲ್ಲ, ಶುದ್ಧ ದೇವ ಸಮರ್ಪಣೆ ಮಾಡಿದ ಆಹಾರನೇ ಇಲ್ಲ, ಎಲ್ಲ ಕೆಟ್ಟ ಆಹಾರಗಳೇ ಬರ್ತಕ್ಕಂಥ ಸಂಬಂಧ ಅಷ್ಟೇ. ಆದ್ರಿಂದ ಇಂಥ ಆಹಾರ ತಿನ್ನೋದ್ರಿಂದ ದೇಹದಲ್ಲಿ ಇದಾಗುತ್ತೆ. ಒಳ್ಳೆ ಬುದ್ಧಿ, ಒಳ್ಳೆ ರಕ್ತ ಬರಬೇಕು ಅಂದ್ರೆ ಇಂಥ ಶುದ್ಧವಾದ ಆಹಾರ ತಿನ್ಬೇಕು. ಶುದ್ಧವಾದ್ರೆ ಈ ಹಣ್ಣು ತಗೊಂಡ್ಬರ್ತೀರಪ್ಪ, ನೀವೇನ್ ಬಂದು ಹಣ್ಣು ತಂದು ದೇವರ ಮುಂದೆ ಕಿವುಚಿ ಅದು ಚಿಗಿಟಿ ತುಳಸಿ ಹಾಕಿ ಪರಿಶುದ್ಧ ಮಾಡಿ ಕೃಷ್ಣ ರಾಮ ಹನುಮಂತನೇ ಸ್ವೀಕಾರ ಅಂತ ಅಂದ್ಬಿಟ್ಟ ತಗೊಂಬನ್ನಿ, ಅದನ್ನು ತಗೊಂಬನ್ನಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಭಗವಂತ ನೀವು ಸಮರ್ಪಣೆ ಮಾಡಿದ್ದೇನೆ, ಲಕ್ಷ್ಮೀ ದೇವಿ ನೀವು ಸಮರ್ಪಣೆ ಮಾಡಿದ್ದೇನೆ, ಮುಖ್ಯ ಪ್ರಾರ್ಥನೆ ನೀವು ಸಮರ್ಪಣೆ ಮಾಡಿದ್ದೇನೆ, ಹರಿವಾಯಿ ಗುರುಗಳೇ ಯತಿಗಳೇ ನೀವು ಸಮರ್ಪಣೆ ಮಾಡಿದೆ, ದಾಸವರೇ ನೀವು ಸಮರ್ಪಣೆ ಮಾಡಿ ತಿನ್ಬಿಡ್ರಿ. ಆಯ್ತಲ್ರಿ, ನೈವೇದ್ಯ ಆಯ್ತಲ್ರಿ, ತಿನ್ಬೋದು. ಯಾವಾಗ ಆಪತ್ಕಾಲದಲ್ಲಿ ಮತ್ತೆ ತೆಗೆ ಮಾಡಬೇಡಿ, ನೀವು ದೇವರ ಮಾಡಿ ಅದೇ ನೈವೇದ್ಯ ಮಾಡಿ ಹಾಗೆ ಅಂತ ತಗೊಂಡ್ಬರ್ತಿಲ್ಲ, ತಗೊಂಡ್ಬಂದಿದ್ದು ಮಾಡಿ ತೆಗೊಂಡ ಮಾಡಿ ನೈವೇದ್ಯ ಮಾಡಿ ತಿನ್ಬೇಕು. ಹೀಗೆ ಆ ಭಗವಂತನ ಸಮರ್ಪಣೆ ಮಾಡಿ ತಿಂದೇ ಇದ್ರೆ ವೈಶ್ವರ ಯಜ್ಞವನ್ನು ಮಾಡಬೇಕು. ಯಜ್ಞ ಮಾಡಿದಾಗ ಆ ಯಜ್ಞದಿಂದ ವಾಯುಗಳು ಸಂತುಷ್ಟವಾಗಿ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಉತ್ತಮ ಯೋಗವನ್ನ ಎಲ್ಲವನ್ನೂ ಕೊಡ್ತಾರೆ. ಹೀಗೆ ಭಗವಂತನ ಪರಮಾತ್ಮ ಇಂತಹ ಲೋಕದಲ್ಲಿ ಕೂಡ ಭಗವಂತ ಎಲ್ಲ ಕಡೆ ಇದ್ದು ಕೂಡ ನಮ್ಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಭಗವಂತನಿಗೆ ಪುರುಷೋತ್ತಮ ಎಂಬುದಾಗಿ ಈ ಪುರುಷೋತ್ತಮ ಯಾಗದಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ 20 ಶ್ಲೋಕದಲ್ಲಿ ಕೂಡ ಆ ವಿಶೇಷವಾಗಿ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಏ ಅರ್ಜುನ, ನನ್ನನ್ನು ಎಲ್ಲರೂ ಕೂಡ ಪುರುಷೋತ್ತಮ ಎಂಬುದಾಗಿ ಕರಿತಾ ಇದ್ದಾರೆ. ಅದರಿಂದ ನೀನು ಈ ಯಾವ ವಿಷಯವನ್ನ ಚೆನ್ನಾಗಿ ತಿಳ್ಕೋಬೇಕು. ಆದ್ರೆ ನಾನು ಹೇಳಿರ್ತಕ್ಕಂಥ ವಿಷಯ ಇದೆಯಲ್ಲ, ಇದು ಸಾಮಾನ್ಯ ವಿಷಯ ಅಲ್ಲಪ್ಪ, ಗುಹ್ಯತಮ, ಬಹಳ ವಿಶಿಷ್ಟ ಗೌಪ್ಯವಾಗಿರ್ತಕ್ಕಂಥ ವಿಷಯ. ಗೌಪ್ಯವಾಗಿರುವಂತ ವಿಷಯವನ್ನ ನಿನ್ನ ಮುಂದೆ ಹೇಳಿದ್ದೇನೆ. ಅದರಿಂದ ನೀನು ತಿಳ್ಕೋಬೇಕು ಅಂತೇಳಿ ಈ ಪುರುಷೋತ್ತಮ ಯಾಗದಲ್ಲಿ 20 ಪದ್ಯಗಳಲ್ಲಿ ಆ ಕೃಷ್ಣ ಅರ್ಜುನನಿಗೆ ವಿಶೇಷವಾಗಿ ತಿಳಿಸಿರ್ತಕ್ಕಂತಹ ಈ ಯಾವ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂತಹ ಪುರುಷೋತ್ತಮ ಯೋಗ ಎಂಬತಕ್ಕಂತಹ 11ನೇ ಅಧ್ಯಾಯ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ 15ನೇ ಯಾಗ ಮುಗಿಸ್ಬಿಟ್ಟು ಇವತ್ತು ಏಕಾದಶಿ ಆದ್ರಿಂದ ನೀವೆಲ್ಲರೂ ತುಂಬಾ ವಿಶ್ವಾಸದಿಂದ ಯಾರು ನಿಷ್ಠೆಯಾಗಿ ಕುತ್ಕೊಂಡಿರೋದ್ರಿಂದ ಸಮಯ ಕೊಟ್ಟರೆ 10-15 ನಿಮಿಷದಲ್ಲಿ ಏಕಾದಶಿ ಮಹಾತ್ಮೆ ಹೇಳಿಟ್ಟು ನಾನು ಪ್ರವಚನ ಮುಗಿಸ್ತೀನಿ. ನಾಳೆ ಶಟ್ ಮಾಡಿದ್ರೆ 8 ಗಂಟೆ ಕರೆಕ್ಟ್ ಇದ್ದೋಗ್ಬಿಡ್ತೀನಿ ಅಂತೆ. ಇದೊಂದು ದಿವಸ ಕುತ್ಕೊಂಡು ಪರವಾಗಿಲ್ಲ. ಇವತ್ತು ಏಕಾದಶಿ. ಈ ಏಕಾದಶಿ ಇವತ್ತು ಬಂದಿರೋ ಏಕಾದಶಿ 3 ವರ್ಷಕ್ಕೊಮ್ಮೆ ಬರುತ್ತೆ ಅಷ್ಟೇ, ಅದೆಲ್ಲ ಬರೋದಿಲ್ಲ. ಹೀಗೆ ಹಂಗಂತೀರಿ ಅಂತೀರಿ, ಹೌದು. ಯಾಕಂದ್ರೆ ಪ್ರತಿ 3 ವರ್ಷಕ್ಕೆ ಬರ್ತಕ್ಕಂಥ ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಕೂಡ ಈ ಸರಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿರೋದ್ರಿಂದ ಅದು ಕೂಡ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಆಗೋಯ್ತು. 15ನೇ ಏಕಾದಶಿ ಮೂಡೋಯ್ತು. ಇನ್ನ ಬಂದಿರತಕ್ಕಂಥ ಪರಮ ಏಕಾದಶಿ. ಈ ಪರಮ ಏಕಾದಶಿ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಏಕಾದಶಿ. ಏಕಾದಶಿ ಒಂದು ಕಥೆ ಇದೆ. ಏಕಾದಶಿ ಮಹಿಮೆಯನ್ನ ಸ್ವಲ್ಪ ಮಡಿ ನಾವು ಮತ್ತೆ ಸ್ವಲ್ಪ ತಿಳ್ಕೊಳ್ಳೋಣ. ಏಕಾದಶಿ ಏನಪ್ಪ ಅಂದ್ರೆ ನಿರ್ದಿಷ್ಟವಾಗಿ ಹೇಳ್ತೇನೆ. ಏಕಾದಶಿ ಮಹಿಮೆಯನ್ನ ಒಂದ್ ಕಡೆ ಕೊಂಡಾಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಕೃಷ್ಣಾಮೃತ ಮಹಾರ್ಣವ ಅಂತೇಳಿ ಮಧ್ವಾಚಾರ್ಯ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲೇ ಒಂದ್ ಕಡೆ ಹೇಳ್ತಾರೆ, ಏನಂತ, ನ ಗಂಗಾ ನ ಗಯಾ ಕಾಶಿ ನರೇವ ನಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾಥ್. ಏಕಾದಶಿಗೆ ಸಮಾನವಾಗಿರ್ತಕ್ಕಂಥ ಯಾವ ದಿನ ಇಲ್ಲ. ಗಂಗಾ ನದಿ ಆಗಲಿ, ಗಯಾ ಆಗಲಿ, ಕಾಶಿ ಆಗಲಿ, ರೇವಾ ನದಿ ಆಗಲಿ, ಗೌತಮಿ ನದಿ ಆಗಲಿ, ಮತ್ತೆ ಕುರುಕ್ಷೇತ್ರ ಆಗಲಿ, ಈ ಏಕಾದಶಿ ಸಮಾನವಾದ ಯಾವ ಕ್ಷೇತ್ರನೂ ಅಲ್ಲ ಅಂತ ಪವಿತ್ರವಾಗಿರ್ತಕ್ಕಂಥ ಏಕಾದಶಿ. ಜನರಲ್ ಏಕಾದಶಿ ಬಗ್ಗೆ ಹೇಳ್ತಾರೆ, ಇವತ್ತಿನ ಏಕಾದಶಿ ಬಗ್ಗೆ ಅಲ್ಲ. ಹೀಗೆ ಹೇಳ್ತಾರೆ. ಒಂದ್ ಕಡೆ ವಸಿಷ್ಠ ಋಷಿಗಳು ಒಂದ್ ಕಡೆ ಹೇಳ್ತಾರೆ, ಏನ್ ಏಕಾದಶೇನಿ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ಬ್ರಜೇತ್. ನಾವು 11 ಇಂದ್ರಿಯಗಳಿಂದ ಮಾಡತಕ್ಕಂಥ ಪಾಪ ಏನಿದೆಯಲ್ಲ, ಈ ಪಾಪ ಏಕಾದಶಿ ಉಪವಾಸ ಮಾಡ್ಬಿಟ್ರೆ ಎಲ್ಲ ಪಾಪವು ಕೂಡ ಬೂದಿ ಇದು ಹತ್ತಿ ಸುಟ್ಬಿಟ್ರೆ ಭಸ್ಮ ಯಾವತ್ತೋ ಅದರ ಭಸ್ಮ ಆಗಿ ಹೋಗ್ಬಿಟ್ಟು ಪಾಪ ಎಲ್ಲ ಭಸ್ಮ ಆಗಿ ಹೋಗ್ಬಿಡ್ತವೆ. ಅದನ್ನ ಏಕಾದಶಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ, ಏನಂತ ಅಂದ್ರೆ ಏಕಾದಶಿ ಬಗ್ಗೆ ಪದ್ಮಪುರಾಣದಲ್ಲಿ ಕೂಡ ಒಂದು ವಿಷಯ ಹೇಳ್ತಾರೆ. ಏಕಾದಶಿ ಸಮಾನವಾಗಿರ್ತಕ್ಕಂಥ ಯಾವ ರಸವೂ ಇಲ್ಲ ಅಂತ ಹೇಳ್ತಾರೆ.
ನೀವು ನಿಮ್ಮ ಮನೆಗೆ ಏನ್ ಮಾಡ್ತೀರಿ ಅಂದ್ರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಇದೆ, ಅನಂತ ಸರಸ್ವತಿ ಇದೆ, ಜ್ಯೇಷ್ಠಾದೇವಿ ಇದೆ, ಯಲಾಷ್ಟಮಿ ಇದೆ, ವರಮಹಾಲಕ್ಷ್ಮಿ ಇದೆ, ಅನೇಕ ಹೇಳ್ತಾರೆ. ಯಾವ ಮಾಡಿದ್ರೆ ಉಪಯೋಗ ಇದೆ? ಎಲ್ಲ ಮಾಡಿದ್ರೆ ಇಷ್ಟ. ಏಕಾದಶಿ ಉಪವಾಸ ಮಾಡಿದ್ರೆ ಎಲ್ಲ ಮಾಡಿದ್ರು ಕೂಡ ಎಲ್ಲ ವ್ಯರ್ಥನೆ. ಅನಂತ ಮಾಡ್ಕೊಂಡು, ವರಮಹಾಲಕ್ಷ್ಮಿ ಮಾಡ್ಕೊಂಡು, ಜ್ಯೇಷ್ಠಾದೇವಿ ಮಾಡ್ಕೊಂಡು, ಬೇಕಾ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು, ಇವೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಪುರಾಣ ಹೇಳ್ತಾ ಇದೆ. ನೀವು ಏಕಾದಶಿ ವ್ರತವನ್ನು ಮಾಡ್ರಿ, ಆಮೇಲೆ ಈ ವ್ರತವನ್ನು ಮಾಡಿ ವಿಶೇಷ ಪುಣ್ಯ ಬರ್ಬೇಕು. ಏಕಾದಶಿ ಬಿಟ್ಟು ಎಲ್ಲ ಮಾಡ್ಕೊಂಡ್ರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಒಮ್ಮೆ ಪ್ರವಚನಕಾರರು ಒಬ್ರು ಬಂದಿದ್ರು, ಅವರಿಗೆ ಮೈ ತುಂಬಾ ಶುಗರ್ ಇದ್ದವರಿಗೆ ಡಾಕ್ಟ್ರು ನಿತ್ಯ 20-30 ಗುಳಿಗೆ ನುಡಬೇಕು ಅಂತ ಗುಳಿಗೆ ಉಂಡಿಯಬೇಕು. ಅವ್ರು ಪ್ರವಚನದಲ್ಲಿ ಹೇಳಿದ್ರು, ನಾನು ಪ್ರತಿನಿತ್ಯ ಗುಳಿಗೆ ತಗೊಂತೀನಿ, ನಾನು ಇಷ್ಟು ಏಕಾದಶಿ ಇದ್ರು ಕೂಡ. ಆದ್ರೆ ದಶಮಿ ದಿವಸ ಅವರು ಹೇಳ್ಬಿಟ್ಟು ಗುಳಿಗೆ ತಗೊಂಡಿದ್ದು ಮತ್ತೆ ದ್ವಾಸಿ ಬೆಳಗ್ಗೆ ಪಾರಾಯಣ ಹಾಕಿದ್ರೆ ನಾವು ಮುಟ್ಟೋದಿಲ್ಲ, ಭಗವಂತನ ಭಾರ ಹಾಕಿಬಿಡ್ತಿದ್ದಾರೆ. ನಂಗೆ ಶುಗರ್ ಕೊಟ್ಟಿದ್ದೀನಿ ಸ್ವಾಮಿ, ಏಕಾದಶಿ ನೀವು ಮಾಡಿಸು ಇಲ್ಲ ಅಂತೇಳಿ. ನೀವು ನಂಬ್ತೀರ, ನನಗೆ ಕೂಡ 63 ವರ್ಷ ಬಂತು, ನಾನು 35 ವರ್ಷ ಏಕಾದಶಿ ಮಾಡ್ತೀನಿ. ಇವತ್ತೂ ಕೂಡ ನಿನ್ನೆ ದಿವಸ ಅಂದ್ರೆ ದಶಮಿ ಏಕಾದಶಿ ದ್ವಾಸಿ ಭಗವಂತ ಹತ್ರ ಹೋಗಿ ಫೋಟೋ ತುಂಬಿಕೊಂಡು, ಸ್ವಾಮಿ ಇವತ್ತು ದಶಮಿ, ನಾಳೆ ಏಕಾದಶಿ, ನಾಳೆ ದ್ವಾಸಿ, ದಿನತ್ರಯ ಬಂದಿದೆ, ದಿನ ನಾನು ಮಾಡೋದಿಲ್ಲ, ನೀನು ಮಾಡಿಸು, ನಾನು ಮಾಡೋದಿಲ್ಲ ಅಂತ ಇವತ್ತಿಗೂ ನಾನು 30 ವರ್ಷ ಏಕಾದಶಿ ಮಾಡಿ 30 ವರ್ಷ ಹೇಳ್ಕೊಂತ ಬಂದಿನಿ. ನಾನು ಎಲ್ಲಿ ಕೊನೆಗೆ ಮನೆ ಬೈತಾರೆ 60 ವರ್ಷ ಅದು ಬಿಟ್ಟು ಅಂತಾರೆ. ಬಿಡೋದು ನಾನಲ್ಲ, ಭಗವಂತ ಬಿಡಿಸ್ಬೇಕು. ಡಾಕ್ಟರ್ ಹೇಳ್ಬೇಕು, ಏಕಾದಶಿ ಮಾಡಿ ಸತ್ತೋಗ್ಬಿಡ್ತೀನಿ, ಬಿಡು ಅಂದ್ಬಿಟ್ಟು ಯಾಂಟಿನಿಂದ ಬಿಟ್ಬಿಡ್ತೀನಿ, ಏಕಾದಶಿ ಮಾಡಿ ಬಿಟ್ಬಿಡ್ತೀನಿ. ಡಾಕ್ಟರ್ ಹೇಳಿ ಜೀವ ಇರ್ಬೇಕು. ಮೊದಲು ಜೀವ ಇದ್ರೆ ನಾವು ಉಪವಾಸ, ವನವಾಸ, ನೇಮ, ನಿಷ್ಠೆ, ಪೂಜೆ, ಪುರಸ್ಕಾರ, ದೇವರು, ನಿರ್ಮಾಲ್ಯ. ನಾವು ಜೀವನೇ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀರಿ? ಏನಿಲ್ಲ. ಮೊದಲು ಶರೀರದಲ್ಲಿ ಆರೋಗ್ಯವನ್ನು ಕಾಪಾಡಬೇಕು. ಆಯುರ ಆರೋಗ್ಯ ಐಶ್ವರ್ಯ ಅಂತ ಹೇಳಿ, ಆಯುಷ್ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ. ಆರೋಗ್ಯ ಇದ್ರೆ ಆಯುಷ್ ಇದ್ರೆ ಆರೋಗ್ಯ. ಹೀಗೆ ಏಕಾದಶಿ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗೆ ಏಕಾದಶಿ ಒಂದು ಮಾಡ್ತೀವಿ ಸ್ವಾಮಿ, ಹೇಳುವ ಈ ಯಾವ ಅಧಿಕ ಮಾಸ ಬಂದ್ಬಿಡಿದೆ 1-2 ಮಾಡ್ತೀವಿ ಅಂದ್ರೆ ಇಲ್ಲ. ಏಕಾದಶಿ ವ್ರತ ನಿತ್ಯರಥ, ಪ್ರತಿಯೊಂದು ಏಕಾದಶಿ ಮಾಡ್ಬೇಕು. ವರ್ಷಕ್ಕೆ ಬರುವಂತಹ 12 ತಿಂಗಳು 24 ಏಕಾದಶಿ, 24 ಹೆಸರುಗಳು ಏಕಾದಶಿ ಅಂದ್ರೆ 24 ಏಕಾದಶಿ ಮಾಡ್ಬೇಕು. 3 ವರ್ಷಕ್ಕೊಂದ್ಸರಿ 26 ಕೂಡ ಮಾಡ್ಬೇಕು. ಅಂದ್ರೆ ಅಧಿಕ ಮಾಸ 2 ಏಕಾದಶಿ ಬರ್ತಾವಲ್ಲ, ಈ ವರ್ಷ ಜಾಸ್ತಿ ಆಗ್ತವೆ, 24, 26 ಆಗ್ತವೆ. 27 ಏಕಾದಶಿ ಮಾಡಬೇಕು. ಏನ್ ಹೇಳಿದ್ದಾರೆ ಅಂದ್ರೆ ಸನತ್ ಕುಮಾರ್ ಸಂಹಿತೆ ಅಂತ, ಅಲ್ಲಿ ಏಕಾದಶಿ ಸದೋಪಾಸ್ಯ ಪಕ್ಷಯೋರು ಉಭಯೋರಪಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಮಾಡಬೇಕು, ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಮಾಡಬೇಕು, 2 ಕೂಡ ಮಾಡಬೇಕು ಅಂತ ಗುರು ಪುರಾಣ ಅಂತ ಹೇಳ್ತಾರೆ. ಉಪೋಷ ಏಕಾದಶಿ ನಿತ್ಯಂ ಪಕ್ಷಯೋರು ಉಭಯೋರಪಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಯಾವ ಏಕಾದಶಿ ಕೂಡ ಪ್ರತಿನಿತ್ಯ ಮಾಡಬೇಕು. ಇನ್ನು ಕನ್ನಡ ಋಷಿಗಳು ಹೇಳ್ತಾರೆ, ಏಕಾದಶಿ ಉಪವಾಸೇನ್ ಕದಾಚಿತ್ ಅತಿಕ್ರಮೇತ್ ಅಂದ್ರೆ ಏಕಾದಶಿ ಬಿಟ್ಟು ಯಾವತ್ತೂ ಇರಲೇಬಾರ್ದು, ಏಕಾದಶಿ ಮಾಡಲೇಬೇಕು, ಅಧಿಸ್ಕೊಂಡ್ರೆ ಏಕಾದಶಿ ಮಾಡಲೇಬೇಕು ಅಂತೇಳಿ ಒಟ್ಟು ಏಕಾದಶಿ ನಿತ್ಯರಥ ಅಂತ ಒಂದ್ ಕಡೆ ತಿಳಿಸ್ತಾ ಇದ್ದಾರೆ. ಆಮೇಲೆ ಏಕಾದಶಿ ಮಾಡ್ಲಿಕ್ಕೆ ಅಧಿಕಾರಿಗಳು ಯಾರ್ರಿ? ಪಾಪ ನಮ್ಮ ಮಕ್ಕಳು ಚಿಕ್ಕವು, ಅವು ಬೇಡಪ್ಪ, ನಮ್ಮ ಅಜ್ಜಿ ಇದ್ದಾರೆ ವಯಸ್ಸಾದ್ರು, ಅವ್ರು ಮಾಡ್ಕೊಳ್ಳಿ, ನಾವು ಕೆಲಸ ಮಾಡಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಪಾಠಕ್ಕೆ ಹೋಗ್ಬೇಕು, ಕೆಲಸಗಳಿರುತ್ತೆ, ಬೆಳಗ್ಗೆ ಸಾಯಂಕಾಲ ಮೋಸ ಮಾಡ್ಲಿಕ್ಕಾಗಲ್ಲ. ಅಜ್ಜಿ ವಯಸ್ಸಾಗಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಮನೆ ಕೂತಿರ್ತವೆ, ಅವ್ರು ಮಾಡ್ಲಿ ಅಂತಂದ್ರೆ ಇಲ್ಲ. ಏಕಾದಶಿ ವ್ರತಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಏಕಾದಶಿ ವ್ರತ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಪದ್ಮಪುರಾಣ ಹೇಳ್ತಾರೆ, ವರ್ಣಾಶ್ರಮಾಣಾಂ ಸರ್ವೇಶಾಂ ಸ್ತ್ರೀಣಾಂಚ ವರವರ್ಣಿನಿ ಏಕಾದಶಿ ಉಪವಾಸಸ್ತು ಕರ್ತವ್ಯೋ ನಾತ್ರ ಸಂಶಯ. ಅಂದ್ರೆ ವರ್ಣಾಶ್ರಮಗಳಲ್ಲಿ 4 ವರ್ಣವರು ಮಾಡ್ಬೇಕು. ಬ್ರಾಹ್ಮಣರು ಮಾಡ್ಬೇಕು, ಕ್ಷತ್ರಿಯರು ಮಾಡ್ಬೇಕು, ವೈಶ್ಯರು ಮಾಡ್ಬೇಕು, ಶೂದ್ರರು ಮಾಡ್ಬೇಕು, ಮತ್ತು ಸರ್ವೇಶಾಂ ಸ್ತ್ರೀಣಾಂ ಸ್ತ್ರೀ ಹೆಂಗಸರು ಮಾಡ್ಬೇಕು, ಮುತ್ತೈದರು ಮಾಡ್ಬೇಕು, ಮುತ್ತೈದಿರ್ತಕ್ಕಂಥ ವಿಧವೆಯರು ಮಾಡ್ಬೇಕು, ಮಡಿಯಬೇಕು ಕೂಡ ಮಾಡ್ಬೇಕು, ಕರ್ತವ್ಯ ಮಾಡಲೇಬೇಕು. ಇನ್ನು ಯಾರ್ಯಾರು? ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಯತಿಸ್ತತ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರೋ ಭರ್ತಮತಿಸ್ತತ ಅಭರ್ತುಕ ತಥಾ ನೇತ್ಯಾಂ ಸೂತ ವೈದೇಹ ದಾಯ. ಈ ರೀತಿಯಾಗಿ ಎಲ್ಲರೂ ಕೂಡ ಏಕಾದಶಿ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಏಕಾದಶಿ ಮನುಷ್ಯರು ಮಾತೇನ್ರಿ? ದೇವತೆಗಳ ಸಂಬಂಧ ಇದೆ. ದೇವತೆಗಳು ಕೂಡ ಏಕಾದಶಿ ಮಾಡ್ಬೇಕಂತೆ, ನಾವೊಬ್ಬರೇ ಅಲ್ಲ, ದೇವತೆಗಳು ಕೂಡ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಪದ್ಮಪುರಾಣದಲ್ಲಿ ಮತ್ಯಮಾನೇತಿ ದುಗ್ಧಾಬ್ಧೋ ದೇವೈ ದೈತಶ್ಚ ಮಹಾಬಲೈ ಉತ್ಪಾದನಾತ್ಮ ಲಕ್ಷ್ಮಶ್ಚ ತಥ ಏತೆ ಮಹರ್ಷಯ. ಪದ್ಮಪುರಾಣದ ಒಂದು ಕಡೆ ಹೇಳ್ತಾರೆ, ಈ ಸಮುದ್ರ ಮಥನ ಮಾಡಿದ್ರು ನೋಡಿ, ದೈತ್ಯರು ದೇವತೆಗಳು ಸೇರ್ಕೊಂಡು ಆ ಮಥನ ಮಾಡ್ಕೊಂಡು ಮುಂಚೆ ಅವ್ರೇನ್ ಮಾಡಿದ್ರು ಅಂದ್ರೆ ಈ ಏಕಾದಶಿ ಉಪವಾಸವನ್ನು ಮಾಡಿ ಆ ದಾಸಿ ಪಾರಾಯಣ ಮಾಡಿದ್ಮೇಲೆ ಆ ರಥವನ್ನು ಮಾಡಿದ್ಮೇಲೆ ಇದು ಮಾಡಿದ್ರು ಅಂತ ಕಂಡಿದ್ದ ಈ ದಿನ ವಿಷ್ಣು ಸ್ಥಿತಿಯಾದಲ್ಲಿ ರುದ್ರಶ್ಚ ಸರ್ವದೇವಾನಂ ಆತ್ಮನಃ ಸರ್ವದೇಹಿನಾಂ ಏಕಾದಶಿ ಉಪವಾಸಸ್ತು ಕರ್ತವ್ಯ ನಾಥ ಸಂಶಯ. ಅದರಿಂದ ಏಕಾದಶಿಯನ್ನ ದೇವತೆಗಳು ಮಾಡಿ ಉದ್ಧಾರವಾಗಿದ್ದಾರೆ, ನೀವು ಕೂಡ ಮಾಡಬೇಕು, ದೇವತೆಗಳು ಮಾಡಿದ್ದಾರೆ. ಸರಿ ಸ್ವಾಮಿ ಏಕಾದಶಿ ಮಾಡ್ತೀವಿ, ಆದ್ರೆ ನಮ್ಮ ಮನೆಗೆ ಮಗು ಹುಟ್ಟಿದೆ,
ನಮಗೆ ವೃದ್ಧಿ ಬಂದ್ಬಿಟ್ಟಿದೆ, ಜಾತಾ ಶೌಚ, ಅದರಿಂದ ಆ ಟೈಮ್ ಏಕಾಸಿ ಬಂದು ಬಿಡ್ಬೋದಾರ? ನಮ್ಮಲ್ಲಿ ಯಾರು ಹೋಗ್ಬಿಟ್ಟಿದ್ದಾರೆ ಬೈಲಿದ್ದಾರೆ, ಅದು ದಿವಸ ಏಕಾಸಿ ಬಂದ ಇಲ್ಲ. ಜಾತಾ ಶೌಚ ಮೃತಾ ಶೌಚದಲ್ಲಿ ಕೂಡ ಏಕಾಸಿ ಉಪವಾಸ ಮಾಡಲೇಬೇಕು. ಸೂತಕೆ ಮೃತಕೆ ವಾಪಿ ಏಕಾದಶ್ಯಾಂ ನ ಭೋಜನಂ ಕುರ್ಯಾತ್ ರಜೋದರ್ಶನೇತಿ ನಾರಿ ವಾಪ ನರೋಪಿವಾ. ಆದ್ರಿಂದ ಬೈಲಿಗೆ ಬರ್ಲಿ, ವೃದ್ಧಿ ಬರ್ಲಿ, ಪುರುಡು ಬರ್ಲಿ, ಏನೇ ಬರ್ಲಿ, ಏಕಾಸಿ ಬಂದು ಉಪವಾಸ ಮಾಡಲೇಬೇಕು, ಉಪವಾಸ ಬಿಡಂಗಿಲ್ಲ. ನಾವಂತೂ ಒಪ್ಪಿನಲ್ಲಿ ಹೆಣ್ಮಕ್ಳು ಅಂತಾರೆ, ಸ್ವಾಮಿ ತಿಂಗಳು ಮುಂದಿನ ವರ ಕೂರ್ತೀವಿ, 6 ಟೈಮ್ ಏಕಾಸಿ ಬಂದ ಬಿಡ್ಬೋದ, ತಿನ್ಬೋದ ವರ ಅಂದ್ರೆ ಅದು ಇಲ್ಲ. ರಜದರ್ಶನೇಪಿ ಸ್ತ್ರೀನಾಂ ಉಪವಾಸ ಏವ ಏಕಾದಶ್ಯಾನ್ನ ಭುಂಜೀತ ನಾರಿ ದುಷ್ಟ ರಜಸ್ವಲಿ. ಹೆಣ್ಮಕ್ಳು ಕೂಡ ಆ ತಿಂಗಳ 3 ದಿವಸದಲ್ಲಿ ಹೊರಗಿದ್ದಾಗ ಏಕಾಸಿ ಬಂದ್ರೆ ಆವ ಸಮಯದಲ್ಲೂ ಕೂಡ ಏಕಾಸಿ ಉಪವಾಸವನ್ನ ತಪ್ಪದೇ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ನಾನು ಮೊದಲೇ ಏಕಾಸಿ ದಿವಸ ವಯಸ್ಸಾದವರಿಗೆ ನಮ್ಗೆ ಬೇಡ ಅಂದ್ರೆ 8 ವರ್ಷಾಧಿಕೋ ಮತ್ಸ್ಯ ಕ್ಯಪೂರ್ವ ಅಸತಿ ವತ್ಸರ ಏಕಾದಶಿ ಉಪವಾಸೆ ಪಕ್ಷಯೋರ್ ಉಭಯೋರಪಿ. 8 ವರ್ಷದಿಂದ ಆರಂಭ ಮಾಡಿಕೊಂಡು 80 ವರ್ಷದ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏಕಾಸಿ ಉಪವಾಸ ಮಾಡಬೇಕು. 80 ವರ್ಷ ಆದ್ಮೇಲೆ ಕೂಡ ಏಕಾಸಿ ಬಿಡಬೇಕು ಅಂತ ಹೇಳಿಲ್ಲ. ಶಕ್ತಿ ಇದ್ರೆ ನಮ್ಮ ದೇಹಕ್ಕೆ ಸಾವು ಬರೋ ತನಕ, ಪರಿವಾರ ಅನುಗ್ರಹ ಇರೋ ತನಕ ಉಪವಾಸವನ್ನು ಮಾಡಲೇಬೇಕು ಅಂತ ಶಾಸ್ತ್ರಕಾರರು ವಿಶೇಷವಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅದು ಎರಡು ಇದರಲ್ಲಿ ಮಾಡಬೇಕು. ಹಾಗಾಗಿ ಸಹ ಅಶಕ್ತರಿದ್ದಾರೆ ಸ್ವಾಮಿ, ಅಶಕ್ತರು ಫಲಾಹಾರ ಮಾಡಬಹುದು ಅಂದ್ರೆ ಅಶಕ್ತರು ಫಲಾಹಾರ ಮಾಡಬಹುದು ಅದನ್ನು ಹೇಳಿದ್ದಾರೆ. ಎಲ್ಲರೂ ಖುಷಿಯಾಗಿರ್ಬೋದು, ಅದು ತಿಳ್ಕೊಳ್ಳಿ. ಅಶಕ್ತರು ಯಾರು, ಫಲ ಯಾವುದು, ಎಷ್ಟು ತಿನ್ಬೇಕು ಅದನ್ನು ಹೇಳ್ತಿರ್ತಾರೆ. ಅಶಕ್ತರು ಫಲಾಹಾರ ಮಾಡ್ಬೋದು, ಇದು ಜನರಲ್ ವಿಷಯ. ಅಶಕ್ತರು ಯಾರಪ್ಪ ಅಂದ್ರೆ ಅದಕ್ಕೆ ಅಶಕ್ತರ ಬಗ್ಗೆ ಹೇಳ್ತಾರೆ. ಯಶ ಅಶಕ್ತೋತಿ ವೇಲಂ ಸ್ಯಾತ್ ಉಪವಾಸೋ ಕುತೌ ನರಃ ಗರ್ಭಿಣಿ ಸೂತಿಕಾ ಬಾಲಸ್ತ್ರೀ ಯತ್ರ ಕುಶಾಶ್ರಮಃ ಸಪಾದ ಮಾತ್ರಂ ಕುರ್ವೇತ ಚಿಪ್ರಂತ ಫಲಭಕ್ಷಣಂ ಸರ್ವಾತ್ಮನಾನ ಮಶ್ನೀಯಾತ್ ನಿಯಮಾನೋಪಿ ವೈಷ್ಣವಾಹ. ಅಶಕ್ತರು ಯಾರಪ್ಪ ಅಂದ್ರೆ ಹೇಳ್ತಾರೆ, ಅಲ್ಲಿ ಗರ್ಭಿಣಿ ಸ್ತ್ರೀಯರು, ಗರ್ಭವತಿ ಅಂತಲ್ಲ ಅವ್ರು ಅಶಕ್ತರು, ಬಾಣಂತಿಯರು ಅವ್ರ ಅಶಕ್ತರು, ಚಿಕ್ಕ ಮಕ್ಕಳು 8 ಜನ ಅವ್ರ ಅಶಕ್ತರು, ತೀರ್ಥಯಾತ್ರೆ ಮಾಡಿ ಬದರಿಗಿದ್ರಿ ನೋಡಿ ಇವತ್ತೇ ದಶಮಿ ರಾತ್ರಿ ಹೊರಟು ಏಕಾಸಿ ಬೆಳಗ್ಗೆ ಅವತ್ತೇ ಬೆಳಗ್ಗೆ ಬಂದು ಹಿಡಿತಾರೆ ಅಂತವ್ರು ಕೂಡ ಅಶಕ್ತರೆ. ಯಾಕೆ ಉಪವಾಸ ಪ್ರಯಾಣ ಮಾಡಿ ಬಂದಿರ್ತಾರೆ. ಈಗಿನ ಇದಲ್ರಿ, ಈಗಿನ ಯಾತ್ರೆ ಅಲ್ಲ, ಈಗಿನ ಯಾತ್ರೆ ಇವತ್ತು ಬೆಂಗಳೂರು ತಾಯಿ ಫ್ಲೈಟ್ ಇದ್ದ ಹೋಗ್ತಾರೆ, ನಾಳೆ ವಾಪಸ್ ಇಲ್ಲಿ ಬಂದ್ಬಿಡ್ತಾರೆ ಗಂಗಾವತಿಗೆ. 3 ದಿವಸ ಬದಲಾಗಿ ಮುಗಿಸಿ ಬಂದ್ಬಿಡ್ತಾರೆ. ಫ್ಲೈಟ್ ಈಗಲ್ಲ, ಆಗಿನ ಕಾಲ ಹಂಗಲ್ಲ. ಒಮ್ಮೆ ಕಾಶಿ ಬದಲಿ ಯಾತ್ರೆಗೆ ಹೋದ್ರೆ ಪುನಃ ಅವ್ರ ಮುಖವನ್ನು ನಾವು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಆ ರೀತಿ ಆಗಿನ ಕಾಲ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಬರೋರಿದ್ರು ಬಹಳ ಕಮ್ಮಿ, ಬರೋದು ಬಹಳ ಕಮ್ಮಿ ಇದ್ದು, ಅಲ್ಲೇ ಕೃಷ್ಣ ಆತ್ಮ ಆಗ್ತಿದ್ರು. ಹೀಗೆ ಅಂತವ್ರಿಗೆ ಕೂಡ ಅಶಕ್ತರು ಅಂತ ಕರೀತಾರೆ. ಅಂತವ್ರು ಫಲಾಹಾರ ಮಾಡಬಾರದು. ಫಲಾಹಾರ ಯಾವ್ದು? ಇವೆಲ್ಲ ಅನ್ಕೊಂಡಿದ್ರು ಚಪಾತಿ, ಇಡ್ಲಿ, ದೋಸೆ, ಅದಲ್ಲ. ಯಾವ್ದಪ್ಪ ಅಂದ್ರೆ ಕಬ್ಬು ಮಾಡ್ತಾನೆ, ಕಬ್ಬು ತಿನ್ಬೋದು. ಕಬ್ಬಿನ ವಿಕಾರ ಬೆಲ್ಲ, ಸಕ್ಕರೆ, ಕಲ್ಲು ಸಕ್ಕರೆ ಇವು ತಿನ್ಬೋದು. ಖರ್ಜೂರ ಅಂದ್ರೆ ಉತ್ತತ್ತಿ ಅದು ತಿನ್ಬೋದು. ತೆಂಗಿನಕಾಯಿ ತುರಿಬಿಟ್ಟು ತೆಂಗಿನಕಾಯಿ ಅದು ತಿನ್ಬೋದು. ಆಮೇಲೆ ಹಲಸಿನ ಹಣ್ಣು ಈ ಸಿಗುತ್ತೆ ಅದು ತಿನ್ಬೋದು. ಈ ಮಾವಿನ ಸುಗ್ಗಿ ಅದು ತಿನ್ಬೋದು. ಬಾಳೆಹಣ್ಣು ಅದು ತಿನ್ಬೋದು. ದ್ರಾಕ್ಷಿ ಅದು ತಿನ್ಬೋದು. ಹಾಲು ಇವು ತಗೋಬಹುದು. ಇದಲ್ಲದೆ ಜೊತೆಗೆ ಮೊಸರು ತಗೋಬಹುದು, ತುಪ್ಪ ತಗೋಬಹುದು. ನಿಷಿದ್ಧ ಇರ್ತಕ್ಕಂಥ ಗೆಡ್ಡೆ ಗೆಣಸು ಅವು ತಗೋಬಹುದು. ಆಮೇಲೆ ನೀರು ಸೇರದೇ ಇರತಕ್ಕಂಥ ಉರ್ಕಡ್ಲೆ, ಈ ಪುರಾಣಿಕ್ ಅಂತ ಕರಿತಿಲ್ಲ ಆ ಪುರಾಣಿಕ್ ಅದು ತಗೋಬಹುದು. ಇದು ತಗೋಬಹುದು. ಇದನ್ನ ಏಕಾದಶ ಫಲಾಹಾರ ಮಾಡಬಹುದು. ಎಷ್ಟು ತಗೋಬೇಕು ಅಂದ್ರೆ ಅದಕ್ಕೂ ಹೇಳ್ತಾರೆ ಫಲಾರ್ಶ ಎರಿಶಕ್ತೋಪಿ ಗೃಹ್ಣೀಯಾತ್ ಏತಾನೇಕಾದಶಿ ದಿನೇ ಯಥಾಕೃತಿ ತಥಾ ಹಾನಿ ವತಸ್ಸಿ ಅವೇದ್ಹಿ. ಬಾಳೆ ತಿನ್ಬೇಕು 10 ಬಾಳೆ ತಿನ್ಬಹುದು, ಒಳ್ಳೆ ಏಕಾದಶಿ ಮಾಡ್ತಾರೆ. ಹಾಗಲ್ಲ, 10 ಬಾಳೆಹಣ್ಣು ತಿಂದ್ರೆ ಹೊಟ್ಟೆ ತುಂಬುತ್ತೆ ಅನ್ನೋದಿದ್ರೆ ಅದ್ರ ಕಾಲುಭಾಗ. ಮತ್ತೊಂದು 5 ಆಯ್ತು, ಅರ್ಧ ಕಾಲುಭಾಗ 2.5 ಬಾಳೆಹಣ್ಣು ತಿಂದ್ರೆ ಏಕಾದಶಿ ತಿನ್ಬಹುದು. ಆ ರೀತಿ ಎಷ್ಟು ತುಂಬುತ್ತೆ ಹೊಟ್ಟೆ ತುಂಬಲಿಕ್ಕೆ ಅದರಲ್ಲಿ ಕಾಲುಭಾಗವನ್ನು ಮತ್ತೆ ತಿನ್ಬೇಕು. ಅಷ್ಟೇ ಒಟ್ಟು ತಿನ್ನೋದಲ್ಲ. ಈ ಪುರಾಣ ಇಟ್ಟು ಹಾಲ ಕಾಸ್ಕೊಂಡು ಬರ್ತವೆ ಉಂಡಿನ ಮಾಡ್ಕೊಂಡು ಬೇಸಂದ ಮಾಡ್ಕೊಂಡು ನಾಲ್ಕು ತಿನ್ಬೇಕು ಅಂದ ಆ ತರ ಇಲ್ಲ. ಅದು 4 ತಿಂದ್ರೆ 1 ಉಂಡೆ ತಿಂದ್ರೆ ತೊಂದರೆ. ಅದು ಅಶಕ್ತರ ಮಾತ್ರ, ನಾವು ನೀವಲ್ಲ, ಅಶಕ್ತರ ಮಾತ್ರ ತಿನ್ಬೇಕು ಅಂತ ಶಾಸ್ತ್ರಕಾರರು ನಿಯಮವನ್ನು ಮಾಡಿದ್ದಾರೆ. ಈ ರೀತಿಯಾಗಿರಬೇಕು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಏಕಾಸಿ ಮಾಡೋದು ಬಿಡ್ಬಿಡ್ರಿ, ಕೂಸು ತಿನ್ನು ಅಂತ ಖಂಡಿತ ಅನ್ಬೇಡಿ. ಮಕ್ಕಳಿಗಾಗಲಿ ಗಂಡನಿಗಾಗಲಿ ವಯಸ್ಸಾಗ್ಲಿ ತಿನ್ನೋದಿನ ಬುಂಶ್ವೇತಿ ಯೋ ಬುಂಶ್ವ ಹರಿವಾಕರೆ ತಾವು ಉಭೋ ನರಕಂ ಯಾತಃ ಯಾವತ್ ಅಭೂತ ಸಪ್ತಂ. ನೋಡಿ, ತಿನ್ನೋ ಅಂದವರು ತಿಂದವರು ಇಬ್ಬರು ನರಕಕ್ಕೆ ಹೋಗ್ತೀವಿ.
ಯಾಕಂದ್ರೆ ತಿನ್ನು ತಿನ್ನು ಅಂತ ಬೇಗ ತಿಂತಾರೆ ಮಗ ಸುಮ್ಮನೆ ಬಿಡಿದ್ವಿ. ಈಗ ಯಜಮಾನ ವಯಸ್ಸಾಗಿದೆ ತಿನ್ನೋ ಜನಗಳ ಮಗನ ಹೋಗ್ತೀವಿ ಅಂತ ತಿನ್ನು ಶಬ್ದ ತಿನ್ರಿ ಅನ್ನೋ ಶಬ್ದನು ಕೂಡ ಹೇಳೋನೇ ನಡ್ಕೊಂಡು ಹೋಗ್ತಾನೆ, ತಿಂದವ್ರು ಕೂಡ ನಡ್ಕೊಂಡು ಹೋಗ್ತಾರೆ. ಏಕಾದಶಿ ದಿವಸ ಯಾವತ್ತೂ ಕೂಡ ತಿನ್ನಬಾರದು. ಸ್ವಾಮಿ ನಮ್ಮ ತಂದೆ ತಾಯಿಗಳು ಏಕಾದಶಿ ಸತ್ತೋಗ್ಬಿಡಿದ್ರೆ ಅವ್ರು ಶ್ರಾದ್ದ ಮಾಡಬಹುದು ಅಂದ್ರೆ ಪಿತೃಶ್ರಾದ್ದಂನ ಕುರುವೇತ ಏಕಾದಶ್ಯಾಂ ದ್ಯೋತ್ತಮ ದ್ವಾದಶ್ಯಾಂ ತತ್ರ ಕುರುವೇತ ಲೋಪವಾಸ ದಿನೇ ಕ್ವಚಿತು. ಏಕಾದಶಿ ಸತ್ರೆ ಶ್ರಾದ್ದವನ್ನ ಮಾಡಬಾರದು. ಆ ಏಕಾದಶಿ ಒಮ್ಮೆ ದಶಮಿ ಬರುತ್ತೆ, ಒಂದು ದ್ವಾದಶಿ ಬರುತ್ತೆ, ಪಂಚಾಂಗ ನೋಡ್ಕೊಂಡು ತಿಥಿ ಶ್ರಾದ್ದ ತಿಥಿ ಎಂದಿರುತ್ತೋ ಅವತ್ತು ನೀವು ಮಾಡ್ಬೇಕಿನ ಖಂಡಿತ ಏಕಾದಶಿ ಮಾಡಬಾರ್ದು. ನೀವು ಹೋಮಾದಿಗಳು ಮಾಡಬಹುದಾ ಅಂದ್ರೆ ಖಂಡಿತ ಹೋಮವನ್ನು ಕೂಡ ಮಾಡಬಾರ್ದು. ನ ಶ್ರಾದ್ದ ತತ್ರ ಕುರುವೇತ ನ ಹೋಮನ ನಜ ಕರ್ಮಣಃ ಯದಿ ಮೋಹಾತ್ಮ ಕುರುವೇತ ಸ್ವತಃ ನಿರ್ಭವೇದ್ಯಂ. ಯಾವತ್ತೂ ಕೂಡ ಹೋಮವನ್ನು ಮಾಡಬಾರದು. ಆದರೆ ಸುದರ್ಶನ ಹೋಮವನ್ನು ಮಾತ್ರ ಮಾಡಬಹುದು. ಏಕಾದಶಿ ಸುದರ್ಶನ ಹೋಮ ಇದು ಭಗವಂತನಿಗೆ ಪ್ರೀತಿಯಾಗುವಂತಹ ಹೋಮ. ಇದನ್ನ ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿ ಮತ್ತು ಭಾದ್ರಪದ ಶುಕ್ಲ ಏಕಾದಶಿ ಮತ್ತು ಕಾರ್ತಿಕ ಶುದ್ಧ ಏಕಾದಶಿ ಈ 3 ದಿನಗಳಲ್ಲಿ ಆ ಯತಿಗಳು, ಪರಂಪರೆ ಬಂದ ಯತಿಗಳು, ಆ ಗುರುಗಳು ಮುದ್ರೆಯನ್ನ ಅವತ್ತು ಹೋಮವನ್ನು ಮಾಡಿ ಸುದರ್ಶನದಿಂದ ಮುದ್ರೆಯಿಂದ ಸಪ್ತಮುದ್ರಾಯಣ ಎಲ್ಲ ಶಿಷ್ಯರಿಗೆ ಮುದ್ರಾಯಣ ಮಾಡ್ತಾರೆ. ಅವತ್ತು ಮಾಡಬಹುದು. ಅದು ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥ ಹೋಮ. ಕೇವಲ ಘೃತ ತುಪ್ಪದಿಂದ ಮಾಡುವಂತ ಹೋಮ. ಬೇರೆ ಹವಿಷ್ಯ ಅನ್ನ ಪನ್ನ ಎಳ್ಳು ಗಿಲ್ಲು ಗರ್ಭ ಗಿರ್ಬೆ ಯಾವ್ದು ಹಾಕಲ್ಲ, ಬರೇ ತುಪ್ಪ. ಅದರಿಂದ ಭಗವಂತ ಸ್ಮರಣೆ ಮಾಡಿ ಸುದರ್ಶನ ಮಾಡುವಂತಹ ಹೋಮಗಳು ಅವತ್ತು ಏಕಾದಶಿ ಅದೊಂದು ಮಾತ್ರ 3 ಸರಿ ಮಾಡಬಹುದು ಅಂತ ಶಾಸ್ತ್ರಕಾರರು ನಿಯಮವನ್ನು ಮಾಡಿದ್ದಾರೆ. ಇದು ಮಾಡ್ತಾರೆ. ಇನ್ನು ಮನೆ ಪೂಜೆ ಮಾಡ್ತೀವಿ. ಹೆಚ್ಚಿನ ಮನೆ ನಯಂತಿ ಬಡಿಯಿಂದ ಕಚ್ಚಿ ಹಾಕೊಂಡು ಸ್ವಾಮಿ ವಿಶೇಷವಾಗಿ ಗುರುವಂತ ಮಾಡ್ಕೊಂತಾಳೆ, ಇದು ನಾಮ ಹಚ್ಕೊಳ್ತಾಳೆ, ಕಚ್ಚಿ ಹಾಕೊಂತಾಳೆ, ಚೆನ್ನಾಗೆಲ್ಲ ಮಡಿಗಿರಿ ಮಾಡ್ತಾರೆ, ಹೊರ ಓಟು ತಿನ್ನೋಗಿಲ್ಲ, ಶುದ್ಧವಾಗಿದ್ದಾರೆ, ಮನೆಯಿಂದ ಅಡಿಗೆ ಮಾಡ್ತಾರೆ. ಅನ್ನ ಮಾಡಿ ನೈವೇದ್ಯ ಮಾಡಬಹುದಾ ಮನೆಯಲ್ಲಿ ಏಕಾದಶಿ ದಿವಸ ಅಂದ್ರೆ? ಅದು ಕೇಳ್ತಾರೆ. ಏಕಾದಶಿ ಅನ್ನ ನೈವೇದ್ಯಕ್ಕೆ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅವತ್ತಿನ ದಿವಸ ಅನ್ನ ನೈವೇದ್ಯ ಮಾಡಬಹುದು. ಎಲ್ಲಂದ್ರೆ ಸ್ವಯಂ ವ್ಯಕ್ತ ಸ್ಥಳೇ. ಸ್ವಯಂ ವ್ಯಕ್ತ ಅಂತ ಎಲ್ಲಿ ಇತ್ತು ಅಲ್ಲೇ ಉದ್ಭವ ಆಗಿರ್ತಕ್ಕಂಥ ಅಲ್ಲೇ ಅನ್ನವನ್ನು ನೈವೇದ್ಯ ಮಾಡಬಹುದು. ಅಂತ ಬಿಟ್ಟು ಬೇರೆ ಪ್ರತಿಷ್ಠೆ ಮಾಡಿದ್ದು ಎಲ್ಲಿ ಇಟ್ಟಿರ್ತಕ್ಕಂಥ ಮನೆಯಲ್ಲಿ ಮಾಡಿದ್ರೆ ಅಲ್ಲಿ ಹಣ್ಣು ಹಾಲು ಇತ್ಯಾದಿಗಳು ನೈವೇದ್ಯ ಮಾಡಿ ಅದನ್ನು ಮರು ದಿವಸ ರಮಾ ನೈವೇದ್ಯ ಮತ್ತು ಮುಖ್ಯ ಪ್ರಾಣಗಳು ಗರುಡ ಶೇಷ ರುದ್ರ ಗುರು ಪರಂಪರೆ ಹೇಳ್ಕೊಂತ ಅಸೌತ ಮಾಡ್ಕೊಂಡು ಊಟ ಮಾಡಬೇಕು. ಅಷ್ಟೇ ವಿನ ಏಕಾದಶಿ ಅನ್ನ ನೈವೇದ್ಯ ಇಲ್ಲ, ಸ್ವಯಂ ಸ್ಥಳದಲ್ಲಿ ಮಾಡಬಹುದು ಅಂತ ಆ ವಿಷಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಏಕಾದಶಿ ದಿವಸ ಶಿಷ್ಟವಾಗಿ ಉಪವಾಸವನ್ನು ಮಾಡಬೇಕು. ಅಂತಹ ಏಕಾದಶಿ ದಿನದಂದು ಇವತ್ತು ದಿವಸ ಬಂದಿರತಕ್ಕಂಥ ಪರ ಅಂತಕ್ಕಂಥ ಒಂದು ಏಕಾದಶಿ. ಈ ಏಕಾದಶಿಯಲ್ಲಿ ಒಂದು ಸಣ್ಣ ವಿಷಯವನ್ನು ಹೇಳಿ ಮುಗಿಸ್ತಾನೆ. ಈ ಏಕಾದಶಿ ಹೇಗೆ ಬಂತು ಅಂದ್ರೆ, ಒಬ್ಬ ದೇಶದಲ್ಲಿ ಒಬ್ಬ ರಾಜನ ಸನ್ನಿಧಾನದಲ್ಲಿ ಸುಮೇಧಾಯ ಅಂತಕ್ಕಂಥ ಬ್ರಾಹ್ಮಣ ಒಳ್ಳೆ ಸತಿಗೆ ಕೂಡಿಕೊಂಡು ಕಣ್ಣೆಂದು ವಾಸವಾಗಿದ್ರು. ಆದ್ರೆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯವನ್ನು ನಾವು ಅನುಭವಿಸ್ತೀವಿ. ಮಹಾಭಾರತ ಒಂದು ವಾಕ್ಯ ಬರುತ್ತೆ, ಪೂರ್ವಸ್ಮಿನ್ ಜನ್ಮನೇ ಕುತಂ ಪಾಪಂ ಅಸ್ಮಿನ್ ಜನ್ಮನೇ ಫಲಂ ದದಾತಿ ಅಂತ. ಪೂರ್ವ ಜನ್ಮದಲ್ಲಿ ಮಾಡತಕ್ಕಂಥ ಪಾಪ ಪುಣ್ಯ ಈ ಜನ್ಮದಲ್ಲಿ ಫಲವನ್ನು ಕೊಡ್ತೀವಿ. ಇವತ್ತು ಸುಖವಾಗಿದ್ದೀವಿ ಅಂದ್ರೆ ನಾವು ಪೂರ್ವ ಜನ್ಮದಲ್ಲಿ ದಾನ ಧರ್ಮ ಏನೋ ಮಾಡಿದ್ವಿ, ನೀವು ಸುಖವಾಗಿದ್ವಿ. ನೀವು ಕಷ್ಟಪಡ್ತಾ ಇದ್ರೆ ಓ ಜನ್ಮದಲ್ಲಿ ಏನೇನು ಮಾಡಿಲ್ಲ, ಅದಕ್ಕೆ ಕಷ್ಟಪಡ್ತಾ ಇದ್ವಿ. ತಿಳ್ಕೋಬೇಕು, ಇದು ಮಹಾಭಾರತ ವೇದವ್ಯಾಸ ಹೇಳ್ತಕ್ಕಂಥ ವಾಕ್ಯ. ಆ ಬ್ರಾಹ್ಮಣ ಸುಮೇಧ ಆಗಿದ್ದ ಬ್ರಾಹ್ಮಣ ದಾನ ಧರ್ಮ ಏನು ಮಾಡಿಲ್ಲ, ಸಾತ್ವಿಕ ಬ್ರಾಹ್ಮಣ. ವೇದಾಧ್ಯಯನ ಶಾಸ್ತ್ರ ಓದ್ಕೊಂಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಹೆಂಡತಿ ಸುಂದರವಾಗಿರ್ತಕ್ಕಂಥ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡಿದ್ದಾನೆ, ಸುಖವಾಗಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ. ಆದ್ರೆ ಜೀವನಕ್ಕೆ ಬಹಳ ಕಷ್ಟವಾಗಿದೆ. ಯಾಕಂದ್ರೆ ಬ್ರಾಹ್ಮಣರಿಗೆ ಷಟ್ಕರ್ಮ ಅಂತಿದೆ, ನಿಮ್ಗೆ ಗೊತ್ತಿದೆಯಲ್ಲೋ. ಬ್ರಾಹ್ಮಣರಿಗೆ ಏನೇ ಕೆಲಸ ಮಾಡ್ತಾರೆ ಅವೆಲ್ಲ ಇಲ್ಲಿದ್ದಾರೆ. ಷಟ್ಕರ್ಮ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಜ್ಞಾನ ಅಂತ 6 ಕರ್ಮಗಳು ಬ್ರಾಹ್ಮಣನಿಗೆ. ಇಷ್ಟೇ ಕರ್ಮ, ಅದ್ಬಿಟ್ಟು ಬೇರೆ ಮಾಡಬಾರ್ದು ಬ್ರಾಹ್ಮಣ. ಯಾವ್ಯಾವುದು ಷಟ್ಕರ್ಮ ಅಂದ್ರೆ ಅಧ್ಯಯನ, ಅಧ್ಯಾಪನ, ಸಂಸ್ಕೃತವನ್ನು ಓದಬೇಕು, ಸಂಸ್ಕೃತವನ್ನು ಪಾಠ ಹೇಳ್ಕೊಡು, ಇದು ಬ್ರಾಹ್ಮಣ ಕರ್ತವ್ಯ. ಅಧ್ಯಯನ, ಅಧ್ಯಾಪನ. ಯಜನ, ಯಾಜನ, ಹೋಮ ಹವನವನ್ನ ಮಾಡಿಸ್ಬೇಕು, ಹೋಮ ಹವನವನ್ನ ಮಾಡಬೇಕು. ಯಜನ, ಯಾಜನ. ದಾನ, ಪ್ರತಿಜ್ಞಾನ, ದಕ್ಷಿಣ ದಾನವನ್ನು ಕೊಡಬೇಕು, ದಕ್ಷಿಣ ದಾನವನ್ನು ತಗೋಬೇಕು. ಇಷ್ಟೇ ಷಟ್ಕರ್ಮದಿಂದ ಇವು ಬಿಟ್ಟು ಬ್ರಾಹ್ಮಣರಿಗೆ ಬೇರೆ ಕರ್ಮಗಳು ಹೇಳಿಲ್ಲ. ಇಲ್ಲಿ ಕಾಲಶ ಈಗ ಹೊಟ್ಟೆಪಾಡಿಗೆ ರೈಲ್ವೆ ಕೆಲಸ, ಟೀಚರ್ ಕೆಲಸ, ಬ್ಯಾಂಕ್ ಕೆಲಸ, ಉದ್ಯೋಗ, ಆ ಕಂಪ್ನಿ ಈ ಕಂಪ್ನಿ ಎಲ್ಲ ಕೆಲಸವನ್ನು ಮಾಡ್ತೀವಿ. ಇದೆಲ್ಲ ಹೊಟ್ಟೆಪಾಡಿಗೆ ಇದು ಮಾಡೋದು ಏನು ನಯಾಪಸ ನನ್ನಿಂದ ಬರೋದಿಲ್ಲ. ನಾವು ಕೊನೆಗಾಲಕ್ಕೆ ಹೋದ್ಮೇಲೆ ಬರುವಂತ ಏನು ಮಾಡಿದ್ವಿ ಅಂದ್ರೆ ಬ್ಯಾಂಕಿನ ಲಕ್ಷ ಇಟ್ಟಿದ್ದೆ, ಮನೆ ಕಳಿಸಿದೆ, ಹೇಳ್ತಿ ಬಂಗಾರ ಸರ ಹಾಕಿದೆ, ಯಾವ್ದು ಲೆಕ್ಕಕ್ಕೆ ಬರೋದೇ ಇಲ್ಲ. ನಾವು ಮಾಡಿದ ವೃದ್ಧಿಗಿಂತ ಸಾಹಿತ್ಯ ಹರಿನಾಮ ಸ್ಮರಣೆ ಮಾಡ್ತೀವಲ್ಲ, ಅದೊಂದೇ ನಮ್ಮ ಹಿಂದೆ ಬರೋದು. ನಾವು ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ದುಡ್ಡಾಗ್ಲಿ, ಮನೆ ಆಗಲಿ, ಇದ್ದಾಗ ಏನು ಬರೋದಿಲ್ಲ. ಅದರಿಂದ ಇದು ಸಾಧನೆ ಮಾಡ್ಕೋಬೇಕಂತ ಹೀಗೆ ಅಧ್ಯಯನ ಅಧ್ಯಾಪನ ಮಾಡ್ಕೊಂಡು ಸುಖವಾಗಿ ಗಂಡೆಯಲ್ಲಿ ವಾಸವಾಗಿದ್ರು. ಬಹಳ ಕಷ್ಟ ಆಯ್ತು ಜೀವನ ನಡೆಸ್ಬೇಕಾದ್ರೆ. ಯಾರಾದ್ರೂ ಕೂಡ ಸಾಲ ಕೇಳಿದ್ರೆ ಇಲ್ಲ, ಈ ಬ್ರಾಹ್ಮಣ ಹೆಂಗ್ ತಿಳಿಸ್ತಾನೆ, ಹೆಂಗ್ ಕೊಡ್ತಾನೆ ಅಂತ ಯಾರು ಕೊಡ್ತಾ ಇರಲಿಲ್ಲ. ಧನಿಕರು ಕೊಡ್ತೇನೆ ಕೊನೆಗೆ ಬೇಜಾರಾಗಿ ಅಷ್ಟೆಲ್ಲಾರು ಕೂಡ ಹೆಂಡತಿ ಒಂದು ದಿವಸ ಕೂಡ ಆ ಪತಿವ್ರತ ಅಷ್ಟೇ ನನ್ನ ಮುಂದೆ ಈ ಬೇಳೆಯಲ್ಲಿ ಬೆಲ್ಲ ಇಲ್ಲ, ಚಾಪೆ ಇಲ್ಲ, ಅಕ್ಕಿ ಅದ್ರಿಂದ ಏನೇನೂ ಕೇಳಿದೆ.
ಬಂದಷ್ಟೇ ಇರ್ತಕ್ಕಂಥ ಅಷ್ಟೇ ಜೀವನ ಮಾಡ್ಕೊಂಡು ಕಳ್ಕೊಂಡು ಹೋಗ್ತಾ ಇದ್ದು. ಹೀಗೇ ನಡೀತಾ ಇತ್ತು. ಹೆಂಡತಿ ಎಷ್ಟು ಸಾತ್ವಿಕ ಅನ್ನೋಕ್ಕೆ ಒಂದು ಸಣ್ಣ ಪುರಾಣ ಅಂತ ಕಥೆ ಹೇಳ್ತೀವಿ ಕೇಳಿ. ಒಮ್ಮೆ ಕೃತಯುಗದಲ್ಲಿ ಒಬ್ಬ ಗಂಡ ಹೆಂಡತಿ ಶ್ರಾದ್ದ ಮಾಡ್ಬೇಕು ಅಂತ ಮಾಡೋ ಅವ್ರ ಒಬ್ಬ ಇದಕ್ಕೆ ಇಬ್ರು ಬ್ರಾಹ್ಮಣ ಕುಡಿಸ್ಬೇಕು ಅಂತ. ಈಗೆಲ್ಲ ಬೇರೆ ಬೇರೆ ಬ್ರಾಹ್ಮಣ ಕುಡಿಸ್ಬಿಡ್ತಾರೆ, ಯಾರ ನಡೆಯ ಮೂಲಕ ಆ ಪ್ರತ್ಯಕ್ಷ ಬ್ರಾಹ್ಮಣ ಕೂಡಿಸ್ತಾ ಇದ್ರು, ಶುದ್ಧ ಸಿಗಲ್ಲ ಅಂತ. ಪ್ರತ್ಯಕ್ಷ ಬ್ರಾಹ್ಮಣ ಕರಿಬೇಕು ಅಂತ ಹೆಂಡತಿ ಏನ್ ಮಾಡಿದ್ವಿ, ಗಂಡನಿಗೆ ಹೇಳಿ ಕರ್ಕೊಂಡ್ಬರ್ರಿ ಅಂದ್ರೆ ಕೃತಯುಗದಲ್ಲಿ ಸೀದಾ ಬ್ರಾಹ್ಮಣ ಹೋದ, ವೈಕುಂಠಕ್ಕೆ ಹೋದ. ವಿಷ್ಣು ಕದ, ವಿಷ್ಣು ಭಗವಂತ ಅಲ್ಲ, ಏನಪ್ಪ ನಮ್ಮ ಮನೆಯೊಳಗೆ ತಂದೆ ವೈದಿಕ ಇದೆ, ನೀನ್ ಬರ್ಬೇಕು, ಬ್ರಾಹ್ಮಣಕ್ಕೆ ಬರ್ಬೇಕು ಅಂತ. ಆಯ್ತು ಬರ್ತೀನಿ. ಒಂದು ಕಂಡೀಷನ್ ವಿಷ್ಣು, ಏನು ಕಂಡೀಷನ್? ಏನೇನಿಲ್ಲ, ನಾನು ಕುತ್ಕೊಳ್ತೀನಿ, ನನ್ನ ಜೊತೆಗೆ ಇನ್ನೊಬ್ಬರು ಬ್ರಾಹ್ಮಣ ಕುಡಿಸಿ ಕೊಡ್ತೀಯ, ಹಾಗೆ ಆ ಇನ್ನೊಬ್ರು ಕುಡಿಸ್ತೀಯ ಬ್ರಾಹ್ಮಣ, ಅವನು ನಮ್ಗೆ ಸಮಾನನಾಗಿರ್ಬೇಕು. ನನ್ಗೆ ಏನ್ ಕೊಡ್ತೇವೆ ದಕ್ಷಿಣೆ ಬೆಳ್ಳಿ ಬಂಗಾರ ಏನ್ ತಾಯಿ ಏನ್ ಕೊಡ್ತೇವೆ ಅದೆಲ್ಲ ಅವನಿಗೆ ಕೊಡ್ಬೇಕು, ಅವ್ನು ಸಮಾನ ಆಗಿರ್ಬೇಕು, ನನ್ಗೆ ಕಮ್ಮಿ ಹೆಚ್ಚಿರ್ಬಾರ್ದು, ನನ್ಗೆ ಕಮ್ಮಿ ಇರೋ ನಂಗೆ ಹೆಚ್ಚಿರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ. ಆಯ್ತು ಅಂತ ಒಪ್ಪಿಗೆ ಬಂದ್ಬಿಟ್ಟೆ. ಆ ಬ್ರಾಹ್ಮಣ ಬಂದ್ ಮನೆಗೆ ಬಂದ, ಅಡಿಗೆ ಆಯ್ತು, ಶ್ರಾದ್ದ ಎಲ್ಲ ಕುತ್ಕೊಂಡು ಕರ್ಕೊಂಡು ಬ್ರಾಹ್ಮಣ ಕೂರಿಸ್ಬೇಕು. ಭಗವಂತ ಕೂರಿಸಿದ್ರು. ಇನ್ನೊಂದು ವೇಳೆ ಖಾಲಿ ಇತ್ತು, ಅಲ್ಲಿ ಕೂರಿಸ್ಬೇಕು. ಭಗವಂತನೇ ಸಮಾನ ವ್ಯಕ್ತಿ ಯಾರೇ ಪ್ರಪಂಚಕ್ಕೆ? ಹೆಣ್ಣು ಮಕ್ಕಳು ಎಷ್ಟು ಬುದ್ಧಿವಂತರು ನೋಡಿ. ಹೆಣ್ಮಕ್ಳು ಬುದ್ಧಿವಂತರು ಕಥೆ ಹೇಳ್ತಾರೆ, ಇಷ್ಟು ಬುದ್ಧಿವಂತ ಮುತ್ತೈ ತಾಯಿ ಗಬ್ಬೆ ಕಬ್ಬು ನೀ ಅಂದ್ರೆ ಯಾರು ವ್ಯಕ್ತಿ ಇದ್ದಾನೆ, ಚಿಂತೆ ಮಾಡಬೇಡಿ, ಸ್ನಾನ ಮಾಡಿ ಒಳಗಡೆ ದೂರ ಮನೆ ಒಳಗಡೆ ಅವರು ಪೆಡಿ ತೆಗೆದು ಸಾಲಿಗೆ ಅಂತ ಅಲ್ಲಿ ನರ್ಸಿಂಗ್ ಸಾಲಿಗೆ ತಂದ ವೇಳೆಯಾಗಿ ತಗಾಪ ವಿಷ್ಣು ಸಮಾನವಾದ ವ್ಯಕ್ತಿ ನರ್ಸಿಂಗ್ ಸಾಲಿಗೆ ಬದುಕಿಗೆ ಇಬ್ಬರು ಕೂತ ಕೃಷ್ಣ ಅಪ್ಪ ಅಂದ್ರೆ ಗೃಹಮಿತ್ಯಾಹೋ ಗೃಹಿಣಿ ಗೃಹಮುಚ್ಚತೆ. ಒಬ್ಬ ಮನೆಯ ಹೆಂಗಸು ಇದೆಲ್ಲ ತುಂಬಾ ಜನ ಕೂತಿದ್ರೆ ಬಂದಿರ್ತಕ್ಕಂಥದ್ದು ಹುಟ್ಟಿ ಮದುವೆ ಆಗತಂತ ಆ ತೊಡು ಮನೆಯನ್ನು ಕಾಪಾಡ್ತೀರಿ. ಮದುವೆ ಆದ್ಮೇಲೆ ನೀವು ಸಾಯೋತದ ನಿಮ್ಮ ಗಂಡ ಮನೆಯನ್ನು ಉದ್ಧಾರ ಮಾಡ್ತೀರಿ. ಹೆಣ್ಣು ಹುಟ್ಕೊಂಡ್ರೆ ಏನ್ ಲೋಕ ಉದ್ಧಾರ ಆಗ್ತದೆ, ಏನ್ ಲೋಕದಲ್ಲಿ ಉದ್ಧಾರ, ಏನ್ ಜನ್ಮ ಲೋಕಲ್ಲ, ಏನ್ ಜನ್ಮದಲ್ಲಿ ಉದ್ಧಾರ ಮಾಡ್ತಾನೆ. ಅದಕ್ಕೆ ಗೃಹಮಿತ್ಯ. ಒಂದು ಮನೆ ಹಾಳಾಗಿದೆ ಅಂದ್ರೆ ಆ ಮನೆ ವರದಿ ಅಂತ, ಇವತ್ತು ಸೊಸೆ ನಾಳೆ ಅತ್ತೆ ಆಗಿ ಆಗ್ತಾರೆ. ಯಾವತ್ತೂ ಸೊಸೆಯಾಗಿ ಬರ್ತದಿಲ್ಲ, ಸೊಸೆ ಅತ್ತೆ ಆಗಲೇ ಮೊಮ್ಮಕ್ಕಳಾದ್ಮೇಲೆ. ಅದರಿಂದ ಆ ಸೊಸೆ ಬಂದು ಅತ್ತೆ ಆದ್ಮೇಲೆ ಆ ಅತ್ತೆ ಮನೆ ಬಂದು ಆ ಉದ್ಧಾರ ಮಾಡಿ ಆಮೇಲೆ ಉದ್ಧಾರ. ಇವತ್ತು ಮನೆ ಹಾಳಾಗಿದ್ರೆ ಆ ಎಂಟನೇ ಕಾರಣ ಗಂಡು ಏನ್ ಮಾಡ್ತಾನೆ, ದುಡಿತಾನೆ, ಜಪ ತಪ ಮಾಡ್ತಾನೆ, ತಂದು ಕೊಡ್ತಾನೆ, ಅಷ್ಟು ಮಾಡ್ತಾನೆ, ಎಲ್ಲ ಮಾಡಿದ ಹೆಣ್ಮಕ್ಳು. ಆದ್ರಿಂದ ಈ ಗೃಹಿಣಿ ಈ ರೀತಿ ಆಗಿದೆ. ಸುಮ್ಮನೆ ಹೆಂಡತಿ ಸಾತ್ವಿಕರಾಗಿದ್ದು ಹಾಗೇ ಮಾಡ್ಕೊಂಡ್ಬಂದು ಅವ್ರ ಗಂಡ ನೋಡಿದ ನೋಡಿ ತುಂಬಾ ಕಷ್ಟಪಡ್ತೀವಿ, ನಾವು ಪ್ರದೇಶಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬರ್ತೀನಿ, ಅದರಿಂದ ಅವ್ರ ಜೀವನ ಮಾಡೋ ಇಷ್ಟ. ಆ ಕೇಳಿದ್ರು, ದಯವಿಟ್ಟು ಪ್ರದೇಶಕ್ಕೆ ಹೋಗಬೇಡಿ, ನೀವು ಪ್ರದೇಶಕ್ಕೆ ಹೋಗಿ ಒಬ್ಬಳಿಗೆ ಆಗ್ತೀನಿ. ನೀವು ಹೋಗದಲ್ಲಿ ಒಬ್ಬಳಿಗೆ ಸ್ತ್ರೀ ಕಂಡ್ರೆ ಅನೇಕರು ಕೆಟ್ಟ ಭಾವನೆ ನೋಡ್ತಾರೆ ನಮ್ಮನ್ನ. ಒಬ್ಬಳಿಗೆ ಕಷ್ಟ ಪ್ರತಿಯೊಂದು ಸ್ತ್ರೀ ಕಷ್ಟ ಇರೋದು, ಜೊತೆಯಲ್ಲೇ ಇರಿ, ನೀವೇನ್ ಮಾಡೋದು ಹೋಗ್ಬೇಡಿ, ಬೇಕಾದ ಕಷ್ಟ ಬರಲಿ ಸುಖವಾಗಿರೋದಂತೆ ಅಂತ ಹೀಗೆ ವಾಸ ಮಾಡ್ಕೊಂಡು ಜೀವನ ಮಾಡಿದ್ರೆ ಅಲ್ಲಿಗೆ ಕೌಂಡಿನ್ಯ ಋಷಿಗಳು ಕ್ರಮೇಣಾಗಿ ಬರ್ತಾರೆ. ಅವ್ರಿಗೆ ಬಂದು ಪಾಠ ಪೂಜೆ ಮಾಡಿ ಹೊರ ಕೂರಿಸ್ಬಿಟ್ಟು ಅವ್ರಿಗೆ ಕೇಳಿದಾಗ ನಮ್ಗೆ ಕಷ್ಟ ಚಿಂತೆ ಮಾಡಬೇಡಿ, ನಿಮಗೆ ಯಾವ ಅಧಿಕ ಮಾಸದಲ್ಲಿ ಪರಾಯ ಇರ್ತಕ್ಕಂಥ ಏಕಾದಶಿ ಬರುತ್ತೆ, ಈ ಏಕಾದಶಿ ಉಪವಾಸವನ್ನ ಮಾಡಿದ್ರೆ ಇವತ್ತಿಂದ 5 ದಿವಸ ನೋಡಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಬಂತು ಅಂದ್ರೆ ಮುಗಿತು. ಇನ್ನು 33 ಅಂದ್ರೆ 30 ತಿಂಗಳು 3 ವರ್ಷದಾಗ ಅಧಿಕ ಮಾಸ ಸಿಗದೇ ಇಲ್ಲ. ಈ 5 ದಿವಸ ಕೂಡ ನೀವು ಪಂಚಕೃತ ಅಂತೇಳಿ ಮಾಡಬೇಕು. ದಿನಕ್ಕೆ ಒಂದು ಊಟವನ್ನು ಮಾಡಿ ಒಬ್ಬ ಬ್ರಾಹ್ಮಣ ಊಟ ಹಾಕ್ಸ್ಬೇಕು. ಅದಾಗಲಿಲ್ಲ ಒಬ್ಬ ತಾಮ್ರದ ದಕ್ಷಿಣೆ ಕೊಡ್ಬೇಕು. ಅದು ಆಗಲಿಲ್ಲ ನಿಮ್ಗೆ ಯಥಾಶಕ್ತಿ ನಮಸ್ಕಾರ ಮಾಡ್ಬೇಕು. ಹೀಗೆ ಪಂಚರಾತ್ರ ಆಗಿರ್ತಕ್ಕಂಥ ಒಂದು ವ್ರತವನ್ನು ಮಾಡಿ ಜೊತೆಗೆ ಈ ಏಕಾದಶಿ ಉಪವಾಸ ಮಾಡಿದ್ರೆ ಈ ವಿಶಿಷ್ಟವಾದ ಅನುಗ್ರಹವಾಗುತ್ತೆ ಅಂತ ಹೇಳಿದ ತಕ್ಷಣ ಅವರಿಬ್ಬರು ಅದನ್ನು ಮಾಡ್ತಾರೆ. ಈ ಧೃತರಾಷ್ಟ್ರನಿಗೆ ಅಲ್ಲ ಧರ್ಮರಾಜನಿಗೆ ಕೃಷ್ಣ ಈ ಕಥೆಯನ್ನು ಹೇಳಿದ್ದು. ಕೃಷ್ಣನಿಗೆ ಹೇಳ್ತಕ್ಕಂಥ ಕಥೆಯನ್ನ ಅವ್ರು ಮಾಡಿದ ಮೇಲೆ ಆ ಧರ್ಮರಾಜನು ಕೂಡ ಹೆಂಡತಿ ಆಗಿರ್ತಕ್ಕಂಥ ಜೊತೆಗೆ ಸುತ್ತಂದು ಈ ಯಾವ ಪರಾಮಾಯ ಅಂತ ಏಕಾದಶಿ ಉಪವಾಸವನ್ನು ಮಾಡಿ ಅವರು ಕುಡಿಲಕೊಂಡು ಸಂಪಾದನೆ ಮಾಡಿ ವೈಕುಂಠ ಓಡುವುದು ಅಂತಕ್ಕಂಥ ಈ ಏಕಾದಶಿ ಮಾತಿನೊಂದಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣ. ಮತ್ತು ಸಮಯ ಜಾಸ್ತಿ ಮಾಡಿದ್ರೆ ನಮ್ಮ ಅಧಿಕಾರಿಗಳು ನಮ್ಮ ಲಕ್ಷ್ಮೀಕಾಂತ 8 ಗಂಟೆಗೆ ಮುಗಿಸ್ಬೇಕು ಅಂದ್ರು, 8:15 8:25 ಇವತ್ತು. ನಾಳೆ ಮಾತ್ರ 8 ಗಂಟೆಗೆ ಮುಗಿಸ್ತೀನಿ. ನಾಳೆ ಕೂಡ ವಿಷಯವನ್ನು ನಮಗೆ ತಿಳಿಸ್ತಾರೆ. ನಾಳೆ ನರಸಿಂಹದೇವರ ಅವತಾರ ಕಥೆಯನ್ನ ಭಾಗವತದ ಬಗ್ಗೆ ಹೇಳಬೇಕು.